ದೇಹಾಪರಿತಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರುಣಿ ಬಹುಲೋಕತೆ ಮೇಳನೀತಿ नमस्कार त्या ब्रह्म चैतन्य बोलो राजा राम राम बोलो सीता राम राम 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 जानकी जीवन स्मरण जय जय राम ಒಂದೊಂದು ಶತಮಾನದಲ್ಲೇ ಒಂದೊಂದು ವರ್ಷಗಳು ಅದರೊಳಗಿನ ಕೆಲವು ಒಂದೊಂದು ತಿಂಗಳುಗಳು ಅದರೊಳಗಿನ ಒಂದೊಂದು ಈ ಸ್ಥಿತಿಗಳು ಅಥವಾ ತಾರೀಖುಗಳು ಅವುಗಳಲ್ಲಿಯೇ ಒಂದೊಂದು ದಿವಸಗಳು ಆ ದಿವಸಗಳಲ್ಲಿಯೇ ಒಂದೊಂದು ಸಮಯ ಬಹಳ ಮಹತ್ವದ್ದು ಇರ್ತಾರೆ. ಪುರುಷರು ವ್ಯಾವಹಾರಿಕ ಜೀವನದಲ್ಲಿ ಅಂದ್ರೆ ಲೌಕಿಕ ಜೀವನದಲ್ಲಿನೂ ಮಹತ್ವದ್ದು ಇರ್ತಾರೆ. ಶತಮಾನದ ಪ್ರಮಾಣವನ್ನು ಕುರಿತು ನಾವು ವಿಚಾರ ಮಾಡುವಾಗ ಆ ಒಳ್ಳೆಯದು ಅನ್ನುವಂತಹದ್ದು ಸಮಾಜ ದೃಷ್ಟಿಯಿಂದ ಇರ್ತದೆ, ದೇಶ ದೃಷ್ಟಿಯಿಂದ ಇರ್ತದೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಬ್ರಿಟಿಷರು ಬಂದು ನೂರಾರು ವರ್ಷಗಳ ಸಂಧಿಗಳು, ನೂರಾರು ವರ್ಷಗಳು ಕಳೆದು ಅವರ ರಾಜ್ಯವನ್ನೂ ಆಳಿದರು. ಆದರೆ 20ನೇ ಶತಮಾನದ ಮೊದಲನೇ ದಶಕಾರ್ಧದಲ್ಲಿಯ 47ನೇ ಇಸ್ವಿ ಬಹಳ ಮಹತ್ವದ್ದಾಗಿತ್ತು. ಅದರೊಳಗೂ ಆಗಸ್ಟ್ ತಿಂಗಳು ಬಹಳ ಮಹತ್ವದ್ದಾಗಿತ್ತು. ಅದರೊಳಗೂ 15ನೇ ತಾರೀಕು ಅತ್ಯಂತ ಮಹತ್ವದ್ದಾಗಿತ್ತು ಸಂಪೂರ್ಣ ರಾಷ್ಟ್ರ ದೃಷ್ಟಿಯಿಂದ. ಏನಾಯಿತು ಅಂದ್ರೆ ಸ್ವಾತಂತ್ರ್ಯ ಸಿಕ್ತು. ಹೆಂಗೋ ಹಂಗೇನಿದೆ, ಒಂದು ಸಮಾಜ ದೃಷ್ಟಿಯಿಂದ, ಒಂದು ರಾಷ್ಟ್ರ ದೃಷ್ಟಿಯಿಂದ, ಒಂದು ಸಮಾಜ ದೃಷ್ಟಿಯಿಂದ ಅಥವಾ ಮನುಷ್ಯ ಮಾತ್ರ ದೃಷ್ಟಿಯಿಂದ ಕೆಲವು ಶತಮಾನಗಳು ಅತ್ಯಂತ ಮಹತ್ವದ್ದು ಇರ್ತಾವೆ. ಛತ್ರಪತಿ ಶಿವಾಜಿ ಆಗಿ ಹೋಗಿರ್ತಕ್ಕಂಥ ಶತಮಾನ, ಸಮರ್ಥ ರಾಮದಾಸರ ಸ್ವಾಮಿಗಳು ಆಗಿ ಹೋಗಿರ್ತಕ್ಕಂಥ ಶತಮಾನ, ಜ್ಞಾನೇಶ್ವರ ಮಹಾರಾಜರಾಗಿ ಹೋಗಿರ್ತಕ್ಕಂಥ ಶತಮಾನ ಏನು ಸಾಮಾನ್ಯ ಎಂದು. ಒಂದೊಂದು ಶತಮಾನದಲ್ಲಿ ಇಂಥ ಒಬ್ಬೊಬ್ಬ ಸತ್ಪುರುಷರಾಗೋದು ಆ ಸಮಾಜ, ಯಾವ ಸಮಾಜದಲ್ಲಿ ಇಂಥ ಸತ್ಪುರುಷರಾಗ್ತಾರೋ ಆ ಸಮಾಜದ ಭಾಗ್ಯ ಅಂತ ಹೇಳ್ತಿದ್ದರು ಮಹಾರಾಜ. ಒಂದೊಂದು ಸಮಾಜದ ಒಂದೊಂದು ಶತಮಾನದಲ್ಲಿ ಒಬ್ಬೊಬ್ಬ ಇಂಥ ಸತ್ಪುರುಷರು ಹುಟ್ಟಿ ಬರೋದೇನದನ್ನು ಆ ಶತಮಾನದ್ದು ಮತ್ತು ಆ ಸಮಾಜದ್ದು ಭಾಗ್ಯ. ಹೆಂಗೋ ಹಂಗೇನಿದೆ, ವ್ಯಾವಹಾರಿಕ ದೃಷ್ಟಿಯಿಂದ ಆಗಲಿ, ರಾಜಕೀಯ ದೃಷ್ಟಿಯಿಂದ ಆಗಲಿ, ಸಾಮಾಜಿಕ ದೃಷ್ಟಿಯಿಂದ ಆಗಲಿ, ಹೆಂಗ ಒಂದೊಂದು ಪ್ರಕಾರದಲ್ಲಿ ಬಹಳ ಮಹತ್ವ ಇರ್ತದೆ. ಅದೇ ರೀತಿಯಾಗಿ ಆಧ್ಯಾತ್ಮಿಕ ದೃಷ್ಟಿಯಿಂದನೂ ಕೆಲವು ಸಮಯ ಎಂಥವಿರ್ತವೆ, ಕಾಲ ಎಂಥದ್ದಿರ್ತದೆ ಅಂದರೆ ಅದು ಅತ್ಯಂತ ಮಹತ್ವದಿರ್ತದೆ.
ಆ ಸಂದರ್ಭದಲ್ಲಿ ಆ ಕಾಲ ಬಂದಿದ್ದಿಲ್ಲ ಅಂದ್ರೆ, ಅಥವಾ ಆ ಕಾಲದಲ್ಲಿ ಆ ಪ್ರಸಂಗ ಒದಗಿದ್ದಿಲ್ಲ ಅಂದ್ರೆ ಶತಶತಮಾನಗಳವರೆಗೆ ಸಮಾಜ ಏನದನ್ನು ದುಃಖ ಅನುಭವಿಸಬೇಕಾಗಿ ಬರ್ತದೆ, ಹಿಂಸೆ ಅನುಭವಿಸಬೇಕಾಗಿ ಬರ್ತದೆ. ಅದೇ ರೀತಿಯಾಗಿ ಅನೇಕ ಪ್ರಕಾರವಾಗಿರ್ತಕ್ಕಂತಹ ಒಂದು ಏನು ಅಂದ್ರೆ ಕ್ಲೇಶಗಳನ್ನು ಅನುಭವಿಸಬೇಕಾಗಿ ಬರ್ತದೆ. ಹೆಂಗೋ ಹಂಗೆ ಏನದಂದ್ರೆ 1845ನೇ ಇಸ್ವಿಯಲ್ಲಿ ಅಂದ್ರೆ 19ನೇ ಶತಮಾನದ ಪೂರ್ವಾರ್ಧ ನಿಜವಾಗಿಯೂ ಏನು ಅಂದ್ರೆ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂತಹ ಪೂರ್ವಾರ್ಧ. ಅದರೊಳಗೂ 5ನೇ ದಶಕ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ. ಅದರೊಳಗೂ ಆ 5ನೇ ದಶಕದಲ್ಲಿನೂ ಅದರದ್ದೇನು ಅಂದ್ರೆ ಪಂಚದಶಕನೇ ಇಸ್ವಿ ಅನ್ನೋದನ್ನು 45ನೇ ಇಸ್ವಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ. ಇವತ್ತು ನಾವು ನೋಡ್ತಾ ಇದ್ದೀವಿ ಏನು ಅಂತಂದ್ರೆ ಜಗತ್ತಿನ ಆದ್ಯಂತ ಲಕ್ಷಾವಧಿ ಜನರು ಯಾವ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾರೋ, ಭಗವಂತನ ನಾಮದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಅವರಿಗೆ ಯಾವ ಒಂದು ಅಭಿರುಚಿ ನಿರ್ಮಾಣ ಆಗಿದನೋ, ಅಥವಾ ಅವರಿಗೆ ತಮ್ಮ ಪ್ರಪಂಚಕ್ಕೆ ಆಧಾರ ಅನ್ನಿಸ್ತದನೋ, ಜೀವನದ ಆಧಾರ ಅನ್ನಿಸ್ತದನೋ, ಅಂಥ ಒಂದು ನಾಮವನ್ನ ತಮ್ಮ ಜೀವನದ ಉಸಿರನ್ನಾಗಿ ಮಾಡಿಕೊಂಡು ತಮಗೆ ತಿಳಿಲಿಕ್ಕೆ ಹತ್ತಾಗಿಂದ ಜೀವನದ ಕೊನೆಯ ಉಸಿರಿನವರೆಗೂ ಅದನ್ನ ಅವ್ಯಾಹತವಾಗಿ ಅಖಂಡವಾಗಿ ಆ ನಾಮದಲ್ಲಿ ಇದ್ದುಕೊಂಡು ಅದನ್ನೇ ಜಗತ್ತಿಗೆ ಸಮಾಧಾನದ ಮುಖ್ಯವಾದ ಸಾಧನೆ ಅನ್ನುವಂತಹ ಭಾವದಲ್ಲಿ ಹೇಳೋದಕ್ಕಾಗಿ ತಮ್ಮ ಸರ್ವಸ್ವವನ್ನೇ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂತಹ ಒಬ್ಬ ಮಹಾತ್ಮನ ಹುಟ್ಟು ಬಂದಿರತಕ್ಕಂತಹ ಈಶ್ವರ. ಅದರೊಳಗೂ ಮಾಘ ಶುಕ್ಲ ದ್ವಾದಶಿ ಅರ್ಥಾತ್ ಫೆಬ್ರವರಿ 19 ಬುಧವಾರ ಬೆಳಗಿನ ಸೂರ್ಯೋದಯ ಎಲ್ಲವೂ ಸಹಿತ ಏನದನ್ನು ಭಾರತದ ಇತಿಹಾಸದಲ್ಲಿ ಅಥವಾ ಜಗತ್ತಿನ ಇತಿಹಾಸದಲ್ಲೇ ಒಂದು ಅವಿಸ್ಮರಣೀಯವಾಗಿರ್ತಕ್ಕಂಥ ಕ್ಷಣ. ಅಷ್ಟೇ ಅಲ್ಲದೆ ಕೇವಲ ವಿಸ್ಮರಣೆ ಆಗದೇ ಇರುವಂತಹ ಅಷ್ಟೇ ಅಸಂಖ್ಯ ಜನರ ಜೀವನದಲ್ಲಿ ಈ ಪ್ರಪಂಚದ ಒಂದು ಗೊಂದಲದಲ್ಲಿ ಸಿಕ್ಕಿರ್ತಕ್ಕಂಥ ಮನಸ್ಸನ್ನು ನಿಧಾನವಾಗಿ ಆ ಪರಮಾತ್ಮನ ದಿವ್ಯವಾಗಿರ್ತಕ್ಕಂಥ ಸಮಾಧಾನದ ಒಂದು ಅವಸ್ಥೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಅಹೋರಾತ್ರ ಪರಿಶ್ರಮ ಪಟ್ಟಿರತಕ್ಕಂಥ ಒಬ್ಬ ಮಹಾತ್ಮನ ಒಂದೇನು ಅಂತಂದ್ರೆ ಜನ್ಮ ಸಮಯ. ನಾನು ಹೇಳಿದೆ ಭಗವಂತ ಹೇಳಿರುವ ವಿಚಾರವನ್ನು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಹಂಗ ಸಹ ನೆನಪಾತು ಅಂತ ಹೇಳ್ತೀನಿ. ನಾವು ಹೈಸ್ಕೂಲ್ನಲ್ಲಿ ಓದುವಾಗ ನಮಗೊಬ್ರು ಮಾಸ್ತರ್ ಇದ್ರು. ಗುಡಿ ಮಾಸ್ತರ್. ಅವರೊಂದು ದಿವಸ ನಾವು 9th ಏನೋ ಇದ್ವಿ. ಅವಾಗ ಅವರು ಒಂದು ದಿವಸ ಚಲೋ ಮಾತಾಡ್ತಿದ್ರು. ಅವರು ಏನೋ ಮಾತಾಡ್ಲಿಕ್ಕೆ ಭಾಷಣ ಮಾಡಿರ್ತಿದ್ರು. ಅವಾಗ ಈ ಶ್ಲೋಕ ಹೇಳಿದ್ರು, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಹೇಳಿದಾಗಿದ್ದ ಅರ್ಥನೂ ಹೇಳಿದ್ರು. ಯಾವಾಗ ಯಾವಾಗ ಭಾರತ ಅನ್ನೋದಕ್ಕೆ ಅವರು ಭಾರತದಲ್ಲಿ ಅಂತ ತಿಳ್ಕೊಂಡ್ರು. ಯಾವಾಗ ಯಾವಾಗ ಭಾರತದಲ್ಲಿ ಧರ್ಮಗ್ಲಾನಿ ಆಗ್ತದನ್ನು ಅವಾಗ ನಾನು ಹುಟ್ಟಿ ಬರ್ತೀನಿ ಅಂತ ಭಗವಂತ ಹೇಳಿದಾನೆ ಹೊರತು ಅಮೇರಿಕಾದಲ್ಲಿ ಧರ್ಮಗ್ಲಾನಿ ಆದಾಗ ಹುಟ್ಟಿ ಬರ್ತೀನಿ ಅಂತ ಹೇಳಿಲ್ಲ.
ಅಷ್ಟೇನು ಫಲಕ ಅವಾಗ ಗೊತ್ತಾಗಲಿಲ್ಲ. ಆದ್ರೆ ಆಮೇಲೆ ಅದನ್ನು ಕಲ್ಪನೆ ಬಂತು. ಭಾರತ ಅಂದ್ರೆ ಹೇ ಆಗ್ತದೆ. ನಾವು ಸಮಾಜದಲ್ಲಿ ಯಾವಾಗ ಯಾವಾಗ ಧರ್ಮದ ಗ್ಲಾನಿ ಆಗ್ತದನೋ ಆವಾಗ ನಾನು ಹುಟ್ಟಿ ಬರ್ತೀನಿ. ಮತ್ತೆ ಏನ್ ಮಾಡ್ತೀನಿ ಅಂದ್ರೆ ಪರಿತ್ರಾಣಾಯ ಸಾಧು ನಾನು ವಿನಾಶಾಯ ದುಷ್ಕೃತ, ಅರ್ಥಾತ್ ಸಾಧು ಸಜ್ಜನರನ್ನು ಸಂರಕ್ಷಣೆ ಮಾಡ್ತೀನಿ, ದುಷ್ಕೃತ್ಯದಲ್ಲಿ ತೊಡಗಿರ್ತಕ್ಕಂಥ ದುಷ್ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಸಂಹಾರ ಮಾಡ್ತೀನಿ. ನಾನು ಮೊನ್ನೆ ಹೇಳಿದೆ, ಇದು ಒಂದು ಕಾಲ ಇತ್ತು. ಆ ಕಾಲದಲ್ಲಿ ಅದು ಬರೋಬ್ಬರಿಯಾಗಿತ್ತು. ಭಗವಂತ ದೇಹ ಭಾವದಲ್ಲಿ ಅವತಾರ ಮಾಡಿ ಬಂದು ದೇಹ ಭಾವದಲ್ಲೇ ಇರ್ತಕ್ಕಂಥ ಆಸುರಿ ಶಕ್ತಿ ಉಳ್ಳಂಥ ಒಳಗಿನಿಂದ ಹೊರಗಿನಿಂದ ತಮೋಗುಣಿಗಳಾಗಿರ್ತಕ್ಕಂಥ ತಮೋಗುಣವೇ ಮೂರ್ತಿಮಂತ ಆಗಿರುವಂಥ ಆಸುರಿ ಭಾವದಲ್ಲಿರ್ತಕ್ಕಂಥ ಅಸುರರನ್ನ ಸಂಹಾರ ಮಾಡಿ ಸಮಾಜದಲ್ಲಿ ಧರ್ಮವನ್ನು ಪುನಃ ಪ್ರತಿಷ್ಠಾಪನೆ ಮಾಡೋದಕ್ಕಾಗಿ ಭಗವಂತ ಏನ್ ಮಾಡ್ತಿದ್ದ ಅಂದ್ರೆ ಅವತಾರ ಮಾಡಿ ಬರ್ತಿದ್ದ, ದೇಹ ಧಾರಣೆ ಮಾಡಿಕೊಂಡು ಆದ್ರೆ ಇವಾಗಿನ ಪರಿಸ್ಥಿತಿ ಹೆಂಗದ ಅಂದ್ರೆ ಆ ಅಸುರರು ಹೊರಗಿಲ್ರಿ. ಅವರೆಲ್ಲಿದ್ದಾರಂದ್ರ ಸುಂದರವಾಗಿರ್ತಕ್ಕಂಥ ಮುಖ, ಸುಶಿಕ್ಷಿತವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ, ಅದೇ ರೀತಿಯಾಗಿ ಅನೇಕ ವಿದ್ಯೆಗಳಿಂದ ಸಂಪನ್ನನಾಗಿರ್ತಕ್ಕಂಥ ಒಂದು ಏನು ಅಂತಂದ್ರೆ ಮನುಷ್ಯ ವಿದ್ಯೆ, ಕಲೆ, ಪ್ರತಿಷ್ಠೆ, ಗೌರವ, ಶ್ರೀಮಂತಿಕೆ, ಅಧಿಕಾರ ಇಂಥವುಗಳಿಂದ ತುಂಬಿಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿತ್ವದಲ್ಲಿನೂ ಏನೋ ಪ್ರಚಂಡವಾಗಿರ್ತಕ್ಕಂಥ ಆಸುರಿ ಭಾವ ಅವ್ಯಕ್ತವಾಗಿ ಅಲ್ಲಿ ಒಳಗೆ ಕೂತ್ಕೊಂಡಿರ್ತದನೋ ಅಂದ್ರೆ ನಮ್ಮಂಥವರ ನಮ್ಮ ಅಂತರಂಗದಲ್ಲಿ ಯಾವ ಆಸುರಿ ಭಾವಗಳು ತುಂಬಿಕೊಂಡಾವು. ಅರ್ಥಾತ್ ಏನು ಅಂದ್ರೆ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ, ವಿಕಾರ, ವಾಸನೆ, ವಿಕಲ್ಪ, ಈರ್ಷ, ದ್ವೇಷ, ಅಸೂಯೆ, ದೊಡ್ಡಸ್ತಿಕೆ, ಅಭಿಮಾನ, ಅಹಂಕಾರ, ಇವರೆಲ್ಲ ಅಸುರರು. ಆಗಿನ ಕಾಲದ ಅಸುರ ಬೇರೆ, ಈಗಿನ ಕಾಲದ ಅಸುರ. ಅವಾಗೂ ಆ ಅಸುರ ಹೊಟ್ಟೆಯೊಳಗೆ ಇಂಥವೇ ಇದ್ರು, ಇಂಥ ಅಸುರ ಇದ್ರು ಒಳಗೆ. ಅವ್ರು ಹೊರಗಿನಿಂದನೂ ಅಸುರ ಆಗಿದ್ರು, ಒಳಗಿನಿಂದನೂ ಅಸುರ ಆಗಿದ್ರು. ಈಗ ನಾವು ಹೊರಗಿನಿಂದ ಬಹಳ ಚಂದ ಇದ್ದೀವಿ, ಹೊರಗಿನಿಂದ ನಾವು ಎಷ್ಟು ಹೆಂಗಿದ್ದೀವಿ ಅಂದ್ರೆ ಏನ್ರಿ ದೊಡ್ಡ ಮನುಷ್ಯ ಅನ್ನೋ ಹಂಗಿದ್ದೀವಿ. ಆದ್ರೆ ಒಳಗೆ ಮಾತ್ರ ಸುಪ್ತವಾಗಿ ಇವೆಲ್ಲ ಅಸುರ ಕೂತ್ಕೊಂಡು ನಮ್ಮನ್ನು ಏನ್ ಮಾಡ್ಲಿಕ್ಕತ್ತವ ಅಂದ್ರೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಒಂದು ದುಷ್ಕೃತ್ಯದಲ್ಲಿ ತೊಡಗಿಸ್ತಾ ಇವೆ. ಅಂಥಾಗಿ ಆಸುರಿ ಭಾವ ಅಂತೇನವನು ಇವುಗಳನ್ನ ನಾಶ ಮಾಡುವುದಕ್ಕಾಗಿ ಆಸುರಿ ಭಾವಗಳನ್ನು ನಮ್ಮ ಅಂತಃಕರಣದಾಗಿದ್ದ ಹೊರಗೆ ಹಾಕಿ ಅಥವಾ ನಾಶ ಮಾಡಿ ನಮ್ಮ ಅಂತಃಕರಣದಲ್ಲಿ ಸಾತ್ವಿಕವಾಗಿರ್ತಕ್ಕಂಥ ಭಾವಗಳನ್ನ, ಭಗವದ್ಭಕ್ತಿಯನ್ನ, ವೈರಾಗ್ಯವನ್ನ, ಪ್ರೇಮವನ್ನ, ಸದ್ಭಾವನೆಯನ್ನ ತುಂಬುವುದಕ್ಕಾಗಿ ಭಗವಂತ ಏನ್ ಮಾಡಿಬಿಡ್ತಾನೆ ಅಂದ್ರೆ ಅವತಾರ ಮಾಡಿಬಿಡ್ತಾನೆ. ಆದ್ರೆ ದೇಹ ಭಾವದಲ್ಲಿ ಇದ್ದುಕೊಂಡು ಒಳಗಿಂತ ಆಸುರಿ ಭಾವವನ್ನು ಹೊಂದಿರತಕ್ಕಂಥ ನಮ್ಮ ಅಂತಃಕರಣದಲ್ಲಿರುವ ಆಸುರಿ ಭಾವವನ್ನು ಸಂಹಾರ ಮಾಡಬೇಕಾದ್ರೆ ಅದು ಒಳಗೆ ಸೂಕ್ಷ್ಮವಾಗಿರೋದ್ರಿಂದ ಭಗವಂತನ ಅವತಾರವು ಸಹಿತ ನಮ್ಮ ಅಂತಃಕರಣದಲ್ಲಿ ಹೊಕ್ಕು ಅಂತಃಕರಣದಲ್ಲಿರ್ತಕ್ಕಂಥ ಆಸುರಿ ಭಾವವನ್ನು ನಷ್ಟ ಮಾಡುವಷ್ಟು ಆ ಭಗವಂತನ ಅವತಾರ ಸೂಕ್ಷ್ಮವಾಗಿರ್ಬೇಕಾದ್ರೆ ಅದು ಕಣ್ಣಿಗೆ ಕಾಣುವಂಥದ್ದು ಆಗಿರ್ಬಾರ್ದು. ಅಂದ್ರೆ ಮಾತ್ರ ಅದು ಸೂಕ್ಷ್ಮವಾಗಿ ನಮ್ಮ ಅಂತಃಕರಣದಲ್ಲಿರ್ತಕ್ಕ ಪ್ರವೇಶ ಮಾಡಿ ಆ ಅಂತಃಕರಣದಲ್ಲಿರ್ತಕ್ಕಂಥ ಆಸುರಿ ಭಾವವನ್ನ ನಷ್ಟ ಮಾಡ್ತದೆ. ಅಂಥ ಅವತಾರ ಯಾವುದು ಅಂದ್ರೆ ಭಗವಂತನ ನಾಮಾವತಾರ ಮತ್ತು ಸದ್ಗುರುಗಳ ಒಂದು ಅರ್ಥಾತ್ ಏನು ಅಂದ್ರೆ ಸತ್ಪುರುಷರ ದಿವ್ಯವಾಗಿರ್ತಕ್ಕಂಥ ವಿಚಾರಗಳ ಒಂದು ಅವತಾರ. ಆ ವಿಚಾರಗಳು ನಮ್ಮ ಅಂತಃಕರಣದಲ್ಲಿ ಅವತಾರ ಅತಿ ಇಳಿದು ಬಂದು ಅಂದ್ರೆ ಭಗವಂತನ ನಾಮ ನಮ್ಮ ಅಂತಃಕರಣದಲ್ಲಿ ಇಳಿದು ಬಂದು ಅಂದರೆ ಒಳಗಿರ್ತಕ್ಕಂಥ ಅಸುರಿ ಶಕ್ತಿ ನಮ್ಮ ತುಂಬಿಕೊಂಡದನ್ನು ಅದನ್ನು ನಿಧಾನವಾಗಿ ಹೊರಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಅರ್ಥಾತ್ ಏನು ಅಂದ್ರೆ ಸತ್ಪುರುಷರ ಒಂದು ದಿವ್ಯವಾಗಿರ್ತಕ್ಕಂಥ ವಿಚಾರಗಳು ನಮ್ಮ ಅಂತಃಕರಣದಲ್ಲಿ ಇರಬೇಕು. ಅದೇ ರೀತಿಯಾಗಿ ಏನು ಅಂತಂದ್ರೆ ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ನಾಮನು ನಮ್ಮ ಅಂತಃಕರಣದಾಗಿರ್ಬೇಕು. ಸತ್ಪುರುಷರ ವಿಚಾರಗಳು ನಮಗೆ ಏನ್ ಮಾಡ್ತವೆ ಅಂತಂದ್ರೆ ಭಗವಂತನ ನಾಮ ಅನ್ನುವಂಥದ್ದು ಏನಾಗ್ತದೆ ಅಂದ್ರೆ
ನಮ್ಮ ಮನಸ್ಸು ಅನ್ನುವಂಥ ಒಂದು ವ್ಯಕ್ತಿಯ ಕೈಯೊಳಗಿನ ಖಡ್ಗಿದ್ದಂಗ. ಅರ್ಥಾತ್ ಏನು ಅಂದ್ರೆ ದುಷ್ಟವಾಗಿರ್ತಕ್ಕಂಥ ವಾಸನೆಗಳನ್ನು ಸಂಹಾರ ಮಾಡಲಿಕ್ಕೆ. ಅದೇ ರೀತಿಯಾಗಿ ಸತ್ಸಂಗ ಏನ್ ಮಾಡ್ತದೆ ಅಂತಂದ್ರೆ ಅರ್ಥಾತ್ ಎದುರಿಗೆ ಅಥವಾ ತಪ್ಪಿಸಿ ಅತ್ಲಾಯಿಂದ ತಪ್ಪಿಸಿ ಇತ್ಲಾಯಿಂದ ತಪ್ಪಿಸಿ ನಮ್ಮ ಮೇಲೆ ಆಘಾತವನ್ನು ಉಂಟು ಮಾಡ್ತಕ್ಕಂಥ ಏನೊಂದು ಆಶುವಿಯ ಒಂದು ಭಾವಗಳು ನಮ್ಮ ಅಂತಃಕರಣದ ತುಂಬಿಕೊಂಡಿರ್ತಾವ. ಆಸುರಿ ಭಾವಗಳು ಅವುಗಳಿಂದ ನಮ್ಮನ್ನು ಸಂರಕ್ಷಣೆ ಮಾಡುವಂಥ ಧಾರು ಅನ್ನುವಂಥ ರೀತಿಯಲ್ಲಿ ನಮ್ಗೆ ಏನ್ ಮಾಡ್ತಾರೆ ಸದ್ಗುರುಷರ ವಿಚಾರಗಳು ನಮ್ಮನ್ನ ರಕ್ಷಣೆ ಮಾಡ್ತವೆ. ಅದೇ ರೀತಿಯಾಗಿ ಭಗವಂತ ನಾಮ ಅನ್ನುವಂಥದ್ದು ಏನ್ ಮಾಡ್ತದೆ ಅಂದ್ರೆ ನಮ್ಮ ಶತ್ರುಗಳನ್ನು ನಾಶ ಮಾಡಿ ನಮ್ಮ ಮನಸ್ಸನ್ನ ಶತ್ರುಗಳಿಂದ ಏನ್ ಮಾಡಿಸ್ತದಂದ್ರೆ ಆ ಶತ್ರುಗಳನ್ನೆಲ್ಲ ಮನಸ್ಸಿನಾಗಿಂದ ಹೊರಗೆ ಹಾಕಿ ಆ ಮನಸ್ಸನ್ನ ದಿವ್ಯಗೊಳಿಸ್ತದೆ, ಪವಿತ್ರಗೊಳಿಸ್ತದೆ. ಮತ್ತು ಅಂಥ ಮನಸ್ಸಿನಲ್ಲೇನೆ ಭಗವಂತನ ಸಾಕ್ಷಾತ್ಕಾರ. ಆದ್ರಿಂದನೇ ಏನಾಗ್ತದ ಅಂತ ತಿಳ್ಕೊಂಡು ಕೇಳಿದ್ರೆ, ಯಾವ ಸಮಾಜದೊಳಗೆ ಯಾವ ಶತಮಾನದಲ್ಲಿ ಒಬ್ಬ ಸತ್ಪುರುಷ ಹುಟ್ಟಿ ಬರ್ತಾನೆ. ಮಹಾರಾಜರ ಕಡೆಗೆ ಹೇಳಿದ್ರು ಕಾಯ್ದೆ ಕಾನೂನು ಮಾಡಿ ಸಮಾಜ ಸುಧಾರಿಸುವುದಿಲ್ಲ. ನಾನು ಎಷ್ಟೋ ಸಲ ಈ ವಿಷಯವಾಗಿ ಹೇಳಿದ್ದೆ. ನಾವು ನೋಡ್ತೀವಿ ಬೇಕಾದಷ್ಟು ಕಾಯ್ದೆ ಮಾಡ್ತಾರೆ, ಕಾನೂನು ಮಾಡ್ತಾರೆ. ಎಷ್ಟೊಂದು ಅವರು ವಿಚಾರ ಮಾಡಿ ಒಂದೇನಾದ್ರೂ ಕಾನೂನು ಹೊರಡಿಸ್ತಾರೋ ಆ ಕಾನೂನನ್ನ ಮುರಿಲಿಕ್ಕೆ ಅದಕ್ಕಿಂತ ಹೆಚ್ಚು ವಿಚಾರ ಮಾಡೋ ಜನ ದೇಶದಲ್ಲಿ ಇರ್ತಾರೆ. ಆ ಕಾನೂನನ್ನು ಹೆಂಗ್ ಮುರಿಬೇಕು ಅನ್ನೋದನ್ನ ಅದಕ್ಕಿಂತ ಹೆಚ್ಚು ವಿಚಾರ, ಅವ್ರಿಗಿಂತಲೂ ಶಾಣೆ ಆಗಿರ್ತಾರೆ. ಕಾನೂನನ್ನು ಮಾಡೋರಿಗಿಂತಲೂ ಕಾನೂನನ್ನು ಮುರಿತಕ್ಕಂಥ ಪದ್ಧತಿಯನ್ನ ಸಮಾಜಕ್ಕೆ ಹೇಳ್ತಕ್ಕಂಥವ್ರು ಅವ್ರಿಗಿಂತಲೂ ಶಾಣೆ ಆಗಿರ್ತಾರೆ. ಅವ್ರು ಆ ಕಾನೂನನ್ನು ಹೆಂಗ್ ಮುರಿಬೇಕು ಅನ್ನೋದನ್ನ ಎಲ್ಲ ಪದ್ಧತಿ ಹೇಳ್ಕೊಡ್ತಿರ್ತಾರೆ. ಆದ್ರಿಂದ ಏನದ ಅಂದ್ರೆ ನಾನು ಎಷ್ಟೋ ಸಲ ಏನು ಅದೆಲ್ಲ ಏನು ಅಂತ ಹೇಳುವಂಥ ಒಂದು ಉದಾಹರಣೆ ಅಲ್ಲ. ಒಂದ್ಸಲ ಏನಾಯ್ತು ಅಂದ್ರೆ ಅಕ್ಬರ್ ಮಗನ ಹುಟ್ಟಿದ ದಿವಸ ಇತ್ತು. ಬೀರ್ಬಲ್ ಕೇಳ ಕ್ಯಾ ಕರ್ನಾ ಚಾಹಿಯೆ. ಅವಾಗ ಬೀರ್ಬಲ್ ಹೇಳಿದ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹುಟ್ಟಿದ ದಿವಸ ಹಾಲು ಕುಡಿಬೇಕು ಅಂತಿರ್ತದೆ. ಆದ್ರಿಂದ ನಿನ್ನ ಮಗನ ಹುಟ್ಟಿದ ದಿವಸ ಇದ್ರೆ ನೀನು ರಾಜ ಇದ್ದೀರಿ, ಇಡೀ ಪ್ರಜೆಗಳಿಂದ ಬಹಳಷ್ಟು ಹಾಲು ಸಂಗ್ರಹಿಸಿ ನಿನ್ನ ಮಗನಿಗೆ ಹಾಲು ಕುಡಿಸು ಅಂತ ಹೇಳಿ ಕೂಡಲೇ ಅದರ ಏನ್ ಮಾಡು, ದೊಡ್ಡದೊಂದು ಟ್ಯಾಂಕ್ ಮಾಡೋನು. ಆ ಟ್ಯಾಂಕಿನೊಳಗ ಎಲ್ಲರೂ ರಾತ್ರಿ ಏನದನು ನಿಮ್ಮ ಮನೆಯಿಂದ ಒಂದು ವಾಟಕ ಹಾಲು ಮುಚ್ಚಿಕೊಂಡು ಬಂದು ಆ ಟ್ಯಾಂಕಿನಲ್ಲಿ ಹಾಕ್ಬೇಕು, ಸುರಿದು ಹೋಗ್ಬೇಕು. ಅಂದ ಕೂಡಲೇ ತಂಗ್ರ ಹೊಡೆಸಿದ ಕೂಡ ಎಲ್ಲರೂ ಆವಾಗಿನ ಕಾಲಕ್ಕೆ ಹಿಂಗೇನು ಸ್ಟ್ರೀಟ್ ಲೈಟ್ ಅದೆಲ್ಲ ಇರ್ತಿದ್ದಿಲ್ಲ. ಅಲ್ಲಿ ಒಂದು ಸಣ್ಣ ಸಣ್ಣ ಏನಾದ್ರು ಬೆಳಕಿರ್ತಿದ್ದು. ಅವಾಗ ಊರಾಗಿನವ್ರೆಲ್ಲ ಎಲ್ಲರೂ ದಿಲ್ಲಿಯೊಳಗಿನವ್ರೆಲ್ಲರೂ ತಂದು ಹಾಕುವುದಂತೂ ಅನಿವಾರ್ಯ ಇತ್ತು, ಕಾನೂನು ಇತ್ತು. ಆದ್ರೆ ಎಲ್ಲರೂ ಏನ್ ವಿಚಾರ ಮಾಡಿದ್ರು ಮನ್ಯಾಗ ಅಂದ್ರೆ ಸುಡುಗಾಡ ಅಕ್ಬರ್ನ ಮಗಳಿಗೆ ಹಾಲು ಕೊಡುವ ಸಲುವಾಗಿ ನಾವು ನಮ್ಮ ಮನ್ಯಾಗಿನ ಹಾಲು ಹಾಕಿ ಬೆಳಿಗ್ಗೆ ಕರಿ ಚಹಾ ಕುಡಿಯೋ ಕೆಲಸನು ನಾವೊಬ್ರು ಒಂದು ವಾಟಗ ನೀರು ಹಾಕಿದ್ರೆ ಏನ್ ಫರ್ಕ್ ಆಗ, ಸಾವಿರಾರು ವಾಟಗ ಹಾಲು ಇರ್ತಾವೆ, ಅದ್ರಾಗ ಒಂದು ವಾಟಗ ನೀರಿಗೆ ಏನ್ ಫರ್ಕ್ ಆಗ್ಬೇಕಾಯ್ತು ಅಂತ ಹೇಳಿ ಎಲ್ಲಾರು ಏನಂದ್ರೆ ತಮ್ಮ ಮನ್ಯಾಗ ಒಂದು ವಾಟಗ ಊಟ ನೀರು ತಗೊಂಡು ಅದ್ಮ್ಯಾಲ ಮುಚ್ಕೊಂಡು ಒಯ್ದು ಸುಡುವಿದ್ರು. ಮುಂಜಾನೆ ಅಕ್ಬರ ಅರ್ಥಾತ್ ಏನು ಅಂದ್ರೆ ಅದಕ್ಕೆ ಏನ್ ಪ್ರಶ್ನೆ ಬಂದಿತ್ತು ಅಂದ್ರೆ ಯಾಕೆ ಹಿಂಗಾತು ಅಂದ್ರೆ ಅಕ್ಬರ್ ಬೀರ್ಬಲ್ ಕೇಳಿದಾಗ, ಕ್ಯೋ ಬೀರ್ಬಲ್ हमारी प्रजा कैसे हैं, ನಮ್ಮ ಪ್ರಜೆಗಳು ಹೆಂಗಿದ್ದಾರೆ, अच्छे हैं ना, अच्छा ಅಂದ್ರೆ ಒಳ್ಳೆಯವರಿದ್ದಾರೆ ಇಲ್ಲೋ. ಬೀರ್ಬಲ್ ಹೇಳಿದ ನೈ ಜಹಾಂ ಬನಾ अच्छे नहीं है लुच्चे हैं. अच्छा ಇಲ್ಲ ಲುಚ್ಚಾಗಳಿದ್ದಾರೆ ಎಲ್ಲರೂ. ಅಕ್ಬರ್ ಸಿಟ್ಟು, ಏನ್ ನಾನು ಪ್ರಜೆಗಳು ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ, ನೀನು ಲುಚ್ಚ ಇದ್ದಾರಂತೀರಿ ಅಂತ ಕೂಡ್ಬೇಕಾದ್ರೆ ನೋಡ್ಬೇಕಾದ್ರೆ ನಾ ಮಾತು ಪ್ರತ್ಯಕ್ಷ ತೋರಿಸ್ತೀನಿ. ಕೂಡಲೇ ಹೇಳ್ದ, ಹಿಂಗ ನಾಳೆ ನನ್ನ ಮಗನ ಹುಟ್ಟಿದ ದಿವಸದ ಹಾಲು. ಅವಾಗ ಅಕ್ಬರ್ಗೆ ಅನಿಸ್ತು, ನನ್ನ ಪ್ರಜೆಗಳು ನನ್ನ ಮ್ಯಾಗ ಎಷ್ಟು ಪ್ರೇಮ ಮಾಡ್ತಾರೆ, ಎಷ್ಟು ಒಳ್ಳೆ ಜನ ಇದ್ದಾರೆ. ನಾ ಹೇಳಿದ್ದನ್ನೆಲ್ಲ ಒಂದು ಸಣ್ಣ ಕಾಯ್ದೆ ಹೊರಡಿಸಿದ್ರು ಎಷ್ಟು ಅಕ್ಷರಶಃ ಕಟಾಕ್ಷವಾಗಿ ಪಾಲಿಸ್ತಾರೆ. ಅರ್ಥಾತ್ ನೋ ಸ್ಮೋಕಿಂಗ್ ಅಂತ ಬರ್ದಿರ್ತಾರೆ, ಕಂಡಕ್ಟರ್ ಕೆಳಗೆ ಕೂತು ಅಲ್ಲೇ ಸಿಗರೇಟ್ ಸೇರ್ತಾರೆ. ಇಂಥ ದಿನ ನಿತ್ಯ ನೋಡ್ತೀವಿ, ನಾವು ಬೇಕಾದಷ್ಟು ನೋಡ್ತೀವಿ. ಅರ್ಥಾತ್ ಏನು ಅಂದ್ರೆ ಮುಂಜಾನೆ ಎದ್ದು ಕೂಡಲೇ ಅಕ್ಬರ್ ಒಳಗೆ ಉತ್ಸುಕತೆಯಿಂದ ನನ್ನ ಪ್ರಜೆಗಳಿಗೆ ಎಷ್ಟು ಹಾಲು ಸುರಿದಿರಬಹುದು ಅಂತ ಅಗದಿ ಉತ್ಸುಕತೆಯಿಂದ ಬಂದು ಆ ಟ್ಯಾಂಕಿನ ಮ್ಯಾಲಿಂದ ಒಂದು ನಳಕಿ ಇಟ್ಟಿದ್ರು. ಟ್ಯಾಂಕಿನಾಗಿದ್ದು ಏನು ಕಾಣಬಾರ್ದು ಆ ನಳಕಿ ಒಳಗೆ ಹಾಕ್ಬೇಕು ಹಾಲು ಅಂದ್ಕೊಂಡು ಎಲ್ಲಾರು ಹಾಕಿ ಹೋಗ್ತಿದ್ರು.
ಮೊದಲು ಮುಂಜಾನೆ ಬಂದ ಮ್ಯಾಲಿನ ತೆಗೆದು ಕೂಡ ನೋಡ್ತಾರೆ ಒಂದು ಹನಿ ಹಾಲಿಲ್ಲದು ಅದೇ ನೀರನ್ನು ತುಂಬಿತ್ತು. ಅವಾಗ ರಾಜ ಅಕ್ಬರ್ ಬೀರ್ಬಲ್ ಕಡೆಗೆ ನೋಡಿದ, ಬೀರ್ಬಲ್ ಅಂತ ಸಬ್ ರುಚಿಯೇ ಎಲ್ಲ ರುಚಿ ಆಯ್ತದ. ಹೆಂಗೋ ಹಂಗೇನದ ಕಾಯ್ದೆ ಕಾನೂನು ಮಾಡಿ ಸಮಾಜ ಸುಧಾರಿಸುವುದಿಲ್ಲ. ಸಮಾಜ ಸುಧಾರಣೆ ಅನ್ನೋದು ಕೇವಲ ಸತ್ಪುರುಷರಿಂದಲೇ ಮಾತ್ರ ಶಕ್ಯದ. ಅರ್ಥಾತ್ ಏನು ಅಂದ್ರೆ ಸಮಾಜನೇ ಸತ್ಪುರುಷರೇ ಸಮಾಜವನ್ನು ಸುಧಾರಿಸಲಿಕ್ಕೆ ಶಕ್ಯದ. ಮಹಾರಾಜರು ಸುಧಾರಣಾ ಶಬ್ದಕ್ಕೆ ಬಹಳ ಚಂದ ಅರ್ಥ ಹೇಳಿ. ಚಲ ಪುಣೆದ್ರೊಳಗ ಕೆಲವರು ಒಬ್ಬ ಅರ್ಥಾತ್ ಏನೋ ಒಂದು ಜಡ್ಡಾಗಿತ್ತು, ಬಂದು ಮಹಾರಾಜನ ಭೇಟಿ ಆದಾಗ ಮಹಾರಾಜರು ಅವ್ರಿಗೆ ಅವ್ನ ಹೆಂಡತಿ ತ್ರಾಸಾಗಿತ್ತು. ಅರ್ಥಾತ್ ಆಕೆ ಒಂದು ನಮೂನಿ ಮೆಂಟಲ್ ಇದು ಆದಂಗಾಗಿತ್ತು. ಅವ್ರು ಮಹಾರಾಜರು ಹೇಳಿದ್ರು ಅಂತ ನೀನು ಕಾಳಜಿ ಮಾಡಬೇಡ, ಆಕೆ ನಿದ್ದೆ ಆಗಿಲ್ಲ ಬಹಳಷ್ಟು, ಆದ್ರಿಂದ ಆಕೆ ಸರಿಯಾಗಿ ನಿದ್ದೆ ಆತು ಅಂದ್ರೆ ಆಕೆ ಎಲ್ಲ ಆರಾಮಾಗ್ತದೆ. ಈ ಬಿಳಿ ಡಾಕ್ಟರ್ ಬೆನ್ನು ಹತ್ತಬೇಡ ಅಂದ್ರೆ ಬ್ರಿಟಿಷರ ಡಾಕ್ಟರ್ ಬೆನ್ನು ಹತ್ತಬೇಡ, ಇಂಗ್ಲಿಷ್ ಡಾಕ್ಟರ್ ಬೆನ್ನು ಹತ್ತಬೇಡ. ಒಳ್ಳೆ ಅವರು ಕೂತಿದ್ರಲ್ಲಿ ಅವ್ರು ಹೇಳಿದ್ರು, ನೀವು ಅವ್ರ ಬಗ್ಗೆ ಹಿಂಗ್ಯಾಕೆ ಅಂತೀರಿ ಅಂತ. ಅವಾಗ ಅವ್ರು ಹೇಳಿದ್ರು ಸುಧಾರ ಅರ್ಥಾತ್ ಏನು ಅಂತಂದ್ರೆ ನನಗೆ ಅವ್ರ ಬಗ್ಗೆ ಇದು ಅಂತ ತಿಳ್ಕೊಂಡಲ್ಲ, ಆದ್ರೆ ನಾವು ಇವತ್ತೇನದಂದ್ರೆ ಸುಧಾರಣೆ ಹೆಸರಿನಲ್ಲಿ ಏನೇನೋ ಮಾಡ್ಲಿಕ್ಕೆ ಹತ್ತೀವಿ, ಆದ್ರೆ ನಿಜವಾದ ಸುಧಾರಣೆ ಲಕ್ಷಣ ಅಲ್ಲ. ಸುಧಾರಣೆ ಅಂದ್ರೆ ಏನು ಅಂದ್ರೆ ಮನುಷ್ಯ ಆಗಲಿ ಸಂಸ್ಕೃತಿ ಆಗಲಿ ಒಂದು ದೇಶ ಸುಧಾರಣೆ ಆಗೋದು ಇದರ್ಥ ಏನು? ಸು ಅಂದ್ರೆ ಉತ್ತಮವಾದದ್ದು, ಧಾರಣೆ ಅಂದ್ರೆ ಧರಿಸೋದು. ಯಾರು ತನ್ನ ಅಂತಃಕರಣದಲ್ಲಿ ಶ್ರೇಷ್ಠ ವಿಚಾರಗಳನ್ನು ಧಾರಣೆ ಮಾಡಿಕೊಂಡಿರ್ತಾನೋ, ಯಾರ ಅಂತಃಕರಣದಲ್ಲಿ ಭಗವಂತನ ಶ್ರೇಷ್ಠವಾಗಿರ್ತಕ್ಕಂಥ ಭಗವಂತನನ್ನು ಧಾರಣೆ ಮಾಡಿಕೊಂಡಿದ್ದಾನೋ, ಅಥವಾ ಯಾರು ತನ್ನ ಅಂತಃಕರಣದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಭಗವಂತನ ನಾಮವನ್ನ ಧಾರಣೆ ಮಾಡಿಕೊಂಡಿದ್ದಾನೋ, ಅವನು ಹೊರಗಿನಿಂದ ಸುಶಿಕ್ಷಿತ ಆಗಿರ್ಬಹುದು, ಅಶಿಕ್ಷಿತ ಆಗಿರ್ಬೋದು, ಅಥವಾ ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಅಥವಾ ಏನಪ್ಪಾ ಅಂತಂದ್ರೆ ಬಡವಾಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಶಹರದಲ್ಲಿರುವವಾಗಿರ್ಬೋದು, ಅಥವಾ ಇರುವಂಥವನಾಗಿರ್ಬೋದು. ಯಾರ ಅಂತಃಕರಣದಲ್ಲಿ ಭಗವಂತನ ದಿವ್ಯವಾಗಿರ್ತಕ್ಕಂಥ ನಾಮಸ್ಮರಣೆ ಅಖಂಡವಾಗಿ ನಡ್ಲಿಕ್ಕತ್ತಿದನು, ಅವನ ಅಂತಃಕರಣದಲ್ಲಿರ್ತಕ್ಕಂಥ ಎಲ್ಲಾ ದುರ್ಭಾವನೆಗಳು ದೂರಾಗಿ ಎಲ್ಲಾ ಪ್ರಕಾರವಾಗಿರ್ತಕ್ಕಂಥ ಸದ್ಭಾವನೆಗಳು ಬರ್ತಾವೆ. ಮಹಾರಾಜರು ಹೇಳಿದ್ರು, ದೇವ್ರದು ಏನಾದ್ರು ಮೆರವಣಿಗೆ ಮಟ್ಟು ಅಂದ್ರೆ ಹಿಂದಿಂದ ಏನಾಗ್ತಾರೆ ಅಂದ್ರೆ ಒಳ್ಳೆ ಸಜ್ಜನರು, ಒಳ್ಳೆ ಸಾತ್ವಿಕ ಜನರು, ಭಕ್ತರು, ಜ್ಞಾನಿಗಳು ಬೆನ್ನು ಹತ್ತಾರೆ. ಅದೇ ರೀತಿಯಾಗಿ ಏನು ಅಂದ್ರೆ ಭೂತಗಳದ್ದು ಮೆರವಣಿಗೆ ಹೊಂಟು ಅಂದ್ರೆ ಹಿಂದಿಂದ ಪಿಶಾಚಿಗಳು ಬೆನ್ನು ಹತ್ತವೆ, ಅನೇಕ ಪ್ರಕಾರವಾಗಿರ್ತಕ್ಕಂಥ ಅಸುರಿ ಭಾವಗಳು ಬೆನ್ನು ಹತ್ತವೆ, ತಮೋಗುಣಿ ಭಾವಗಳು ಬೆನ್ನು ಹತ್ತವೆ. ಹೆಂಗು ಹಂಗೇನದ ಅಂತಂದ್ರೆ ಒಳಗೇನದ ಭಗವಂತನ ನಾಮದ ಸಾನ್ನಿಧ್ಯ ಪ್ರಾಪ್ತ ಆದ ಕೂಡಲೇ ಒಳ್ಳೆ ಗುಣಗಳೆಲ್ಲ ತಾನಾಗೆ ಬರ್ಲಿಕ್ಕತ್ತಾವ. ಅರ್ಥಾತ್ ಏನು ಅಂದ್ರೆ ದುಷ್ಟ ಗುಣಗಳು, ದುಷ್ಟ ಪ್ರವೃತ್ತಿಗಳು, ದುರ್ವಾಸನೆಗಳು, ಅರ್ಥಾತ್ ಏನು ಅಂದ್ರೆ ದುಷ್ಕಲ್ಪನೆಗಳು ಎಲ್ಲ ನಿಧಾನವಾಗಿ ಹೊರಬೀಳಿಕ್ಕತ್ತಾವ. ಆದ್ರಿಂದನೇ ಒಳಗಿನಿಂದ ಸುಧಾರಣೆ ಆಗಬೇಕು ಅಂದ್ರೆ, ನಮ್ಮ ಅಂತಃಕರಣ ಸುಧಾರಿಸಬೇಕು ಅಂದ್ರೆ ಅದರಲ್ಲಿ ಅತ್ಯಂತ ಒಂದು ಪರಿಶುದ್ಧವಾಗಿರ್ತಕ್ಕಂಥ ವಸ್ತುವನ್ನೇ ಇರಬೇಕೆ ಹೊರತು ನಾವು ಏನಕ್ಕೇನೋ ನಮ್ಮ ಮನಸ್ಸಿನಾಗ ತುಂಬಿಕೊಂಡು ನಾವು 4 ಅಕ್ಷರ ಓದಿ ನಾವು ಬಹಳ ಸುಧಾರಿಸಿದೀವಿ ಅಂತ ಅನಿಸ್ತಿದ್ರೆ ಅದೇನದನ್ನ ಕೇವಲ ನಮ್ಮ ಅಜ್ಞಾನ ಅಂತ ಹೇಳ್ಬೇಕು. ನಾವು ಬಹಳಷ್ಟು ಕಲ್ತೀವಿ ಅನ್ನೋ ಮಾತ್ರನೇ ಬಹಳ ಸುಧಾರಿಸಿದ್ವಿ ಅಂತ ಅರ್ಥ ಅಲ್ಲ. ಈಗಿನ ಪರಿಸ್ಥಿತಿ ನಾವು ನೋಡ್ತೀವಿ, ಎಷ್ಟು ಮಂದಿ ತಮ್ಮ ತಂದೆ ತಾಯಿಗಳು ತಮ್ಮ ಮಕ್ಕಳು ತಮ್ಮ ಕಡೆ ಕರ್ಕೊಂಡ್ಬಂದಿರ್ತಾರೆ. ಆ ಅಕ್ಷರಶಃ ಮಕ್ಕಳು ಬೆನ್ನ ಮೇಲೆ ಕೈ ಆಡಿಸೋದ ಅವ್ರ ಅಭಿಮಾನದಿಂದ ಹೇಳ್ತಿರ್ತಾರೆ ಏನು ಅಂದ್ರೆ, ನನ್ನ ಮಗಾಜಿ 10th ರಲ್ಲಿ 60-75 ಮಾರ್ಕ್ಸ್ ತಗೊಂಡಾನ ಅಂತ. ಹೌದು ಸರಿ, ನಾ ಏನಂತೀನಿ, ಅವ್ರು ಸಂತೋಷದ. ನಿಮ್ಮ ಮಗ ಏನಾದ್ರು 10th ರಲ್ಲಿ ಫಸ್ಟ್ ರ್ಯಾಂಕ್ ಬಂದ, ಡಿಸ್ಟಿಂಕ್ಷನ್ ಹೊಡೆದ, BA ದಲ್ಲಿ ಆತು, MA ದಲ್ಲಿ ಆತು, ಮತ್ತೆ ಯಾವ್ಯಾವ ಡಿಗ್ರಿಗಳಲ್ಲಿ ಆತು, ಶಿಕ್ಷಣ ಸಾಕಷ್ಟು ಆತು, ಆಮೇಲೆ ದೊಡ್ಡ ನೌಕರಿ ಹತ್ತು, ಬೇಕಾದಷ್ಟು ಸಂಬಳ ಆತು, ಮದುವೆ ಮಾಡಿಕೊಂಡ, ಪ್ರಪಂಚ ಮಾಡ್ಲಿಕ್ಕಂತ, ಮನೆ ಕಟ್ಟಿಸಿದ, ಗಾಡಿ ತಗೊಂಡ, ಇದೆಲ್ಲ ಖರೆ ಅದ. ಆದ್ರೆ ಅಂತರಂಗದಲ್ಲಿ ಅವನ ಅಂತಃಕರಣದಲ್ಲಿ ಏನಾದ್ರು ಸದ್ಭಾವನೆಗಳು, ಸದ್ವಿಚಾರಗಳು, ಸತ್ಪ್ರವೃತ್ತಿಗಳು ಉಂಟಾಗಿದ್ರೆ ಮಾತ್ರ ನಾವು ತಿಳ್ಕೋಬೇಕಲ್ಲ ಏನು ಅಂದ್ರೆ ಆ ಮನುಷ್ಯ ಸ್ವಲ್ಪ ಇಲ್ಲ ಸ್ವಲ್ಪ ಸುಧಾರಿಸಕತ್ಯಾನ. ಇವತ್ತು ಮುಂಜಾನೆ ನಾವು 2 ಹುಡುಗರಿಗೆ ಬಹಳ ತನಕ ಹೇಳ್ತಾ ಇದ್ವಿ. 2 ಹುಡುಗರಿಗೂ ಮುಖ್ಯವಾಗಿ ಏನ್ ವಿಷಯ ಹೇಳ್ತಾ ಇದ್ದೀವಿ ಅಂದ್ರೆ, ಇಬ್ಬರಿಗೂ ಸ್ವಾಭಾವಿಕವಾಗಿ ಏನಿದೆ ಅಂತಂದ್ರೆ
ಹೊರಗಿನ ಪ್ರಪಂಚದ ಕಡೆಗೆ ಮುಖ್ಯವಾಗಿ ಲಕ್ಷ್ಯ ಇದೆ. ಏನೋ ಒಂದು ಬಹಳಷ್ಟು ಕಲ್ತೀವಿ ಅನ್ನುವಂಥ ಭಾವನಾ ಅದ. ಆ ಭಾವನೆಯಿಂದ ಅದಕ್ಕನುಸಾರವಾಗಿ ಅವರಿಗೆ ಅದಕ್ಕನುಸಾರವಾಗಿರ್ತಕ್ಕಂಥ ನೌಕರಿ ಅದ, ಮದುವೆ ಆಗಿದೆ, ಪ್ರಪಂಚ ನಡೆದಿದೆ. ಆದ್ರೆ ಇಷ್ಟೆಲ್ಲ ಇದ್ರೂ ಅವ್ರಿಗೆ ಅದು ಇಬ್ಬರದು ಪರಿಸ್ಥಿತಿ ಹೇಗಿದೆ ಅಂದ್ರೆ ಇಬ್ಬರು ತಮ್ಮ ಅಂತರ್ಮುಖರಾಗಿ ಅರ್ಥಾತ್ ತಮ್ಮ ಅಂತರಂಗದಲ್ಲಿರ್ತಕ್ಕಂಥ ಪರಮಾತ್ಮನ ಕಡೆಗೆ, ಈ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಪರಮಾತ್ಮನ ಕಡೆಗೆ ವಿಶ್ವವನ್ನು ಸಂರಕ್ಷಣೆ ನಿರ್ಮಾಣ ಮಾಡಿ, ಸೃಷ್ಟಿ ಮಾಡಿ, ಸಂರಕ್ಷಣೆ ಮಾಡಿ ಅರ್ಥಾತ್ ಮಾಡತಕ್ಕಂಥ ಭಗವಂತನ ಕಡೆಗೆ ಇಬ್ಬರಿಗೂ ಲಕ್ಷ್ಯ ಇಲ್ಲದೆ ಇರೋದನ್ನ ಅರ್ಥಾತ್ ಏನು ಅಂದ್ರೆ ನೋಡಿ ನಾವು ಇಬ್ಬರಿಗೂ ಇದರೊಳಗಿಂದ ತಾತ್ಪೂರ್ತಿಕವಾಗಿ ನಿಮ್ಗೆ ಏನು ಅನಿಸ್ಲಿಕ್ಕಿಲ್ಲ, ನಾವು ಹಿಂಗೆ ತಪ್ಪು ಮಾಡ್ತೀವಿ ಅಲ್ಲಿ ಅಂತ ಅನಿಸ್ಲಿಕ್ಕಿಲ್ಲ, ಅಥವಾ ಇದರಿಂದ ಇದ್ರೊಳಗೆ ನಮ್ಗೆ ಏನಾದ್ರು ಹಾನಿ ಆಗ್ತದ ಅಂತ ತಿಳ್ಕೊಂಡು ಅನಿಸ್ಲಿಕ್ಕಿಲ್ಲ. ಅರ್ಥಾತ್ ಏನು ಅಂದ್ರೆ ಇದ್ರೊಳಗೆ ಬಹಳ ಉತ್ಸಾಹದಿಂದ ನೀವು ತೊಡಗಬಹುದು, ಉತ್ಸಾಹದಿಂದ ಪರಿಶ್ರಮ ಪಟ್ಟು ಸಂಪಾದಿಸಬಹುದು, ಸಂಪಾದಿಸಿದ್ದನ್ನು ಉಪಭೋಗ ಮಾಡಬಹುದು. ಆದ್ರೆ ಜೀವನ ಅಂದ್ರೆ ಹೆಂಗದ ಅಂದ್ರೆ ಅದು ನಿಧಾನವಾಗಿ ಬೆಳೀತದೆ, ಬೆಳೆದು ನಿಧಾನವಾಗಿ ಇಳೀತದೆ. ಆ ಇಳಿಯುವ ಹೊತ್ತಿನೊಳಗೆ ಏನಾಗ್ತದೆ ಅಂದ್ರೆ ಅರ್ಥಾತ್ ಬೆಳೆಯುವ ಹೊತ್ತಿನೊಳಗೆ ಸಾವಧಾನತೆ ಇಲ್ಲದರಿಂದಾಗಿ ಇಳಿಯುವ ಹೊತ್ತಿನೊಳಗೆ ನಾವು ಎಷ್ಟೊಂದು ಆ ಅಸಾವಧಾನತೆಯ ಒಂದೇನು ಅಂದ್ರೆ ಅದರದೊಂದು ಫಲವನ್ನು ನಮಗೆ ಅನುಭವಿಸ್ಬೇಕಾಗಿ ಬರ್ತದೆ ಅಂತಂದ್ರೆ ಅವಾಗ ಎಷ್ಟು ಹೇಳಿದ್ರು ನಾ ಕೇಳಿಲ್ಲ, ಅರ್ಥಾತ್ ಅವಾಗ ನಾನು ಅರ್ಥಾತ್ ಅದ್ರ ಕಡೆ ಲಕ್ಷ್ಯ ಕೊಡ್ಲಿಲ್ಲ. ಅವರು ಹೇಳಿದ್ರು ಎಷ್ಟು ಕಳಕಳಿಯಿಂದ ಹೇಳಿದ್ರು, ಆದ್ರೂ ನಾನು ಅವಾಗ ಲಕ್ಷ್ಯ ಕೊಡ್ಲಿಲ್ಲ. ವಯಸ್ಸು ದಾಟಿ ಹೋದು. ಈಗ ಪರಿಸ್ಥಿತಿ ಹೆಂಗೆ ಬಂದಿದೆ ಅಂದ್ರೆ ಕೈಕಾಲುಗಳು ಶಿಥಿಲ ಆದವು, ಕಣ್ಣು ಅಷ್ಟೊಂದು ಕಾಣಿಸಂಗಿಲ್ಲ, ಕಿವಿ ಅಷ್ಟೊಂದು ಕೇಳ್ಸಂಗಿಲ್ಲ. ಇಷ್ಟು ಅವಸ್ಥೆ ಬರ್ಬೇಕಾದ ಅವಶ್ಯಕತೆ ಇಲ್ರಿ. ಇದಕ್ಕೂ ಬಹಳ ಮುಂಚೆನೆ ಜೀವನ ಎಷ್ಟರೇ ಅರ್ಥಾತ್ ಏನಂದ್ರೆ ಅರ್ಥಾತ್ ಗೊಂದಲಮಯವಾಗಿರ್ತಕ್ಕಂಥದ್ದು ಅಂತಂದ್ರೆ ಯಾವಾಗ ಎಂತೆಂಥ ಪ್ರಶ್ನೆಗಳ ನಿರ್ಮಾಣ ಆಗ್ತವೆ, ದ್ವಂದ್ವಗಳ ನಿರ್ಮಾಣ ಆಗ್ತವೆ, ಸಂಘರ್ಷ ನಿರ್ಮಾಣ ಆಗ್ತವೆ ಅನ್ನುವಂಥದ್ದನ್ನು ಹೇಳಿ ಬರಂಗಿಲ್ಲ. ವಯಸ್ಸಾಗ್ತಾ ಏನೇನೋ ರೋಗ ರುಜಿನಗಳು ಶರೀರದಲ್ಲಿ ಅರ್ಥಾತ್ ಪ್ರಗಟ ಆಗ್ತವೆ. ಯಾವಾಗ ಯಾವ ರೋಗ ಪ್ರಗಟ ಆಗ್ತವೆ ಹೇಳಲಿಕ್ಕೆ ಬರಂಗಿಲ್ಲ. ಪ್ರಪಂಚದೊಳಗೆ ಯಾವ ರೀತಿ ಯಾವಾಗ ಯಾವ ಕ್ಷಣಕ್ಕೆ ಏನು ಆಘಾತ ಆಗ್ತದೋ ಹೇಳಲಿಕ್ಕೆ ಬರಂಗಿಲ್ಲ. ಯಾಕೆಂದ್ರೆ ಇವಾಗ ಏನಿದೆ ಅಂದ್ರೆ ಎಲ್ಲರ ಬುದ್ಧಿ ಅತ್ಯಂತ ಚಂಚಲದ, ಬುದ್ಧಿ ಅಸ್ಥಿರದ, ಮನಸ್ಸು ಚಂಚಲದ. ಹೀಗಾಗಿ ಇವತ್ತಿನ ಪರಿಸ್ಥಿತಿ ಒಳಗೆ ಹೆಂಗಾಗಿದೆ ಅಂತ ನಾವು ನೋಡ್ತೀವಿ. ದಿವಸ ನಾವು ಸುದ್ದಿ ಕೇಳ್ತೀವಿ, ನಾವು ಡೈವರ್ಸ್ ಟೋಕನ್ ಮಾಡೀವಿ, ಪರಿಸ್ಥಿತಿಯನ್ನು ಹಿಂದಿನ ಕಾಲದಲ್ಲಿ ನನ್ನ ತಲೆಗೆ ವಿಚಾರ ಬಂತು. ಹಿಂದಿನ ಕಾಲದಲ್ಲಿ ತೊಟ್ಲಕ್ಕೆ ಪಾಸಿಂಗ್ ಕಟ್ಟಿ ಮದುವೆ ಮಾಡ್ತಿದ್ರು. ಆದ್ರ ಆ ಹುಡುಗಿ ಆ ಹುಡುಗ ಇಬ್ರು ತೊಟ್ಟಲ್ದಾಗಿದ್ದಾಗನೇ ಮದುವೆ ಮಾಡ್ತಿದ್ರು. ಆದ್ರೆ ಭವಿಷ್ಯದಲ್ಲಿ ಅವ್ರ ಜೀವನ ಏನದನ್ನು ಕೊನೆಯವರೆಗೂ ಸಮಾಧಾನದಿಂದ ಎಂಥ ಹುಡುಗಿ ಆಕೆ ಹೆಂಗರೆ ಬೆಳ್ಕೊಂಡು ಬರುವಳಕ್ಕ, ಇವ್ ಹೆಂಗರೆ ಧಡ್ಡರೆ ಆಗ್ಲಿ ಶಾಣೆಯಾರೆ ಆಗ್ಲಿ, ಆ ಹುಡುಗಿ ಧಡ್ಡರೆ ಆಗ್ಲಿ ಶಾಣೆಯಾರೆ ಆಗ್ಲಿ, ನೌಕರಿ ಹತ್ಲಿ ಬಿಡ್ಲಿ, ಅರ್ಥಾತ್ ಏನು ಶ್ರೀಮಂತಿಕೆ ಬರ್ಲಿ, ಬಡತನ ಬರ್ಲಿ, ರೋಗ ರುಜಿನಿ ಬರ್ಲಿ, ಏನ್ ಬಂದ್ರು ಅವ್ರೇನ್ ತಾವಿಬ್ರು ಏನದನ್ನು ಅನ್ಯೋನ್ಯರಾಗಿರ್ತಕ್ಕಂಥವ್ರು ಅನ್ನುವಂಥ ಭಾವನೆಯಿಂದ ಕೊನೆಯವರೆಗೂ ಅವ್ರು ಪ್ರಪಂಚ ಮಾಡಿಕೊಂಡು ಹೋಗ್ತಿದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ ಏನದ ಅಂತಂದ್ರ 25-30 ವರ್ಷ ಆಗಿರ್ತಾವೆ, ನಾವು ಪ್ರೇಮ ಮಾಡ್ತೀವಿ ಅಂತಂತಾರೆ. ಪ್ರೇಮದ ಹೆಸರಿನಲ್ಲಿ ಅರ್ಥಾತ್ ಏನು ಉಚ್ಛೃಂಖಲ ವೃತ್ತಿಯಿಂದ ಇರ್ತಾರೆ. ಆಮೇಲೆ ಮದುವೆ ಮಾಡಿಕೊಂಡು ಬಳಕ ಇಬ್ರು ಒಬ್ಬರಿಗೊಬ್ಬರು ಸಮಾನ ಸ್ಕಂಧರಾಗಿ ಅಕಿನೂ ದುಡಿದ ಸಂಪಾದನೆ ಮಾಡ್ತಿರ್ತಾರ, ಇವನು ಸಂಪಾದನೆ ಮಾಡ್ತಿರ್ತಾನೆ. ನೀಯೇ ನನಗ ನಾಯಿ ನಿನಗ ಅನ್ನುವಂಥ ಪರಿಸ್ಥಿತಿ ಒಳಗ ಒಂದು ಸಂಘರ್ಷ ನಿರ್ಮಾಣ ಆಗಿ ಇವಾಗಿನ ಕಾಲದಲ್ಲಿ ಪ್ರೇಮ ವಿವಾಹಗಳೇ ಪರ್ಯವಸಾನದಲ್ಲಿ ದುಃಖದಲ್ಲಿ ಪರ್ಯವಸಾನ ಆಗೋದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ನೋಡ್ತಾ ಇದ್ದೀವಿ. ಅರ್ಥಾತ್ ಅರ್ಥ ಏನು ಅಂದ್ರೆ ನಮ್ಮ ಬುದ್ಧಿ ಅಸ್ಥಿರದ. ನಾನು ವಿನೋದವಾಗಿ ಹೇಳಬೇಕು ಅಂದ್ರೆ ಒಂದು ಹುಡುಗಿ 10 ವರ್ಷ ಪ್ರೇಮ ಮಾಡಿದ್ರು, ಕೊನೆಗೆ ಮದುವೆ ಮಾಡಿಕೊಂಡು ಬರು ಮುಂದೆ ಆ ಹುಡುಗನೇ ಡೈವರ್ಸ್ ಕೊಟ್ಟು ಮನೆಗೆ ಬಂದು ಅಕ್ಕಿಕಾರ ಬಿದ್ದು ಎಲ್ಲಾರು ಊಟ ಮಾಡ್ಲಿಕ್ಕೆ ಹತ್ತಿದ್ರೆ ಇನ್ನೂ ಇವ್ರು ಮನೆಗೆ ಬಂದ್ರು ಇಬ್ರು. ಅರ್ಥಾತ್ ಇಬ್ರು ಒಂದು ಆಕೆ ಮನೆಗೆ ಬರೋ ಮುಂದೆ ಅಲ್ಲಿ ಕೋರ್ಟ್ನಾಗ ಡೈವರ್ಸ್ ಅಪ್ಲಿಕೇಶನ್ ಕೊಟ್ಟನ ಮನೆಗೆ ಬಂದ್ಬಿಟ್ಟು. ನಾನು ಕೇಳಿದೆ ಯಾಕೆ ಹಿಂಗೆ ಮಾಡಿದೆ ಅಂದ್ರೆ ನನಗಮ್ಮ ಸಿಗರೇಟ್ ಸೇರುವುದಿಲ್ಲ ಅಂತ ಹೇಳಿದ್ದ. ನಮ್ಗೆ ಸಿಗರೇಟ್ ಸೇರುವುದಿಲ್ಲ ಆದ್ರಿಂದ
ಅವ್ನು 10 ವರ್ಷ ನಾನು ಮುಂದೆ ಒಂದ್ಸಲೂ ಸಿಗರೇಟ್ ಸೇದಿದ್ದಿಲ್ಲ. ಆದ್ರಿಂದ ಅವನ ಜೊತೆ ಪ್ರೀತಿನೇ ಇದ್ದೆ. ಅದು ಮದುವೆ ಆದ ದಿವಸನ ಅವನು ತನ್ನ ಮಿತ್ರರ ಜೊತೆಗೆ ಎಲ್ಲೋ ಒಂದ್ ಕಡೆ ದೂರ ಒಂದು ಬಾಗಿಲು ಹೋಗಿ ಅವ್ನ ಕೈಯ ಸಿಗರೇಟ್ ಸೇರ್ಕೊಳ್ತಾ ನಿಂತದ್ದು ನೋಡಿದ ಕೂಡಲೇ ನಾನು ಡೈವರ್ಸ್ ಕೊಟ್ಟು ಬಂದ್ಬಿಟ್ಟೆ. ಇದಕ್ಕೇನು ಪಾರ್ಶ್ವಭೂಮಿ ಇಲ್ಲ, ಏನ್ಪಾ ಏನಾದ್ರೂ ಒಂದು ಭೂಮಿಕಾ ಅದ, ಹಿಂದೇನಾದ್ರೂ ಒಂದು ಬಂಧನ ಅದ, ಹಿಂದೇನಾದ್ರೂ ಒಂದು ಆದರ್ಶ ಅದ, ಹಿಂದೇನಾದ್ರೂ ಒಂದು ಧ್ಯೇಯ ಅದ, ಅಥವಾ ಏನೋ ಒಂದು ಜೀವನದಲ್ಲಿ ಒಂದು ಅದ್ರ ಬಗ್ಗೆ ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ಸದ್ಭಾವನೆ ಅದ ಅನ್ನುವಂಥವು ಏನೂ ಇರ್ತದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ಸಂಸ್ಕೃತಿನೇ ಅಂಥ ಒಂದು ಅಧೋಗತಿಗೆ ಒಂದು ಸ್ವರೂಪವನ್ನು ಹೊಂದ್ತಾ ಇರುವಂತಹ ಸಮಯದಲ್ಲಿ ನಿಜವಾಗಿ ಹೇಳಬೇಕು ಅಂತಂದ್ರೆ ಇವತ್ತು ನಮಗೆ ಜೀವನದಲ್ಲಿ ಸತ್ಪುರುಷರ ಆದರ್ಶ ಅನ್ನುವಂಥದ್ದು ಬಹಳ ಮಹತ್ವದ್ದು. ಅರ್ಥಾತ್ ನೀವು ಹೆಂಗೋ ಇನ್ನೂ ಒಂದು ಪ್ರಕಾರ ಹೇಳಬೇಕು ಅಂತಂದ್ರೆ ಅರ್ಥಾತ್ ಆ ಹುಡುಗರಿ ನಾ ಹೇಳಿದೆ, ನೀವು ಇವತ್ತು ಏನೋ ಎಷ್ಟ ತಿಳ್ಕೊಂಡಿರುವಲ್ರಾಕ ನಾವು ತಿಳ್ಕೊಂಡಂಗೆ ಭವಿಷ್ಯ ಇರಂಗಿಲ್ಲ. ಭವಿಷ್ಯದಲ್ಲಿ ಏನಾದ್ರೂ ಉಲ್ಟಾ ಸುಲ್ಟಾ ಆತು ಅಂತಂದ್ರೆ ಆಮೇಲೆ ನಮಗೆ ಏನ್ ಮಾಡ್ಲಿಕ್ಕೆ ಶಕ್ತಿ ಆಗಂಗಿಲ್ಲ ಅಂದ್ರೆ ಏನೂ ಮಾಡ್ಲಿಕ್ಕೆ ಶಕ್ತಿ ಆಗಂಗಿಲ್ಲ ಅನ್ನುವಂಥ ಪರಿಸ್ಥಿತಿ ಬರ್ತದೆ. ಆದ್ರಿಂದ ನಾವು ತಿಳ್ಕೊಂಡಷ್ಟು ಜೀವನ ಸುಸೂತ್ರಿಲ್ಲ. ಆದ್ರಿಂದ ಇವತ್ತಿನ ಪರಿಸ್ಥಿತಿ ಒಳಗೆ ಸತ್ಪುರುಷರದ್ದು ಹೆಂಗಿರ್ತದೆ ಅಂದ್ರೆ ಅವ್ರ ಜೀವನವನ್ನು ಸಂಪೂರ್ಣವಾಗಿ ಯಥಾರ್ಥವಾಗಿ ತಿಳ್ಕೊಂಡಿರ್ತಾರೆ. ಆದ್ರಿಂದ ಒಂದು ಮಾತು ಹೇಳ್ತಾರೆ ಏನು ಅಂದ್ರೆ ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಮ್. ಸತ್ಪುರುಷರ ದೃಷ್ಟಿಯಿಂದ ಜೀವನದ ಕಡೆ ನೋಡ್ಲಿಕ್ಕೆ ಬರ್ಬೇಕೆ ಹೊರತು ನಾವು ನಮ್ಮ ದೃಷ್ಟಿಯಿಂದ ನೋಡಿ ನಮ್ಮ ಕಲ್ಪನೆಯಿಂದ ಅಥವಾ ನಮ್ಮ ತರ್ಕದಿಂದ ನಮ್ಮ ವಿಚಾರದಿಂದ ನಾವು ನಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಂಡು ಸುಖವಾಗಿರ್ತೀವಿ ಅನ್ನುವಂಥದ್ದು ಏನಂದ್ರೆ ಸೆಲ್ಫ್ ಹಿಪ್ನಾಟೈಸೇಷನ್ ಆದಂಗೆ, ನಮಗೆ ಆತ್ಮಸಮೂಹ ಆದಂಗೆ. ಇದ್ರೊಳಗಿಂದ ನಮಗೆ ಹಿಪ್ನಾಟೈಸೇಷನ್ ಆದಾಗ ಎಲ್ಲಾನು ವಿಪರೀತ ಹೆಂಗೆ ಅನಿಸ್ತದ ನಾವು ಹಂಗೆ ನಮಗೆ ಇವಾಗ ಏನು ಅನಿಸ್ತದೆ ಅಂದ್ರೆ ಮದುವೆ ಮಾಡಿಕೊಂಡೆ ಅಂದ್ರೆ ಸುಖ ಆಗ್ತದೆ, ದುಡ್ಡು ಗಳಿಸಿದೆ ಅಂದ್ರೆ ಸುಖ ಆಗ್ತದೆ, ಮಕ್ಕಳಾದ್ರು ಅಂದ್ರೆ ಸುಖ ಆಗ್ತದೆ, ಪ್ರಪಂಚ ಮಾಡಿದೆ ಅಂದ್ರೆ ಸುಖ ಆಗ್ತದೆ. ಇದೆಲ್ಲ ಒಂದು ಪ್ರಕಾರದಿಂದ ಪ್ರಮಾದ. ಮತ್ತೆ ಏನ್ ಮಾಡಿದ್ರೆ ಸುಖ ಆಗ್ತದೆ ಅಂತ ಅನಿಸ್ಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ ನಾಮಸ್ಮರಣೆ ಮಾಡಿದ್ರೆ ಸುಖ ಆಗ್ತದೆ, ಸತ್ಸಂಗ ಮಾಡಿದ್ರೆ ಸುಖ ಆಗ್ತದೆ, ಸದ್ಗುರುಗಳಿಗೆ ಶರಣ ಹೋದ್ರೆ ಸುಖ ಆಗ್ತದೆ, ಜೀವನದಲ್ಲಿ ಏನಾದ್ರೂ ನಾವು ಉಪಾಸನೆ ಮಾಡಿದ್ರೆ ಸುಖ ಆಗ್ತದೆ, ಏನಾದ್ರೂ ನಾವು ಸ್ವಾಧ್ಯಾಯ ಮಾಡ್ಕೋತಿದ್ರೆ ಸುಖ ಆಗ್ತದೆ ಅಂತ ಅನಿಸ್ತಿತ್ತು ಅಂದ್ರೆ ಇದಕ್ಕೆ ಡಿಹಿಪ್ನಾಟೈಸೇಷನ್ ಅಂತ. ನಮ್ಮ ಹಿಪ್ನಾಟೈಸೇಷನ್ ಏನಾಗಿರ್ಲೋ ಅದೇನಾಗ್ಬೇಕು ಅಂದ್ರೆ ಡಿಹಿಪ್ನಾಟೈಸೇಷನ್ ಆಗ್ಬೇಕು. ನಮ್ಮ ತಲೆಯಾಗಿದ್ದೆಲ್ಲ ಏನದ ಈ ವಿಚಾರ ನಿಧಾನವಾಗಿ ಅವು ಹೋಗ್ತಾವೆ. ಆದ್ರೆ ಯಾವ ಪರಿಸ್ಥಿತಿ ಒಳಗೆ ಹೋಗ್ತಾವೆ ಅಂದ್ರೆ ಆ ಹೋದ ಪರಿಸ್ಥಿತಿ ಒಳಗ ನಮ್ಗೇನು ಮಾಡ್ಕೊಳ್ಳಿ ಬರಂಗಿಲ್ಲ ಅನ್ನುವಂಥ ಪರಿಸ್ಥಿತಿ ಒಳಗೆ ಅವಾಗ ಎಷ್ಟು ಅವು ಹೋದ್ರು ಸಹಿತ ಕೊನೆಗೆ ಜೀವನದ ಕೊನೆಯ ಉಸಿರಿನವರೆಗೂ ನೈರಾಶ್ಯ ಭಾವದಲ್ಲಿ ನಾವು ಆಯುಷ್ಯ ಕಳಿಬೇಕಾಗಿ ಬರ್ತದೆ. ಆದ್ರಿಂದ ಇಂಥ ಸಮಯದಲ್ಲಿ ನಮಗೆ ಸತ್ಪುರುಷರೇ ನಿಜವಾಗಿಯೂ ನಮಗೆ ಆಧಾರವಾಗಿರ್ತಕ್ಕಂಥವ್ರು. ಮಹಾರಾಜರು ಹೇಳಿದ್ರು, ನಾವು ನಿಜವಾಗಿಯೂ ಜೀವನದಲ್ಲಿ ಶಾಂತಿ ಸಮಾಧಾನ ಪಡ್ಕೋಬೇಕು ಅಂದ್ರೆ ನಾವು ಶಾಶ್ವತವಾಗಿರ್ತಕ್ಕಂಥ ಆಧಾರವನ್ನ ಹಿಡ್ಕೊಂಡಿದ್ರೆ ಮಾತ್ರ ಸಮಾಧಾನ ಆಗ್ತದೆ. ಇವಾಗ ನಾವು ಎಲ್ಲರೂ ಅಶಾಶ್ವತವಾಗಿರ್ತಕ್ಕಂಥ ಆಧಾರವನ್ನು ಹಿಡ್ಕೊಂಡು ನಾವು ಶಾಶ್ವತವಾದ ಸಮಾಧಾನ ಪಡ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ಲಿಕ್ಕೆ ಹತ್ತೀವಿ. ಆದ್ರೆ ಅಶಾಶ್ವತವಾಗಿರುವ ಆಧಾರದಿಂದ ಶಾಶ್ವತವಾದ ಸಮಾಧಾನ ಸಿಗ್ಲಿಕ್ಕೆ ಶಕ್ತಿ ಇಲ್ಲ. ಶಾಶ್ವತವಾಗಿರ್ತಕ್ಕಂಥ ಆಧಾರ ಯಾವುದು ಅಂದ್ರೆ ಭಗವಂತನ ನಾಮಸ್ಮರಣೆ, ಭಗವಂತನ ಭಕ್ತಿ, ಭಗವಂತನ ಅನುಸಂಧಾನ. ಇವು ಶಾಶ್ವತವಾಗಿರ್ತಕ್ಕಂಥ ನಮ್ಗೆ ಆಧಾರವಾಗಿರ್ತಕ್ಕಂಥವು. ಇವುಗಳನ್ನೇ ಆಧಾರವಾಗಿಟ್ಟುಕೊಂಡು ನಾವು ನಮ್ಮ ಜೀವನವನ್ನು ಬಾಳಿದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕತೆಯ ಕಡೆ ಕ್ಷಣ ಕ್ಷಣಕ್ಕೆ ಹೆಜ್ಜೆ ಹೆಜ್ಜೆಗೆ ದಿವಸಕ್ಕೆ ನಮ್ಮ ಜೀವನ ಏನದನ್ನು ನಿಧಾನವಾಗಿ ಆ ಸಾರ್ಥಕತೆಯ ಕಡೆಗೆ ಹೋಗ್ತದೆ. ನಮ್ಮ ಜೀವನದಲ್ಲಿ ನಮ್ಗೆ ಅನಿಸ್ತದೆ ಏನು ಅಂದ್ರೆ ವಯಸ್ಸು ಬೇಕಾದಷ್ಟು ಆಗಿರುವಲ್ತಕ್ಕ, ದೇಹ ಜರ್ಜರಿತ ಆಗಿರುವಲ್ತಕ್ಕ, ಕಿವಿ ಕೇಳಿಸದೇ ಇರುವಲ್ತಕ್ಕ, ಕಣ್ಣು ಕಾಣಿಸದೇ ಇರುವಲ್ತಕ್ಕ, ಮನೆಯಲ್ಲಿ ಎಲ್ಲರಿಗೂ ಅರ್ಥಾತ್ ಏನು ಅಂದ್ರೆ ನಾವು ಮನೆಯಲ್ಲಿರ್ತಕ್ಕಂಥವರಿಗೂ ನಾವು ಏನಪ್ಪಾ ಅಂದ್ರೆ ನಮ್ಮದು ಮಾಡ್ಲಿಕ್ಕೆ ಶಕ್ಯವಾಗದೇ ಇರುವಂತಹ ಪರಿಸ್ಥಿತಿ ಒಳಗೂ ಆವಾಗೂ ಸಹಿತ ನಮ್ಮ ಮನಸ್ಸು ಎಷ್ಟು ಶಾಂತ ಇರ್ತದೆ ಅಂದ್ರೆ ಮನೆಯವರಿಗೆ ಅನಿಸ್ತದ ಏನು ಅಂದ್ರೆ ನಾನಿವ್ರು ಸೇವಾ ಮಾಡಬೇಕು ಅಂತ ಅನಿಸ್ತದೆ. ಅವ್ರಿಗೆ ಮಾಡ್ಲಿಕ್ಕೆ ಶಕ್ತಿ ಆಗದೆ ಇದ್ರು ಅವ್ರಿಗೆ ಎಷ್ಟೊಂದು ಅವ್ರ ವಿಷಯದಲ್ಲಿ ಒಂದು ಸದ್ಭಾವನೆ, ಪ್ರೇಮ, ಗೌರವ, ಆದರ ಉಂಟಾಗ್ತದೆ ಅಂತಂದ್ರೆ ನಾನಿವ್ರು ಸೇವಾ ಮಾಡಬೇಕು. ಇವಾಗ ನಾನು ಕೇಳ್ತಾ ಇರ್ತೀನಿ, ಪ್ರತಿ ದಿವಸ ಅನೇಕರು ಇದನ್ನು ಕೇಳ್ತಾ ಇರ್ತೀನಿ. ಅವ್ರ ತಂದೆ ತಾಯಿಗೆ ಅರ್ಥಾತ್ ವಯಸ್ಸಾದ ಕೂಡಲೇ ಅವ್ರು 15,000 ಬಿಟ್ಟು 20,000 ಕೊಡ್ತೀವಿ,
ನೀವು ಹೋಗಿ ಏನ್ ಮಾಡಿದ್ರೆ ವೃದ್ಧಾಶ್ರಮದಾಗಿರ್ಲಿ ಅಂತ ಹೇಳ್ಬಿಡ್ತಾರೆ ತಂದೆ ತಾಯಿಗೆ. ಅಂದ್ರೆ ನಾವು ಸ್ವಸ್ಥ ಇರ್ತೀವಿ, ನೀವು ವೃದ್ಧಾಶ್ರಮದಾಗ ನೀವು ಸ್ವಸ್ಥ ಅಲ್ಲಿರ್ರಿ. ಹಣೆ ಬರ ಪಾಪ ಆಯುಷ್ಯ ಎಲ್ಲ ಪಾಪ ಕಷ್ಟಪಟ್ಟು ದುಡಿದು ಮಕ್ಕಳಿಗೆ ಕಲಿಸಿ ಮಕ್ಕಳನ್ನ ದೊಡ್ಡವ್ರು ಮಾಡಿ ಅವರಿಗೆ ನೌಕರಿ ಹಚ್ಚಿಕೊಟ್ಟು ಅವ್ರ ಅರ್ಥಾತ್ ಏನು ಅಂದ್ರೆ ಮಕ್ಕಳು ಮದುವೆಯಾಗಿ ಅವ್ರು ಪ್ರಪಂಚ ಮಾಡಿಕೊಳ್ಳುವ ಹೊತ್ತಿನೊಳಗ ಈ ಮುದುಕಿ ಏನಾಗ್ಬೇಕು ಅಂದ್ರೆ ವೃದ್ಧಾಶ್ರಮದಲ್ಲಿ ಹೋಗಿ ಅಲ್ಲಿ ಅಲ್ಲೆಲ್ಲಿ ಅವರು ಇರ್ತಾರೆ, ಎಂತೆಂಥವರು ಇರ್ತಾರೆ, ಅಲ್ಲಿ ಕೊಡೋದು ತಿನ್ನೋದು ಅಥವಾ ಅಲ್ಲಿರ್ತಕ್ಕಂಥ ಪದ್ಧತಿ ಹೆಂಗಿರ್ತಾರೆ ಅಂದ್ರೆ ಅದಕ್ಕೇನು ಒಂದು ಹಿಂದೆ ನಿಶ್ಚಿತವಾಗಿ ಬರೇ ಶಿಸ್ತು ವ್ಯವಸ್ಥೆ ಟೈಮ್ ಟು ಟೈಮ್ ಅನ್ನುವಂಥದ್ದನ್ನೇ ಅವ್ರ ಮುಖ್ಯ ಭೂಮಿಕಾ ಇರ್ತದೆ. ಬೆಳಿಗ್ಗೆ 7 ಚಹಾ ಕೊಡ್ತೀವಿ ಅರ್ಥಾತ್ ಏನು ನಮ್ಮ ಗೋಶಾಲಾದಾಗ ಅನ್ಕೊಳ್ಳಿದ್ರು ಸಹಿತ ನಾವು ಹಂಗೆ ಅಂತಂದ್ರೆ ಟೈಮ್ ಟು ಟೈಮ್ ಮ್ಯಾಶ್ ಇಡ್ತೀವಲ್ಲ, ಹಂಗೆ ಒಂದು ಪರಿಸ್ಥಿತಿ ವಾತಾವರಣ. ಭಾಳ ಆದ್ರೆ ಟಿವಿ ತೋರಿಸ್ತಾರೆ, ಇದನ್ನ ಮಾಡ್ತಾರೆ, ಏನಾದ್ರು ಒಂದು ಕಾರ್ಯಕ್ರಮ ಪ್ರೋಗ್ರಾಮ್. ನಾನು ಅದನ್ನ ನಿಂದ ಮಾಡ್ಲಿಕ್ಕೆ ಹತ್ತಿಲ್ಲ, ಈ ಹೋಗಿದ್ದವ ಪ್ರಾರಂಭ ಹೇಳಿಕ್ಕೆ ಹತ್ತೀನಿ ಏನ್ ಪರಿಸ್ಥಿತಿ ಆಗ್ತದೆ. ಇಂಥ ಪರಿಸ್ಥಿತಿ ಒಳಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆಯುಷ್ಯ ಕಲಿಬೇಕಾಗಿ ಬರ್ತದೆ. ಅಲ್ಲಿನ ಸಂಸ್ಕೃತಿಯ ವಾತಾವರಣ ಇರಂಗಿಲ್ಲ. ಆದ್ರೆ ನಿಜವಾಗಿಯೂ ಯಾರಿಗೆ ತಮ್ಮನ್ನು ತಾವು ಸಾಧಿಸ್ಕೋಬೇಕು ಅಂತ ಇರ್ತದನೋ ಅಂತ ಒಂದು ಭೂಮಿಕಾ ಇದ್ದಂಥವ್ರು ಇರ್ತಾರೋ ಅವರು ಏನ್ ಮಾಡ್ಲಿಕ್ಕೂ ಶಕ್ಯದ ಅಂದ್ರ ಮನೆಯೊಳಗಿನ ವಾತಾವರಣ ಅವ್ರಿಗೆ ಶಕ್ಯವಾಗದೇ ಇದ್ರೆ ಸುಮ್ಮನೆ ಅವರು ಸಹಿತ ಏನಾದ್ರು ಸ್ವಲ್ಪ ಹೆಚ್ಚಿಗೆ ದುಡ್ಡು ಕೊಟ್ಟು ಅಲ್ಲಿ ವೃದ್ಧಾಶ್ರಮದಲ್ಲಿ ನಿಂತ್ಕೊಂಡು ತಮ್ಮ ಸಾಧನೆಯನ್ನು ಮಾಡಿಕೊಂಡು ತಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳೋ ಭೂಮಿಕಾ ಇದ್ದವ್ರು ಮಾತ್ರ ಅಲ್ಲಿದ್ರೆ ಏನಾಗ್ಲಿಕ್ಕೆ ಶಕ್ಯದಂದ್ರ ಅವ್ರಿಗೆ ಅದರ ಪ್ರಶಸ್ತ ಉಪಯೋಗ ಆಗ್ತದೆ. ಏನಾರೇ ಕೊಡುವಾರ್ಲಕ್ಕ ಎಷ್ಟೊತ್ತಿಗೆ ಕೊಡುವಾರ್ಲಕ್ಕ ನನ್ನ ಧ್ಯೇಯ ಬೇರೆ ಅದ, ನನ್ನ ಉದ್ದೇಶ ಬೇರೆ ಅದ, ನನ್ನ ಭೂಮಿಕಾ ಬೇರೆ ಅದ ಅನ್ನುವಂಥವ್ರಿಗೆ ಅದು ಯಾವುದೂ ರೀತಿ ಬಾಧಿಸುವುದಿಲ್ಲ. ಮನೆಯೂ ಬಾಧಿಸುವುದಿಲ್ಲ, ವೃದ್ಧಾಶ್ರಮವೂ ಬಾಧಿಸುವುದಿಲ್ಲ. ಆದ್ರೆ ಮುಖ್ಯವಾಗಿ ಹೇಳ್ಬೇಕಾದ್ದೇನು ಅಂದ್ರೆ ಇಂಥ ಒಂದು ತೊಡಕಿನ ಜೀವನದ ಪರಿಸ್ಥಿತಿ ಇದ್ದಾಗ ಮುಖ್ಯವಾಗಿ ನಮ್ಗೆ ಏನ್ ಬೇಕು ಅಂತ ಸದ್ಗುರುಗಳ ಆಧಾರ ಬೇಕು. ಅವರೇ ನಮ್ಮನ್ನ ಕೈ ಹಿಡಿದು ನಡೆಸ್ಕೊಂಡು ಹೋದ್ರೆ ಮಾತ್ರ ಶಕ್ಯದ. ಅಂಥ ಒಂದು ದೊಡ್ಡ ಭಾಗ್ಯ ನಮ್ಮ ಕರ್ನಾಟಕದವರಿಗೆ ಪ್ರಾಪ್ತ ಆದದ್ದು ನಿಜವಾಗಿಯೂ ನಮ್ಗೆ ಅತ್ಯಂತ ಸಂತೋಷದ ವಿಷಯ ಏನು ಅಂತಂದ್ರೆ ಸತ್ಪುರುಷರು ಪ್ರತ್ಯಕ್ಷ ದೇಹ ಧಾರಣೆ ಮಾಡಿಕೊಂಡು ಅವರು ನಮ್ಗೆ ಅವರ ಆ ಒಂದು ಸಾನ್ನಿಧ್ಯ ನಾವು ಪ್ರಾಪ್ತ ಆಗಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಭಾಗ್ಯದ ಕರೆ. ಆದ್ರೆ ಅವರು ಸಹಿತ ದೇಹದ ಮರ್ಯಾದೆಯಲ್ಲಿರೋದ್ರಿಂದಾಗಿ ಆ ದೇಹದ ಒಂದೇನು ಅಂದ್ರೆ ಅವಸಾನ ಅನ್ನುವಂಥದ್ದು ಅವರಿಗೂ ಸಹಜವಾಗಿ ಪ್ರಾಪ್ತವಾಗುವಂತಹದ್ದು, ದೇಹ ಬರ್ತಕ್ಕಂಥದ್ದು ಅವರಿಗೂ ಒದಗಿ ಬರ್ತಕ್ಕಂಥದ್ದು. ಆದ್ರೆ ಅವ್ರ ದೇಹದಿಂದ ಇರುವಾಗಲೂ ಆ ದೇಹದಲ್ಲಿರುವುದಿಲ್ಲ, ದೇಹ ಬಿಟ್ಟು ಬರಕ್ಕಂತೂ ಆ ದೇಹದ ಪ್ರಶ್ನೆನೇ ಇಲ್ಲ. ಯಾವಾಗಲೂ ಅಖಂಡವಾಗಿ ಅವರ ಆತ್ಮಭಾವದಲ್ಲಿರುವಂಥವ್ರಾಗಿರೋದ್ರಿಂದ ದೇಹದಿಂದ ಇರ್ಲಿ ಅಥವಾ ದೇಹ ಬಿಟ್ಟಿರ್ಲಿ ಅವ್ರಿಗೆ ನಿಜವಾಗಿಯೂ ಯಾರು ಅಭಿಮುಖರಾಗಿರ್ತಾರೋ, ಯಾರು ಅವರಿಂದ ಏನಾದರೂ ಪಡ್ಕೋಬೇಕು ಅನ್ನುವಂಥ ಕಳಕಳಿಯ ಉಳ್ಳವರಿರ್ತಾರೋ ಅಥವಾ ಅವರ ಸಾಧನೆಯನ್ನ ಕಳಕಳಿಯಿಂದ ಮಾಡಬೇಕು ಅನ್ನುವಂಥವ್ರು ಇರ್ತಾರೋ, ಅದೇ ರೀತಿಯಾಗಿ ಅವರ ಸಾನ್ನಿಧ್ಯದಲ್ಲಿ ತಮ್ಮ ಜೀವನದ ಕೃತಾರ್ಥತೆಯ ಭಾವವನ್ನು ಹೊಂದತಕ್ಕಂಥವ್ರು ಇರ್ತಾರೋ, ಅದೇ ರೀತಿಯಾಗಿ ಅವರು ನಿರ್ಗುಣ ನಿರಾಕಾರ ಭಾವದಲ್ಲಿದ್ದರೂ ಸಹಿತ ಅವ್ರು ನನ್ನ ಹತ್ರ ಇದ್ದಾರೆ, ನನ್ನ ಜೊತೆಗಿದ್ದಾರೆ. ಮಹಾರಾಜರು ಒಂದ್ಸಲ ಬೆಲ್ಸರೆ ಅವರು ಮಹಾರಾಜರಿಗೆ ಏನ್ ಕೇಳಿದ್ರು ಅಂದ್ರೆ, ಮಹಾರಾಜ್ ಭಗವಂತನ ದರ್ಶನ ಅಂದ್ರೆ ಹೆಂಗಾಗ್ತದ, ಭಗವಂತನ ದರ್ಶನದ ಅನುಭವ ಅಂದ್ರೆ ಹೆಂಗಿರ್ತದೆ. ಮಹಾರಾಜರು ಏನಂದ್ರು, ನೀವೀಗ ಮ್ಯಾಲಿಂದ ಕೆಳಗಿಳಿದು ಬಂದ್ರಿ, ಅರ್ಥಾತ್ ಏನು ಅಂದ್ರೆ ಮ್ಯಾಲಿಂದ ಕೆಳಗಿಳಿದು ಬಂದ್ರಿ. ಅವ್ರು ಅವಾಗ ಬೆಲ್ಸರೆ ಅವರು ಮ್ಯಾಲಿರ್ತಿದ್ರು, ಮಹಾರಾಜರು ಕೆಳಗಿಳಿದು ಬಂದ್ರಿ. ಅವಾಗ ನಿಮಗೆ ಏನ್ ಅನಿಸ್ತು ಅಂತಂದ್ರೆ, ನಾನು ಈ ದೇಹದ ಜೊತೆಗೆ ನಾನು ಕೆಳಗಿಳಿದು ಬಂದೆ ಅಂತ ಅನಿಸ್ತದೆ. ಅರ್ಥಾತ್ ದೇಹ ಭಾವದಲ್ಲಿ ದೇಹವನ್ನು ತಗೊಂಡು ನಾನು ಕೆಳಗಿಳಿದು ಬಂದೆ, ದೇಹದಲ್ಲಿ ಇದ್ದುಕೊಂಡು ನಾನು ಕೆಳಗಿಳಿದು ಬಂದೆ. ಹಂಗು ಮಹಾರಾಜರು ಏನಂದ್ರು ಅಂದ್ರ, ಈ ದೇಹದಲ್ಲಿ ಇದ್ದುಕೊಂಡು ಕೆಳಗಿಳಿದು ಬಂದೆ ಅನ್ನೋದ್ರ ಜೊತೆಗೆ ಆ ದೇಹದಲ್ಲಿರ್ತಕ್ಕಂಥ ಪರಮಾತ್ಮನು ನನ್ನ ಜೊತೆ ಕೆಳಗಿಳಿದು ಬಂದ ಅಂತ ಅನ್ಸೋದೇ ಭಗವಂತನ ಅನುಭವದ ಲಕ್ಷಣ. ಆ ದೇಹದಲ್ಲಿರ್ತಕ್ಕಂಥ ಪರಮಾತ್ಮನು ಆ ದೇಹ ಭಾವದಲ್ಲಿ ಇದ್ದುಕೊಂಡು ನಾನು ಕೆಳಗಿಳಿದು ಬಂದೆ ಅನ್ನೋದ್ರ ಜೊತೆಗೆ ಅವನು ದೇಹ ಭಾವದ ಈ ದೇಹದಲ್ಲಿ ಇದ್ದುಕೊಂಡು ಸೂಕ್ಷ್ಮವಾಗಿ ಅವ್ಯಕ್ತವಾಗಿ ಇದ್ದುಕೊಂಡು ಅವನು ನನ್ನ ಜೊತೆ ಕೆಳಗಿಳಿದು ಬಂದ ಅಂತ ಅನಿಸೋದನ್ನೇ ಭಗವಂತನ ಇರುವಿಕೆಯ ಒಂದೇನು ನಿಜವಾಗಿರ್ತಕ್ಕಂಥ ಒಂದು ಅನುಭವ. ಆದ್ದರಿಂದ ಜೇಥೆ ತಾತೋ ತೇಥೆ ತೂ ಮಾಧಾ ಸಾಂಗಾತಿ ತಾಲ ವಿಷಯ ಹಾತದರುಣ್ಯ. ನಾವು ಎಲ್ಲಿ ಹೋಗ್ತೀವಲ್ಲ ನನ್ನ ಜೊತೆಗಿದ್ದಾನೆ ಭಗವಂತ, ನನ್ನ ಹೃದಯದಲ್ಲಿದ್ದಾನೆ, ನನ್ನಿಂದ ಕೆಳಗಿಳಿದು ಬರುವ ಮುಂದೂ ಇದ್ದಾನ. ಹಿಂಗ ಭಗವಂತ ಇದ್ದಾನ ಅನ್ನುವಂಥ ಭಾವ ನಮಗೆ ಇದ್ರೆ
ನಮ್ಮ ಜೀವನದಲ್ಲಿ ನಮ್ಗೆ ಭಯದ ಪ್ರಶ್ನೆ ಬರಂಗಿಲ್ಲ. ಯಾಕಂದ್ರೆ ಭಗವಂತನ ಜೊತೆಗಿರುವಾಗ ನಮಗೆ ಭಯ ಇರೋದು. ಭಯ ಇಲ್ಲ ಅಂದ್ರೊಳಗ ಭಯದ ಹೊಟ್ಟೆಯಿಂದ ಹುಟ್ಟಿರ್ತಕ್ಕಂಥ ಚಿಂತೆ, ಕಾಳಜಿ, ಉದ್ವೇಗ, ಅಶಾಂತಿ, ಅಸಮಾಧಾನ ಇವೆಲ್ಲ ಏನವನು ಆ ಭಯದ ಹೊಟ್ಟೆಯಿಂದ ಹುಟ್ಟಿರ್ತಕ್ಕಂಥ ಸಂತಾನ ಇವು ಯಾವ ನಮ್ಮನ್ನ ಏನ್ ಮಾಡಂಗಿಲ್ಲ ಅಂದ್ರೆ ಬಾಧಿಸಂಗಿಲ್ಲ. ಆದ್ರಿಂದ ಅಭಯಂ ಸತ್ವ ಸಂಶುದ್ಧಿ. ಮೊದಲೇದೇನು 13ನೇ ಅಧ್ಯಾಯದೊಳಗೆ ಏನಂತಂದ್ರೆ ಮೊದಲೇದ ಅಭಯ, ನಿರ್ಭಯತೆ ಅನ್ನೋದು, ಫಿಯರ್ನೆಸ್. ಇದು ಬಹಳ ದೊಡ್ಡ ಕಾನ್ಸೆಪ್ಟ್ ಅದ. ಭಯ ಅನ್ನುವಂಥದ್ದು ಹೋಗುದು ಹೊರತು ನಮ್ಗೆ ಆತ್ಮಭಾವದ ಅನುಭವ ಬರ್ಲಿಕ್ಕೆ ಶಕ್ತಿ ಇಲ್ಲ. ಭಯದೊಳಗಿಂದ ದೇಹಭಾವದಲ್ಲಿ ಯಾವಾಗಲೂ ಭಯ ತುಂಬಿಕೊಂಡೇ ಇರ್ತದೆ. ಅಂಥ ಭಯದಿಂದ ತುಂಬಿಕೊಂಡಿರುವ ನಮ್ಮ ದೇಹಭಾವವನ್ನ ನಿಧಾನವಾಗಿ ನಮ್ಮನ್ನು ಆ ದೇಹಭಾವದಿಂದ, ಅರ್ಥಾತ್ ಏನು, ದೇಹ ಬುದ್ಧಿತೆ ಆತ್ಮಬುದ್ಧಿ ಕದಾವಿ, ದೇಹಭಾವವನ್ನ ಕಳ್ಕೊಂಡು ಆತ್ಮಭಾವಕ್ಕೆ ಬರಬೇಕು ಅಂದ್ರೆ ಕೇವಲ ಸದ್ಗುಣ ಸಾನ್ನಿಧ್ಯದಿಂದನೇ ಶಕ್ಯ ಆಗ್ಲಿಕ್ಕೆ ಶಕ್ಯದ ಅನ್ನುವಂಥ ದೃಷ್ಟಿಯಿಂದ ಇವತ್ತಿನ ದಿವಸ ಅರ್ಥಾತ್ ಏನು ಅಂದ್ರೆ ಸದ್ಗುರು ಶ್ರೀ, ನಿಮ್ಗೆಲ್ಲರಿಗೂ ಚರಿತ್ರೆಗೆ ಅನುಸಾರವಾಗಿ ಗೊತ್ತಿರ್ತಕ್ಕಂಥದ್ದು ಏನು ಅಂದ್ರೆ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರು ನೋಡ್ರಿ ಸಣ್ಣವರಿದ್ದಾಗ ಏನಂತ ದೊಡ್ಡ ಸಾಲಿಗೆ ಹೋಗಿ ನಾನು ಸದ್ಯ ಆ ಇವರು ನಮ್ಮ ಸೊರೆಬಾನದ ಮನಿಹಾಳದ ರಾಮಣ್ಣ ಅನ್ನುವಂಥವ್ರು ಒಬ್ಬರು ಕವಿಗಳು ಎಂಥ ಅದ್ಭುತವಾಗಿ ರಾಮಾಯಣ ಬರೆದ. ನಮ್ಗೆ ಆಶ್ಚರ್ಯ ಅನಿಸ್ತದೆ. ಇವತ್ತು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ PhD ಮಾಡ್ತಕ್ಕಂಥವ್ರು ಅದ್ರೊಳಗಿನ್ನು 10 ನುಡಿ ಬರೀಲಿಕ್ಕೆ ಶಕ್ತಿ ಇಲ್ಲ. ಅಂಥದ್ದು ನಾವು ಹೆಂಗೆ ಬರ್ತಾರೆ ಬರೀ 4ನೇ ಪಾಸ್ ಆಗಿರೋ ಮನುಷ್ಯ, ಅದ್ರೊಳಗೂ ಕುರುಡ್ರು, ಕಣ್ಣು ಕಾಣಿಸಂಗಿಲ್ಲ. ಯಾರ ಕಡೆಯಿಂದಲೇ ಓದಿಸಿ ಹೇಳಬೇಕು, ಇವ್ರು ಹೇಳಬೇಕು, ಕರೆಕ್ಷನ್ ಮಾಡೋರು ಬೇರೆ, ಅದು ಬರ್ಕೋ ಟೈಪ್ ಮಾಡೋರು ಬೇರೆ. ಇವ್ರಿಗೆ ಏನ್ ಬಾ ಎಲ್ಲ ತಮ್ಮ ನೆನಪಿನಾಗ ಇಟ್ಕೊಂಡೇ ಹೇಳಬೇಕು. ರಾಮಾಯಣ ಈಗ ಅರ್ಥಾತ್ ವಾಲ್ಮೀಕಿ ರಾಮಾಯಣವನ್ನು ಆದರ್ಶವನ್ನು ಬರೆದಿದ್ದಾರೆ. ವಾಲ್ಮೀಕಿ ರಾಮಾಯಣ ಓದಿಸಿ ಕೇಳಬೇಕು. ಆ ಕಥೆಯನ್ನ ಆಗಿದ್ದಾಗ ಅವ್ರು ಏನಂದ್ರೆ ಆ ಕಾವ್ಯದಲ್ಲಿ ಬರಿಬೇಕು. ನಾನು ಅವ್ರಿಗೆ ಬಂದಾಗ ನಾನು ಒಂದು 2-3 ಸಂದರ್ಭ ಹೇಳಿದ್ದೆ ಅವ್ರಿಗೆ. ಉರ್ಮಿಳಾ ಪ್ರಸಂಗ ಹೇಳಿದ್ದೆ, ಭರತನ ಪ್ರಸಂಗನೂ ಹೇಳಿದ್ದೆ. ರಾಮ ಮಾರುತಿ ನಮ್ಗೆ ಬೇಗ ಹೋಗ್ಬೇಕು, ಸೂರ್ಯೋದಯ ಆಗೋದ್ರೊಳಗಾಗಿ ಅಲ್ಲಿ ಲಕ್ಷ್ಮಣನಿಗೆ ಸಂಜೀವನಿ ಕೊಡಬೇಕು ಅಂದಾಗ ಭರತಂತ ಮಾರುತಿ ನೀನೇನ್ ಕಾಳಜಿ ಮಾಡಬೇಡ, ನನ್ನ ಬಾಣದ ಮೇಲೆ ಕೂಡು, ಆ ಬಾಣ ಹೊಡೆದೆ ಅಂದ್ರೆ ಒಂದು ಕ್ಷಣಾರ್ಧದಲ್ಲಿ ಆ ಬಾಣ ಏನಾದ್ರು ನಿನ್ನನ್ನು ಹೊತ್ತುಕೊಂಡು ನಿನ್ನ ಹೊತ್ತುಕೊಂಡು ಆ ಬಾಣ ಏನದನ್ನು ರಾಮನ ಹತ್ರ ಹೋಗ್ತದ ಅಂತಂದಾಗ ಅವಾಗ ಉರ್ಮಿಳಾ ಹೇಳ್ತಾರ, ಆ ಬಾಣದ ಮೇಲೆ ಕೂಡುವ ಅವಶ್ಯಕತೆನೂ ಇಲ್ಲ, ನೀನ್ ಬೇಕಾದಷ್ಟು ಸಾವಕಾಶ ಹೋಗು. ಆದ್ರೆ ಯಾವ ಸೂರ್ಯ ವಂಶದ ಕುಲವಧು ಆಗಿರ್ತಕ್ಕಂಥ ನಾನು ನನ್ನ ಪತಿ ಅರ್ಥಾತ್ ಸಾಕ್ಷಾತ್ ಪರಮಾತ್ಮನ ತೊಡಿ ಮೇಲೆ ಮಲ್ಕೊಂಡಾಗ ಆ ಯಾವ ಸೂರ್ಯನಿಗಿಂತ ಒಂದು ಅರ್ಥಾತ್ ಸಾಮರ್ಥ್ಯದ ಅವನು ಉದಯ ಆಗಿ ಆ ತೊಡಿ ಭಗವಂತನ ತೊಡಿ ಮೇಲಿರ್ತಕ್ಕಂಥ ಲಕ್ಷ್ಮಣನ ಪ್ರಾಣವನ್ನ, ಅದೇ ರೀತಿಯಾಗಿ ಸೂರ್ಯವಂಶದ ಕುಲವಧು ಆಗಿರ್ತಕ್ಕಂಥ ನನ್ನ ಹಣಿ ಮೇಲಿನ ಸೌಭಾಗ್ಯವನ್ನ ಕಸುಕೊಳ್ಳುವಂತ ತಾಕತ್ ಯಾವ ಸೂರ್ಯನಿಗಿದೆ. ನೀನೇನ್ ಕಾಳಜಿ ಮಾಡಬೇಡ, ನೀನು ಯಾವಾಗಾದ್ರೂ ಹೋಗಿ ಮುಟ್ಟು ಅಲ್ಲಿವರೆಗೂ ಸೂರ್ಯೋದಯ ಆದ್ರೆ ಕೇಳು ಅಂತ ಹೇಳಿ ಈ ಪ್ರಸಂಗವನ್ನು ನಾನು ಅವ್ರ ಮುಂದೆ ಹೇಳಿದ ಕೂಡಲೇ ಅವರು ಅದ್ರ ಮೇಲಿಂದ ಒಂದು 45-50-60 ನುಡಿ ಬಾರು ಕಳಿಸ್ಬಿಟ್ಟಾರ. ನನಗ ಆಶ್ಚರ್ಯ ಆಯ್ತು. ಅವ್ರಿಗೆ ಆಶು ಕವಿ, ಅಭಿನವ ಪಂಪ ಹಿಂಗೆಲ್ಲ ತಿಳಿದುಕೊಟ್ಟಾರೆ. ಅದಕ್ಕೆ ನಿನ್ನೆ ಅವ್ರಿಗೆ ನಾನು ಒಂದು ತಿಳಿದುಕೊಟ್ಟೆ ಏನು ಅಂತಂದ್ರೆ ಸರಳ ಹೃದಯದ ಸರ್ವಜ್ಞ ಕವಿ ರಾಮ. ಅತ್ಯಂತ ಸರಳ ಹೃದಯ. ಎಷ್ಟು ನನ್ನ ಜೊತೆ ಮಾತಾಡೋದಿಲ್ಲ, ಇಡೀ ಸಾಮಾನ್ಯ ಮನುಷ್ಯರಂಗ ಮಾತಾಡ್ತಾರೆ ಅಂತಂದ್ರೆ ನಮ್ಗ ಆಶ್ಚರ್ಯ. ಆದ್ರಿಂದ ಸರಳ ಹೃದಯದ ಸರ್ವಜ್ಞ ಕವಿ ಆಗಿರ್ತಕ್ಕಂಥ ರಾಮಣ್ಣ ಅಂತ ತಿಳ್ಕೊಂಡು ನಾನು ಇದರೊಳಗೆ ಬರೆದ ಪ್ರಸ್ತಾವನೆ ಬರೆದಿದ್ದೀನಿ. ತಾತ್ಪರ್ಯ ಏನು ಅಂತಂದ್ರೆ ಯಾವ ಒಂದು ಅಂತ ಒಂದು ಅಭ್ಯಾಸ ಅಥವಾ ಅಂತ ಒಂದು ಡಿಗ್ರಿ ತಗೊಂಡಿದ್ರು ಅಂತ ಅದನ್ನು ಬರಲು ನನಗೆ ಆಶ್ಚರ್ಯ. ಅದನ್ನು ಓದ್ಕೋತ ಹೋದ ಎಂಟನೇ ವಿಷಯ ಅದರೊಳಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತಂದ್ರೆ ನಾನು ಇಡೀ ದಿವಸ ಅದನ್ನ ಬರೆಸಿದ್ದೀನಿ. 15-16 ಪುಟ ಅದನ್ನು ಬರೆಸಿದ್ದೀನಿ. ಇನ್ನೂ ಒಂದು 4-5 ಪುಟ ಉತ್ತರ. ಅರ್ಥಾತ್ ಏನು ಅಂದ್ರೆ ಯುದ್ಧ ಕಾಂಡದ ಬಗ್ಗೆ, ಲಂಕಾ ಕಾಂಡದ ಬಗ್ಗೆ ಬರೀಬೇಕಾಗಿದೆ. ನಾ ಯಾಕೆ ಹೇಳಿ ಕರ್ತೀನಿ ಅಂದ್ರೆ ಅರ್ಥಾತ್ ಏನು ಗುರು ಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲಂ ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ ತದ್ವಿನಾತು ಸರ್ವ ಬಲಂ ನಿಷ್ಫಲಂ ಗುರು ಕೃಪಾ ಹಿ ಕೇವಲಂ. ಇಂಥವ್ರು ತೂಕರಿಸ್ಲಿಕ್ಕೂ ನಿದ್ದೆ ಮಾಡ್ಲಿಕ್ಕೂ ಅಡ್ಡಿ ಲೆಕ್ಕ ಆ ಕೇಳೋರು ಹೊರಗೆ ಭಾಳ ಬಂದಿದ್ದಾರೆ, ನಡೀತದೆ. ಆದ್ದರಿಂದ ಗುರುಕೃಪಾ ಹಿ ಕೇವಲಂ ಶಿಷ್ಯ ಪರಮ ಮಂಗಲಂ ವಿತ್ತ ಬಲಂ ಚಿತ್ತ ಬಲಂ ದೇಹ ಬಲಂ ಗೇಹ ಬಲಂ
ಆ ಸದ್ಗುರುಗಳ ಒಂದು ಕೃಪಾ ಇದ್ರೆ ಪ್ರಪಂಚಕ್ಕೆ ಏನೇನೂ ಇರಬೇಕಾದ ಅವಶ್ಯಕತೆ ಇಲ್ಲ. ಅಂಥ ಸದ್ಗುರುಗಳು ನಮಗೇನದನು ಅರ್ಥಾತ್ ಎಷ್ಟರೇ ಅವರಿಗೆ ಕರ್ನಾಟಕದ ಬಗ್ಗೆ ದಯಾ ಉಂಟಾಯಿತು, ಕಳಕಳಿ ಉಂಟಾಯಿತು. ಅದೇ ರೀತಿಯಾಗಿ ನಾಡಗೀರ ನಂತರದ ವೆಂಕಟಗೌಡರ ಬಗ್ಗೆ ಅವ್ರಿಗೆ ಅಷ್ಟು ಪ್ರೇಮ ಇತ್ತು ಮತ್ತು ಅವರಿಗೆ ಅವ್ರ ಬಗ್ಗೆ ಎಷ್ಟು ನಿಷ್ಠಾ ಇತ್ತು. ಆಗ ನನಗೆ ಇವತ್ತು ಸಹಜವಾಗಿ ಏನು ಅನ್ನಿಸ್ತು ಅಂದ್ರೆ ಅವರ ನಿಷ್ಠೆ ಮತ್ತು ಅವರ ಶರಣಾಗತಿ, ಆಮೇಲೆ ಇವ್ರದ್ದೇನು ಅಂದ್ರೆ ಅವ್ರ ಬಗ್ಗೆ ಇರ್ತಕ್ಕಂಥ ಪ್ರೇಮ ಮತ್ತು ಲಕ್ಷಗಟ್ಟಲೆ ಜನರ ಅರ್ಥಾತ್ ಉದ್ಧಾರದ ಕಳಕಳಿ, ಇವೆರಡೂ ಒತ್ತಟ್ಟಿಗೆ ಬಂದಾಗ ನಮಗೆ ಇವತ್ತೇನು ಪ್ರಾಪ್ತ ಆಯ್ತು ಅಂತಂದ್ರೆ ಸದ್ಗುರುಗಳ ಒಂದು ದಿವ್ಯ ಸಾನ್ನಿಧ್ಯ ನಮಗೆ ಪ್ರಾಪ್ತ ಆಯ್ತು. ಇಸ್ವಿಸನ್ 1909 ಏಪ್ರಿಲ್ 1ನೇ ತಾರೀಕು ಚೈತ್ರ ಶುಕ್ಲ ಏಕಾದಶಿ ದಿವಸ ಮಹಾರಾಜರು ಇಲ್ಲಿ ಬಂದರು. ಅದೇ ರೀತಿಯಾಗಿ ವೆಂಕಟಗೌಡರು ಅತ್ಯಂತ ವೈಭವದಿಂದ ಅವ್ರನ್ನ ಇಲ್ಲಿ ಕರೆಸಿಕೊಂಡ್ರು. ಅವ್ರ ಮಕ್ಕಳಾಗಿರ್ತಕ್ಕಂಥ ಏಕನಾಥ ಗೌಡರು ಅದೇ ರೀತಿಯಾಗಿ ಅವ್ರ ಪರಿವಾರದವರೆಲ್ಲರೂ ಬಹಳ ಉತ್ಸಾಹದಿಂದ ಅವ್ರನ್ನ ಕರೆಸಿಕೊಂಡು ದ್ವಾದಶಿ ದಿವಸ ಬೆಳಗ್ಗೆ 10 ಗಂಟೆಗೆ ಅವ್ರ ಪಾದ ಪೂಜೆ ಮಾಡಿದ್ರು. ಅವರಿಗೆ ಪ್ರಾರ್ಥನೆ ಮಾಡಿದ ಅಷ್ಟರೊಳಗಾಗಿ ಅವ್ರ ಮಂದಿರ ಕಟ್ಟಿಸಿಟ್ಟಿದ್ರು. ಕುರ್ತಕೋಟೆಯೊಳಗೆ ಭೇಟಿ ಆದಾಗನೇ ವೆಂಕಟಗೌಡರು ಮಹಾರಾಜರು ಕೇಳಿದ್ರು, ಹೆಬ್ಬಳ್ಳಿ ಒಳಗೆ ಪಾದುಕಾ ಸ್ಥಾಪನಾ ಮಾಡಿಕೊಡ್ಲಿ. ಮಹಾರಾಜರು ಅವಶ್ಯ ಮಾಡುವ ಅಂತ ಕುರ್ತಕೋಟೆ ಒಳಗೆ ಮಾಡ್ಬೇಕಾದಾಗಿ ಅರ್ಥಾತ್ ಏನು ಮಹಾಭಾಗವತರು ಕೇಳಿದಾಗ ಅವ್ರು ಏನಂದ್ರು, ಅದನಕ್ಕೂ ಕುಡಿಯಬಹುದು, ಈಗ ಬೇಡ ಮುಂದೆ ನೋಡೋಣ ಅಂತ ತಿಳ್ಕೊಂಡಂದ್ರು. ಆ ಪಾದುಕ ಹಂಗ ಉಳಿತು. ಅದೇ ಪಾದುಕೆಯನ್ನ ಬ್ರಹ್ಮಾನಂದ ಮಹಾರಾಜರು 1914ನೇ ಇಸ್ವಿಯಲ್ಲಿ ಗೋಂದಾವರಿಯಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದರು. ಅದೇ ರೀತಿಯಾಗಿ ಇನ್ನೊಂದು ಜೋಡು ಪಾದುಕ ಏನಿತ್ತು ಅವ್ರು ಕುರ್ತಕೋಟೆಯೊಳಗುವುದು, ಇನ್ನೊಂದು ಜೋಡು ಪಾದುಕ ಇಲ್ಲಿಗೆ ತಗೊಂಡು ಬಂದು ಮಂದಿರವನ್ನು ಕಟ್ಟಿಸಿದ್ರು. ಅಷ್ಟರೊಳಗಾಗಿ ಮಹಾರಾಜರು ಬರುವುದರೊಳಗಾಗಿ ಮಂದಿರ ಕಟ್ಟಿಸಿ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ರು. ಏಕನಾಥ ಗೌಡರು ಮಹಾರಾಜರು ಪಾದ ಪೂಜೆ ಮಾಡಿದ್ರು. ಆಮೇಲೆ ಮಹಾರಾಜರು ಸ್ವತಃ ಪಾದುಕಾದ ಮೇಲೆ ಕಾಲು ಇಟ್ಕೊಂಡನ ಪಾದ ಪೂಜೆ ಮಾಡಿಸಿಕೊಂಡ್ರು. ಆಮೇಲೆ ಆ ಪಾದುಕೆಗಳನ್ನು ಅವ್ರ ಕೈಯಿಂದ ಇಡೀ ಭಾರತದಲ್ಲಿ ಅವ್ರ ಚಲನ ಸ್ಪರ್ಶವಾಗಿರ್ತಕ್ಕಂಥ ಮತ್ತು ಅವ್ರ ಕೈಯಿಂದಲೇ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಪಾದುಕೆ ಅಂತಂದ್ರೆ ಇದು ಒಂದೇ. ಪಾದುಕೆಗಳು ಬೇಕಾದಷ್ಟು ಕಡೆಗಿರ್ತಾವೆ, ಪಾದುಕೆಗಳ ಮಂದಿರಗಳು ಬೇಕಾದಷ್ಟು ಕಡೆಗಿರ್ತಾವೆ. ಆಗ ಪಾದುಕೆಗಳಲ್ಲಿ ಯಾವ ಪಾದುಕೆಗಳಲ್ಲಿ ಆ ಸತ್ಪುರುಷರ ನಿಜವಾದ ಸಂಕಲ್ಪ ಇರ್ತದನೋ, ಆ ಸಂಕಲ್ಪದ ಶಕ್ತಿ ಇರ್ತದನೋ, ಅಲ್ಲೇ ನಿಜವಾಗಿಯೂ ಏನದಂದ್ರೆ ಕಲ್ಪನಾತೀತವಾಗಿರ್ತಕ್ಕಂತಹ ಒಂದು ಲೋಕ ಸಂಗ್ರಹ ಕಾರ್ಯ ಅಲ್ಲಿ ನಡೀತದೆ. ಅದಕ್ಕಾಗಿ ನಿಮಿತ್ತ ಯಾರಾದ್ರೂ ಆಗಬರುತ್ತೆ. ಅವರಿಗೆ ಒಂದು ಕಡ್ಡಿ ಕಡಿದನೂ ಕೆಲಸ ಮಾಡಿಸಿಕೊಳ್ಳುವಂತಹ ಸಾಮರ್ಥ್ಯ ಇರ್ತದೆ. ಅಂಥ ಮಹಾತ್ಮರಾಗಿರ್ತಕ್ಕಂಥ ಅವರು ಏನೋ ನಮ್ಮದೆಲ್ಲರೂ ಒಂದು ಭಾಗ್ಯದ, ಅದರೊಳಗೂ 2 ಪ್ರಕಾರದಿಂದ ಭಾಗ್ಯದ ಒಂದು ವಿಭಾಗ ಅಂತಲ್ಲ, ಭಾಗ್ಯದ ಒಂದು ಏನು ಅಂತಂದ್ರೆ ಅರ್ಥಾತ್ ಗುಡ್ ಬೆಟರ್ ಬೆಸ್ಟ್ ಅನ್ನಂಗೆ ಹೆಂಗು ಹಂಗೇನದ ಅಂದ್ರೆ ನಮಗೆ ಅವ್ರ ಸಾನ್ನಿಧ್ಯದಲ್ಲೇ ಇದ್ದುಕೊಂಡು ಅರ್ಥಾತ್ ಏನು ಅಂದ್ರೆ ಹಗಲು ರಾತ್ರಿ ಅವರ ಸೇವೆ, ಅವರ ಅರ್ಥಾತ್ ಏನು ಸೇವೆಯಲ್ಲಿ ತೊಡಗಿಕೊಂಡು ಎಷ್ಟು ತೊಡಗು ಅದು ವಿಷಯ ಬೇರೆ. ಆದರೆ ಹಗಲು ರಾತ್ರಿ ಅವರ ಸೇವೆಯಲ್ಲಿ ಇದ್ದುಕೊಂಡು ಅವ್ರ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಮತ್ತು ಅವ್ರು ಹೇಳ್ತಕ್ಕಂತಹ ಸಾಧನೆಯನ್ನು ಅತ್ಯಂತ ಕಳಕಳಿಯಿಂದ ಕಟಾಕ್ಷದಿಂದ ಮಾಡಿಕೊಂಡು ಅವ್ರು ಹಾಕಿರ್ತಕ್ಕಂತಹ ಪ್ರಸಾದವನ್ನು ಉಂಡುಕೊಂಡು ಅವ್ರು ಇಟ್ಟಿರ್ತಕ್ಕಂತಹ ಪರಿಸ್ಥಿತಿ ಒಳಗಿದ್ದುಕೊಂಡು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ನಾವು ಅರ್ಥಾತ್ ನಿಜವಾಗಿಯೂ ಭಾಗ್ಯವಂತರು. ನಾವು ಯಾರಾದ್ರೂ ಇಟ್ಕೋವಲ್ಬೇಕ, ಏನಾದ್ರೂ ಮಾಡ್ತಿರುವಲ್ಬೇಕ. ಸಹಜವಾಗಿ ಇವತ್ತು ಮುಂಜಾನೆ ನನ್ನ ಒಂದು ತಲೆಯಾಗ ಒಂದು ಏನ್ ವಿಚಾರ ಬಂತು ಅಂದ್ರೆ ಒಂದು ದೊಡ್ಡ ಒಂದು ಯಂತ್ರ ಇರ್ತದೆ. ಆ ಯಂತ್ರ ನಾವು ಶುರು ಮಾಡಿದ್ವಿ ಅಂದ್ರೆ ಅದ್ರೊಳಗೆ ಒಂದು ಖಾಲಿ ಹೆಂಗಿರ್ತದೆ ಎಲ್ಲ ತಿರುಗ್ತಿರ್ತದೆ. ಇನ್ನೊಂದು ಖಾಲಿ ಏನಂದ್ರೆ ಅದಕ್ಕಿಂತ ಕಡಿಮೆ ವೇಗದಲ್ಲಿ ತಿರುಗ್ತಿರ್ತದೆ. ಒಂದು ಖಾಲಿ ಹೆಂಗಿರ್ತದೆ ಸಾವಕಾಶ ತಿರುಗ್ತಿರ್ತದೆ. ಆಮೇಲೆ ಒಂದು ಖಾಲಿ ಹಿಂಗ ತಿರುಗ್ತದೆ, ಮತ್ತೆ ಹಿಂಗ್ ತಿರುಗ್ತದೆ, ಮತ್ತೆ ಹಿಂಗ್ ತಿರುಗ್ತದೆ, ಮತ್ತೆ ಹಿಂಗ್. ಈಗ ಗಿರ್ರನ್ ತಿರುಗೋದೇನು ಖಾಲಿ ಇರ್ತದೆ, ಭಾಳ ಸ್ಪೀಡ್ ತಿರುಗೋ ಖಾಲಿ, ಅದು ಸಾವಕಾಶ ತಿರುಗೋ ಖಾಲಿ ಅಂತೀನಿ. ಇನ್ನು ನಮ್ಮೆಲ್ಲ ಜೋರ್ಲೆ ತಿರುಗಲ್ಲ ಕೂಡ ಸಣ್ಣ ಸಾವಕಾಶ ತಿರುಗೋ ಖಾಲಿ ಹೇಳ್ತಾರಂತ. ನನ್ನ ಇಷ್ಟ ತಿರುಗಿಸುವಷ್ಟೇ ಇಟ್ಟಾರ ಅವರು ಅಂತೇಳಿ. ನಾನು ಇಷ್ಟ ತಿರುಗಿಸುವಂಗ ನಾನು ಅಡ್ಜಸ್ಟ್ ಮಾಡ್ಯಾರ ಅಂದ್ಬೇಕು. ನಾನು ಜೋರ್ಲಿ ಹೆಂಗ್ ತಿರುಗಲಿ ಅಂತ ಹೆಂಗೋ ಹಂಗಿದೆ ಎಲ್ಲ ಖಾಲಿಗಳವನು ನೀವು ಬೇರೆ ಬೇರೆ ಗತಿನ ತಿರುಗುವಂಥವು. ನೀನು ಹಿಂಗ್ಯಾಕೆ ತಿರುಗುವಂತೆ ಅಂದ್ರೆ ನಾನು ಹಿಂಗ ತಿರುಗಿಸುವಂಗಿಟ್ಟ ನಾನು ಏನ್ ಮಾಡಿ ನನ್ ಜೋಡಿಸಿದ್ದ ಹಿಂಗ ಅಂದ್ಬೇಕು. ನಾನು ಏನ್ ಮಾಡಿ ಕೆಲವು ಖಾಲಿಗಳು ನೋಡ್ರಿ, ಈಗ ಅಪ್ಚಿ ಅಂತಾವ್ ಖಾಲಿಗಳೇನೋ ಸಾವಕಾಶ ಅವು ಗಿರಿ ತಿರುಗಿದೆ ಅಂದ್ರಪ್ಪ ಆ ಖಾಲಿ ಹೆಂಗ್ ತಿರುಗತ್ತವು. ಇನ್ನು ಕೆಲವು ಹೆಂಗವ ಅಂದ್ರೆ
ಅದ್ರೊಳಗೆ ಏನಾಗಿರ್ತಾವ ಕೆಲವೇನು ಅಂದ್ರೆ ಗಿರಿ ತಿರುಗು ಕಾಲಿನೂ ಏನಾಗ್ಬಿಡ್ತಾವ ಒಂದು ನಡಕ ತಮ್ಮ ಸ್ಕ್ರೂ ಅದು ಏನಾದ್ರು ಹೊರದು ಮುರಿದು ಹೋಗೋದು ತಾವು ಸಣ್ಣ ಹಿಂದಿರ್ತಾವ. ಆದ್ರೆ ಯಂತ್ರ ನಡೆಸೋ ಯಜಮಾನ ಏನಾದನು ಅವನೇನು ಅಷ್ಟಕ್ಕೆ ಬಿಡ್ತಾನೇನು, ಮತ್ತೆ ಬಂದವ ಸ್ಕ್ರೂ ಟೈಟ್ ಮಾಡಿದ ಅಂದ್ರೆ ಮತ್ತೆ ಗಿರಿ ಅವನು ಯಾವ ಸ್ಪೀಡ್ನೊಳಗೆ ಇದ್ದಾನೋ ಆ ಸ್ಪೀಡ್ನೊಳಗೆ ಆಯಾ ಹಾಲುಗಳು ತಿರುಕೋತ ಇದ್ರ ಆ ಯಂತ್ರ ಬರೋಬ್ಬರಿ ಹೆಂಗೆ ನಡೀತದನು ಹಂಗೆ ಮಹಾರಾಜರ ಯಂತ್ರ ಏನದನು 37 ವರ್ಷ ಇವತ್ತಿನ ತನಕ ನಡೆದದನು ಅವು ಎಲ್ಲಾ ಗಾಲಿ ತಮ್ಮ ಗತಿಯೊಳಗೆ ತಿರುಗಿ ಕತ್ಯಾವಂತ ನಡೆದವು. ಇಲ್ಲೇ ಇದ್ರೆ ಎಲ್ಲಾ ಗಾಲಿಗಳು ನಿಂತು ಅಂದ್ರೆ ಯಂತ್ರ ಹೆಂಗೆ ನಡಿವೆ. ಆದ್ರೆ ಅವ್ರು ಎಷ್ಟು ಹೊಸ್ತಾಗಿದ್ದಾರೆ ಶಾಣೆ ಇದ್ದಾರೆ ಅಂತಂದ್ರೆ ಅದನ್ನ ಬರೋಬ್ಬರಿ ಎಷ್ಟು ತಿರುಗಿಸ್ಬೇಕು, ನಮ್ಗೆ ಎಷ್ಟು ತಿರುಗಿಸುವಂಗ ಆಗ್ಬೇಕು ಅಷ್ಟು ತಿರುಗಿಸ್ತಾರೆ. ಜ್ಞಾನೇಶ್ವರ ಮಹಾರಾಜ ಎಷ್ಟೇ ಚಂದ ಹೇಳೋದಂದ್ರೆ ನಾವು ನಮ್ಮನ್ನು ಎಷ್ಟು ತಿರುಗಿಸುವಂಗ ಇಟ್ಟಾರೋ ಅಷ್ಟು ತಿರುಗುವಿಕೆಯಲ್ಲಿ ನಾವು ಸಮಾಧಾನದಿಂದ ಇರ್ಲಿಕ್ಕೆ ಬರ್ಬೇಕು. ನನ್ನ ಇಷ್ಟ ತಿರುಗಿಸುವಂಗ ಇಟ್ಟ ನಾನು ಏನ್ ಮಾಡ್ಲಿ. ಮಹಾರಾಜ ಜ್ಞಾನೇಶ್ವರ ಮಹಾರಾಜರಿಗೆ 2 ಉದಾಹರಣೆ ಬಹಳ ಚಂದ ಹೇಳಿದೆ. ಏನು ಅಂದ್ರೆ ಅಕ್ಕಿ ಎಂದಾದ್ರೂ ಅಡಿಗೆ ಮಾಡೋರಿಗೆ ನನ್ನ ಇವತ್ತು ನೀನು ಮಸಾಲೆ ಭಾತ ಮಾಡ್ಬೇಕಂತ ಅಥವಾ ನಾನು ಇವತ್ತು ಸಾಕರ್ ಭಾತ ಮಾಡ್ಬೇಕು ಅಂತಾವೇ ಇದ್ರಿ ಅಕ್ಕಿ ತಮ್ಮನ್ನು ತಾವು ಒಪ್ಪಿಸ್ಕೊಂಡ್ಬಿಡ್ತಾವ. ನಿನಗೆ ಬೇಕಾದ್ರೆ ಮಸಾಲೆ ಭಾತ ಮಾಡ್ಕೋ, ಬೇಕಾದ್ರೆ ಸಾಕರ್ ಭಾತ ಮಾಡ್ಕೋ, ಬೇಕಾದ್ರೆ ಪಾಂಡ್ರ ಭಾತ ಮಾಡ್ಕೋ, ಏನಾದ್ರು ಮಾಡ್ಕೋ ಅಂತ ಹೆಂಗ ಅಕ್ಕಿ ತಮ್ಮನ್ನು ತಾವು ಒಪ್ಪಿಸ್ಕೊಂಡ್ಬಿಡ್ತಾವ. ಹಂಗೆ ನಾವು ಖರೇ ಇದೇನದ ಅಂದ್ರೆ ಇದೊಂದು ಚಾಣಾಕ್ಷತನ, ಇದೊಂದು ಅದೊಂದು ಟ್ರಿಕ್. ಇದು ಏನ್ ಟ್ರಿಕ್ಕು ಅಂದ್ರೆ ನಮ್ಮನ್ನ ನಾವು ಒಪ್ಪಿಸ್ಕೊಳ್ಳದೆ ಒಂದು ಟ್ರಿಕ್. ಈ ಟ್ರಿಕ್ ಯಾರಿಗೆ ತಿಳಿತೋ ಅವ್ರೇನಂದ್ರೆ ಕೆಲಸ ಆದವು. ಈ ಟ್ರಿಕ್ ತಿಳಿದಕ್ಕನೆ ನಾವೇನ್ ಮಾಡ್ಬೇಕಾಗಿರ್ತಂದ್ರ ಗುದ್ದಾಡ್ಬೇಕಾಗಿ ಬರ್ತದೆ, ಸಮಾಧಾನ ಆಗುವುದಿಲ್ಲ. ಈ ಟ್ರಿಕ್ ತಿಳ್ಕೋಬೇಕು, ನಮ್ಮನ್ನ ಅವ್ರಿಗೆ ಒಪ್ಪಿಸ್ಕೊಂಡ್ಬಿಡ್ಬೇಕು. ಹೋಗ್ಬ ಇದು ಅಕ್ಕಿ ಹೆಂಗ್ ತನ್ನ ತಾನು ಒಪ್ಪಿಸ್ಕೊಂಡ್ಬಿಡ್ತದನು. ಅರ್ಥಾತ್ ಜ್ಞಾನೇಶ್ವರ ಮಹಾರಾಜರು ಇನ್ನೊಂದು ಉದಾಹರಣೆ ಹೇಳ್ತಾರೆ. ಈ ಅರ್ಥಾತ್ ಕಟಿ ಗೊಂಬಿ ಆಡಿಸೋರು ಹೇಳಿಕ್ಯಾತರು ಅರ್ಥಾತ್ ಆ ಗೊಂಬೆ ಆಡಿಸ್ತಿರ್ತಾರೆ. ಆ ಗೊಂಬೆ ಏನಾರ ಅದಕ್ಕೆ ನಾವು ಹಿಂಗ್ ಕುಣಿಸು ಹಂಗ್ ಕುಣಿಸು ಅಂತದೇನು. ಆದ್ರೆ ಅವನು ಎದಕ್ಕಾಗಿ ಅದನ್ನು ಕುಣಿಸ್ತಿರ್ತಾನೆ ಅಂತಂದ್ರೆ ಅವನಿಗೆ ಗೊಂಬಿ ಕುಣಿಸೋದು ಮುಖ್ಯ ಇರುವುದಿಲ್ಲ. ಆದ್ರೆ ಏನಂತಂದ್ರೆ ಅವನಿಗೆ ತನ್ನ ಕಲೆಯನ್ನ ಪ್ರದರ್ಶನ ಮಾಡೋದು ಮುಖ್ಯ ಅಂತಿದ್ದಾಗ ಅರ್ಥಾತ್ ಇದು ಹೇಳೋ ಸಂದರ್ಭ ಬೇರೆ ಅದ. ಇದು ನಾನು ನಿಮಗೆ ಲಕ್ಷ್ಯ ಕೊಡ್ರಿ, ಕಡೆಗೆ ಅವಧಾನ ಏಕ ಕ್ಷಣಬಲ ಅವಧಾನ, ಒಂದು ಕ್ಷಣ ಅವಧಾನ ಕೊಡ್ರಿ ಅಂತ ಅನ್ನುವಾಗ ಅರ್ಥಾತ್ ನಾನು ಕಟಿಗೆ ಗೊಂಬೆ ಇದ್ದಾಗಿದ್ದೀನಿ, ನೀವೇನು ಕೇಳೋರಿದ್ದೀರೋ ಶ್ರೋತೃಗಳು ನೀವ ಏನದ ನಾನು ಹೆಂಗ್ ಬೇಕು ಹಂಗೆ ಕುಣಿಸ್ಕೋಬೇಕು ಅಂತಿದ್ದಾಗ ನಾನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದು. ನಾಯಿ ಅದು ಹಿಂಗ್ಯಾಕೆ ಕುಣಿಸಿದ್ರಿ ಹಂಗ್ಯಾಕೆ ಕುಣಿಸಿದ್ರಿ ಅಂತ ತಿಳ್ಕೊಂಡು ಹೇಳ್ದ. ಹೆಂಗೋ ಆಗ ನಮ್ದು ಮೊದಲನೇ ಭಾಗ್ಯ ಏನದ, ನಾವು ಎಲ್ಲಿ ಹುಟ್ಟಿವೋ ಎಲ್ಲಿ ಬೆಳೆದೀವೋ ಏನ್ ಮಾಡಿದ್ವೋ ಏನ್ ಬಿಟ್ಟಿವೋ. ಆದ್ರೆ ಮೊದಲನೇ ಭಾಗ್ಯ ಏನದ ಅಂದ್ರೆ ನಮಗ ಇಂಥ ಒಂದು ದಿವ್ಯವಾಗಿರ್ತಕ್ಕಂತಹ ಸತ್ವ ಸಾನ್ನಿಧ್ಯ ಪ್ರಾಪ್ತ ಆದವು. ಇದು ಮೊದಲೇ. ಇನ್ನು ಎರಡನೇದೇನು ಅಂತಂದ್ರೆ ಅವರು ನಮ್ಮ ಮೇಲೆ ಅನುಗ್ರಹ ಮಾಡಿ ಒಂದು ಯಾವ ಭಗವಂತನ ನಾಮವನ್ನು ನಮ್ಗೆ ಕೊಟ್ಟಾರೋ ಇದು ನಮ್ಗೆ ಅದಕ್ಕಿಂತ ಶ್ರೇಷ್ಠವಾದ ಭಾಗ್ಯ. ಇನ್ನು ಅದಕ್ಕಿಂತ ಶ್ರೇಷ್ಠವಾದ ಭಾಗ್ಯ ಏನು ಅಂದ್ರೆ ನಮ್ಗೇನೋ ಚೂಚಾರ ನಾಮಸ್ಮರಣೆ ಮಾಡಬೇಕು, ಸೇವಾ ಮಾಡಬೇಕು, ನಮ್ಮ ಜೀವನವನ್ನ ನಾವು ಒಂದಿನ ಒಂದು ಪ್ರಕಾರ ಸಾರ್ಥಕ ಮಾಡ್ಕೋಬೇಕು ಅಂತೂ ಅನ್ನುವಂಥ ಒಂದೇನು ಸ್ವಲ್ಪ ಬುದ್ಧಿ ಕೊಟ್ಟಾರೋ ಇದು ಬಹಳ ದೊಡ್ಡ ಭಾಗ್ಯದ. ಅದೇ ರೀತಿಯಾಗಿ ಅರ್ಥಾತ್ ಏನು ಅಂದ್ರೆ ಆಶ್ರಮದೊಳಗೆ ನಾವು ಹಿಂಗಾದ್ರೆ ಹೊರಗಿನಿಂದ ಬರ್ತಕ್ಕಂಥ ಭಕ್ತರು ಸಹಿತ ಎಲ್ಲರೂ ತಮ್ಮ ಪ್ರಪಂಚದೊಳಗೆ ಇದ್ದುಕೊಂಡು ಅವರು ಎಷ್ಟೊಂದು ಮಹಾರಾಜರ ಬಗ್ಗೆ ಕಳಕಳಿಯನ್ನು ಹೊಂದಿರ್ತಾರೆ, ಎಷ್ಟೊಂದು ಮಹಾರಾಜರ ಸಾನ್ನಿಧ್ಯದಲ್ಲಿ ಬರಬೇಕು ಅನ್ನುವಂಥ ಚಡಪಡಿಕೆಯನ್ನು ಹೊಂದಿರ್ತಾರೆ. ಅದೇ ರೀತಿಯಾಗಿ ಅವರು ಸಹಿತ ಎಷ್ಟೊಂದು ನಾಮಸ್ಮರಣೆ ಉಪಾಸನೆ ಮಾಡ್ತಿರ್ತಾರೆ. ಇದೆಲ್ಲಾನು ಏನದನ್ನು ಕೇವಲ ಮಹಾರಾಜರ ಒಂದು ಕೃಪಾ ಅನುಗ್ರಹ ಅಂತ ಒಂದು ಅರ್ಥಾತ್ ಏನು ಅಂತಂದ್ರೆ ಸಾನ್ನಿಧ್ಯ ನಮಗೆ ಪ್ರಾಪ್ತ ಆಗಿರೋದು ನಮ್ಮ ಭಾಗ್ಯದ. ಅದನ್ನ ನಾವು ಅದ್ರದ್ದು ಎಷ್ಟು ಮಹತ್ವದ ಅನ್ನೋದು ನಮಗೆ ಅರ್ಥಾತ್ ಮಾಸ್ತರ್ ಕಲಿಸೋದ್ರದ್ದು ಎಷ್ಟು ಮಹತ್ವದ ಅಂತ ನಮ್ಗೆ ಯಾವಾಗ ಗೊತ್ತಾಗ್ತದಂದ್ರೆ ಆ ವಿಷಯದಲ್ಲಿ ಇನ್ನಷ್ಟು ಆಳವಾಗಿ ಹೋಗ್ಲಿಕ್ಕೆ ಹತ್ತಾಗ ಮಾಸ್ತರ್ ಹೇಳೋ ವಿಚಾರ ಎಷ್ಟು ಮಹತ್ವದಪ್ಪ ಅಂತ ನಮ್ಗೆ ಅನಿಸ್ತದೆ. ಹೆಂಗೋ ಹಂಗೆ ನಮ್ಗೆ ಸಾಧನೆಯಲ್ಲಿ ಮುಂದಿನ ಗತಿ ಪ್ರಾಪ್ತ ಆದಂಗ ಮಹಾರಾಜರು ಹೇಳೋ ವಿಚಾರಗಳು ಎಷ್ಟು ಮಹತ್ವದಪ್ಪ ಅಂತ ಅನ್ನೋದು ನಮ್ಗೆ ಆವಾಗ ಗೊತ್ತಾಗ್ತದೆ. ನಾವು ಏನೂ ಅಭ್ಯಾಸ ಮಾಡ್ತಿದ್ದಿಲ್ಲ, ಆ ಪುಸ್ತಕಗಳನ್ನ ಸರಿಯಾಗಿ ಓದ್ತಿದ್ದಿಲ್ಲ ಅಂದ್ರೆ ಮಾಸ್ತರ್ ಕಲಿಸೋದ್ರದ್ದು ಮಹತ್ವ ಏನದ ಅನ್ನೋದ ನಮ್ಗೆ ತಿಳಿದಿದೆ. ಮಾಸ್ತರ್ ನಾವು ನಮ್ಮ ಹೈಸ್ಕೂಲ್ನಲ್ಲಿದ್ದ ಸರ್ವಣ್ಣವರಂತೂ ಮಾಸ್ತರು ಸೈನ್ಸ್ ಹೇಳ್ತಿದ್ರು.
ಅವರು ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಮೂರು ಹೇಳ್ತಿದ್ರು. ಅರ್ಥಾತ್ ಏನು ವಿಮಾನದ ಹೇಳಿಕತ್ತಿಲ್ಲ, 5ನೇತಿಯಿಂದ 7ನೇತೆ ತನಕನೂ ನಮಗೊಬ್ರು ಮಡಿವಾಳರಂತ ಮಾಸ್ತರ್ ಇದ್ರು. ಅವ್ರು ಅಕ್ಷರಶಃ ನಾಸ್ತಿಕರಿದ್ರು, ಚಪ್ಪಲ್ ಪೂಜೆ ಮಾಡ್ತಿದ್ರು, ಮಹಾತ್ಮ ಗಾಂಧಿ ಫೋಟೋ ಪೂಜೆ ಮಾಡ್ತಿದ್ರು. ಆದ್ರೆ ಕಲಿಸೋ ವಿಷಯದಲ್ಲಿ ಬಹಳ ಅವ್ರು ಕಲ್ಕಳಿ ಇರ್ತಿದ್ರು. ಶಾಲ್ಯಾಗ 9:30 ಹೊಡೆದ ಕೂಡ ಅವ್ರು ತಮ್ಮ ಮನೆಗೆ ಅಣ್ಣಿಗೇರಿ ಮಾಸ್ತರು ಮಡಿವಾಳ ಮಾಸ್ತರು ಇಬ್ರು ಒತ್ತಡಿಗೆ ಇರ್ತಿದ್ರು, ಬ್ರಹ್ಮಚಾರಿಗಳಿಬ್ರು. ಅರ್ಥಾತ್ ಅವರು ಬೈಬಂಗದವರು ಅಲ್ಲಿ ಒಬ್ಬರೇ ಇರ್ತಿದ್ರು. ಅವ್ರೆಲ್ಲ ಮನೆಗೆ ಕಸ ಹುಡುಗೋದು ನಾವೇ. 9:30 ಅವ್ರು ಬಿಟ್ಟು ಕೂಡ್ಲೇನೆ ನಡಕ್ಕೆ ಅದಕ್ಕೆ ಬಿಟ್ಟಿರ್ತಾರೆ. ಅದಕ್ಕೆ ಅವಾಗ ಅವ್ರಿಗೆ ಮನೆಗೆ ಹೋಗಿ ಅಂತ ಹೇಳಿದ್ರು. ಅವ್ರ ಮನೆಗೆ ಬಂದ ಗಾದಿ ಎಲ್ಲ ಸುತ್ತಿಟ್ಟು ಕಸ ಹುಡುಗಿ ನೀರು ತುಂಬಿಟ್ಟು ನಾವು ಹೋಗೋ ತನಕ ತಗ ಮಾಡಿ ಹೋಗುದಾಗ 10:30 ಆಗಿರ್ಬೇಕು. ಪಾಟಿ ತೆಗೆದುಕೊಂಡು ಮನೆಗೆ ಹೋಗ್ಬಿಡ್ರು. ಆ 9:00ರಿಂದ 10:00 ತನಕ ಏನ ಅಭ್ಯಾಸ ಇತ್ತು ನಮ್ಗೆ ಸಂಬಂಧ ಬರ್ತಿದ್ದೇವೆ. ಅವಾಗ ಅವ್ರಿಗೆ ಅನ್ನಿಸ್ತು, ಏನು ಪಾಪ ಹುಡುಗರಿಗೆ ಅಭ್ಯಾಸ ಆಗಂಗಿಲ್ಲ ಅಂತ ಅನಿಸಿ ನಮ್ಮ 3 ಮಂದಿ, ನಾನು ಅಪ್ಪ ಪಾಪ್ಯ 3 ಮಂದಿಗೂ ಅವ್ರು ಏನಂದ್ರು ಅಂದ್ರೆ, ರಾತ್ರಿ ಮನೆಗೆ ಮಲ್ಕೋಳಿಗೆ ಬನ್ನಿ. ದೊಡ್ಡ ಮನೆ ಇತ್ತವರು, ಅವ್ರ ಮನೆಗೆ ಮಲ್ಕೋಳಿಗೆ ಹೋಗ್ತಿದ್ವಿ. ಶಾಲೆಯಾಗ ಏನು ಅಭ್ಯಾಸ ಆಗಿರ್ತಿತ್ತು ಅದನ್ನ 4 ಕೊಟ್ಟು ಅಭ್ಯಾಸ ಮನೆಯಾಗ ಹೇಳ್ತಿತ್ತು. ಹಿಂಗಾಗಿ ನಮ್ಗೆ ನಾವು 3 ಮಂದಿ 1-2 ನಂಬರ್ ಪಾಸ್ ಆಗ್ತಿದ್ವಿ. ಹೆಂಗು ಹಂಗ ಹೈಸ್ಕೂಲ್ನಾಗ ಬಂದ ಕೂಡಲೇನು 8th, 9th, 10th 3 ಏರ್ತಾದಲ್ಲಿ ಆ ಸರ್ವಣ್ಣವ್ರ ಮಾಸ್ತರ್, ಆಮೇಲೆ ಅವ್ರು ಸ್ವಾಮಿಗಳು ಆದ್ರು, ಆಶ್ರಮ ಮಾಡಿದ್ರು. ಪಾಪ ಅವ್ರ ಮೈ ತುಂಬ ಬೆಳಕಿನ ಹತ್ಯಂತ ಈಗ ಬಹುಶಃ ಇರ್ಲಿಕ್ಕಿಲ್ಲವರು. ಅವರು ಅಲ್ಲಿ ತೀರ್ಲಾ ಕಡೆಗೆ ಒಂದು ಮಠ ಕಟ್ಟಿ ಆಶ್ರಮ ಮಾಡಿ, ಆಮೇಲೆ ಮುಂಚೆ ನಾಸ್ತಿಕರಿಂದ ಅವರು ನಾಸ್ತಿಕರೇ ಇದ್ರು. ಅವರು ಆತ್ಮ ಅಂದ್ರೆ ಏನು, ಎಟಮ್ ಅನ್ನೋರು, ATOM ಎಟಮ್ ಅಂದ್ರೆ ಆತ್ಮ, ಅದೇ ಆತ್ಮ ಅಂತ ಹೇಳ್ತಿದ್ರು. ಆಮೇಲೆ ನಾವು 3 ವರ್ಷ ಅವ್ರ ಕಡೆಗಿದ್ರ ನನಗೆ ಜಾಮೆಟ್ರಿ, ಅಲ್ಜಿಬ್ರಾ ಮತ್ತು ಮ್ಯಾಥಮೆಟಿಕ್ಸು, ಫಿಸಿಕ್ಸು ಈ ವಿಷಯಗಳಲ್ಲಿ ಕೆಮಿಸ್ಟ್ರಿಯಲ್ಲಿ ಅಷ್ಟಿರಲಿಲ್ಲ, ಫಿಸಿಕ್ಸ್ನಲ್ಲಿ ಇತ್ತು. ನನಗೆ ಬಹಳ ಅಭಿರುಚಿ ಇದ್ದದ್ರಿಂದ ಅವ್ರು ಯಾವಾಗಲೂ ತನ್ನ ಜೊತೆಗೆ ಇಟ್ಕೊಂಡಿರ್ತಿದ್ರು. ಅವ್ರು ಸ್ನಾನಕ್ಕೆ ಹೋಗ್ಬೋದು, ನಾನು ಅವ್ರ ಜೊತೆಗೆ ಅವ್ರ ಬಟ್ಟೆ ಇಟ್ಕೊಂಡು ಭಾಳ ಗೀಸ್ಲಿಕ್ಕೆ ಹೋಗ್ತಿದ್ರು. ನಾವು ಅಲ್ಲಿ ಹೋಗ್ಬೇಕು, ಮನ್ಯಾಗ ಅವ್ರ ಜೊತೆಗೆ ಯಾವಾಗ ನನ್ನ ಜೊತೆಗೆ ಅಲ್ಜಿಬ್ರಾ ಬ್ಯಾಡ್ಮಿಂಟನ್ ಬಿಡಿಸೋದು, ಇದನ್ನ ಬಿಡಿಸು ಅದನ್ನ ಬಿಡಿಸು, ಇದನ್ನ ಮಾಡು ಅದನ್ನ ನಿನ್ನೆ ಮಂದಿ ಯಾರಿಗೂ ಹೇಳಿದ್ ನಾನು SSLC ಇದ್ದಾಗ ಸುಮಾರು 200-300 ರೈಡರ್ ಬಿಡಿಸಿದ್ದೆ. 200-300 ರೈಡರ್ಸ್ ಉಪಪ್ರಮೇಯಗಳನ್ನು ಬಿಡಿಸ್ತಿದ್ದೆ. ಹಿಂಗೆ ಕೂತ್ಕೊಂಡು ರೈಡರ್ ಬಿಡಿಸೋತನ ಕೂಡ್ತಿದ್ದೆ. ಅದನ್ನ ನೋಡಿ ಅವ್ರಿಗೆ ಖುಷಿ ಆಗ್ತಿತ್ತು. ನಾ ಯಾಕೆ ಹೇಳಿ ಕತ್ತೀನಿ ಅಂತಂದ್ರೆ, ನಾವು ಮಾಡೋದು ನೋಡಿದ್ರೆ, ಅರ್ಥಾತ್ ಗುರುಸೈಡ್ ಜ್ಞಾನೇಶ್ವರ ಮಹಾರಾಜ್ ಹೇಳ್ಯಾರ, ತಾಯಿಗೆ ತನ್ನ ಮಗ ಅರ್ಥಾತ್ ಏನು ಅಂದ್ರೆ ಉತ್ತಮ ಆಗ್ತಾ ಇರೋದನ್ನು ನೋಡಿ ಹೆಂಗ ಆಕೆಗೆ ಸಂತೋಷ ಆಗ್ತದನ್ನು ತಾಯಿ ಅನ್ನೋ ಭಾವದಿಂದ. ಅರ್ಥಾತ್ ಅದೇ ರೀತಿಯಾಗಿ ಶಿಕ್ಷಕರಿಗೆ ತನ್ನ ವಿದ್ಯಾರ್ಥಿ ಮೇಲಿನ ಒಂದು ಅಂತಸ್ತಿಗೆ ಹೋಗ್ತಾ ಇರೋದನ್ನು ನೋಡಿ ಹೆಂಗೆ ಶಿಕ್ಷಕರಿಗೆ ಆನಂದ ಆಗ್ತದನು, ಅದೇ ರೀತಿಯಾಗಿ ಏನಾಗ್ತದಂದ್ರೆ ಗುರುಗಳಿಗೆ ತನ್ನ ಶಿಷ್ಯ ಸಾಧನೆ ಮಾಡ್ತಾ ಇರೋದನ್ನು ನೋಡಿದರೆ ಅವ್ರಿಗೆ ಸಂತೋಷ ಆಗ್ತದೆ. ಹೆಂಗೋ ಹಂಗೆ ನಾವು ನಿಜವಾಗಿಯೂ ಇಂಥ ಒಂದು ಸಾನ್ನಿಧ್ಯವನ್ನು ಪಡ್ಕೊಂಡು, ನಾವು ಅವರ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು, ಕೊನೆಗೆ ಯಾವುದೋ ಸಮಯದಲ್ಲಿ ನಾವು ಈ ಒಂದು ದೇಹದಿಂದ ಹೋಗುವಾಗಲಿ, ಪರಿಸ್ಥಿತಿಯಿಂದ ಹೋಗುವಾಗಲಿ, ಯಾವುದೋ ಒಂದು ಸಂದರ್ಭದಲ್ಲಿ ಕೊನೆಗೆ ನಾವು ಏನೂ ಪಡ್ಕೊಳ್ಳಿಲ್ಲಪ್ಪ ಅನ್ನುವಂಥ ಪರಿಸ್ಥಿತಿ ನಮ್ಗೆ ಬರದೇ ಇರೋ ಹಂಗ ನಾವೆಲ್ಲರೂ ಬಹಳ ಸಾವಧಾನ ಆಗಬೇಕು ಅನ್ನುವಂಥದ್ದು. ಅದೇ ರೀತಿಯಾಗಿ ಹೊರಗಿಂದ ಬರ್ತಕ್ಕಂಥ ಭಕ್ತರು ಸಹಿತ ಅಗ್ನಿ ಕಳಕಳಿಯಿಂದ ಇಂಥ ಸಾನ್ನಿಧ್ಯ ನಮ್ಗೆ ಪ್ರಾಪ್ತ ಆಗ್ಯದ, ಇದನ್ನ ನಾವು ಸಾರ್ಥಕ ಮಾಡ್ಕೋಬೇಕು. ಪ್ರಪಂಚ ಏನು ಜೀವನದ ನಿಜವಾದ ಪುರುಷಾರ್ಥ ಅಲ್ಲ. ನಾವು ಪ್ರಪಂಚವನ್ನು ಎಷ್ಟು ಮಾಡಿದ್ರು ಅದರದ್ದು ಹಣೆ ಬರ ಅಷ್ಟ ಅದ, ಕೊನೆಗೂ ಅದೇ ನಮ್ಗೆ ಸಮಾಧಾನ ಕೊಡುವಂತಹದ್ದಲ್ಲ. ಆದ್ರೆ ಈ ಪ್ರಪಂಚದ ಮೋಹದಲ್ಲಿ ನಾವು ಎಷ್ಟರೇ ಸಿಕ್ಕೊಂಡ್ಬಿಟ್ಟಿವಿ ಅಂತಂದ್ರೆ ನಮಗೆ ಇದ ಖರೆ ಅನಿಸ್ತದೆ, ಹಿಪ್ನೋಟೈಸೇಷನ್ ಆಗಿಬಿಟ್ಟದೆ. ಆದ್ರೆ ಇದ್ರೊಳಗಿಂದ ನಮ್ಗೆ ಕೊನೆಗೂ ಎಂದೂ ಸಮಾಧಾನ ಸಿಗುವಂತಹದ್ದಲ್ಲ ಅಂತ ಅನಿಸಿ ನಾವು ಮಹಾರಾಜರು ಹೇಳಿರ್ತಕ್ಕಂಥ ಜಪ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು, ಉಪಾಸನೆ ಮಾಡಬೇಕು ಅನ್ನುವಂಥ ಕಳಕಳಿಯಿಂದ ನಾವೆಲ್ಲರೂ ನಾಮಸ್ಮರಣೆ ಉಪಾಸನೆ ಮಾಡಿದ್ವಿ ಅಂದ್ರೆ ಮಹಾರಾಜರಿಗೆ ಅನಿಸ್ತದೆ ಏನು ಅಂದ್ರೆ, ನಾ ಇಲ್ಲಿ ಪಾದುಕಾ ಸ್ಥಾಪನೆ ಮಾಡಿದ್ದು ಸಾರ್ಥಕ ಆತು ಅಂತ ಅನಿಸ್ತದೆ. ಯಾಕಂದ್ರೆ ಅವ್ರು ಕಳಕಳಿ ಲಕ್ಷಾನುಗಟ್ಟಲೆ ನಾವು ಈ ಸಾನ್ನಿಧ್ಯದಿಂದ ಪ್ರೇರಣೆ ಪಡ್ಕೋಬೇಕು ಅಂತಿದ್ದಾಗ, ಅರ್ಥಾತ್ ಅರವಟ್ಟಿಗೆ ತಯಾರದ, ಅರವಟ್ಟಿಗೆ ಒಳಗೆ ಸಾಲ ನೀರಿಟ್ಟಿದ್ರೆ ಅಮೃತ ಇಟ್ಟಾರ. ಆದ್ರೆ ನಾವು ಏನದ ಅಂತಂದ್ರೆ ಅದ್ರ ಮಹತ್ವ ತಿಳ್ಕೊಳ್ಳೋದನ್ನೇ ನಾವು ಅತ್ತ ಇಲ್ಲ ಹೋಟೆಲ್ನಾಗ ನೀರು ಕುಡಿದು ಅರವಟ್ಟಿಗೆ ಏನದ ಹೇಳ್ರಿ ನೀರು ಕುಡಿದೇವ್ರು ನಾವು ಅನ್ಕೋತ ಹೋದ್ವಿ ಅಂದ್ರೆ ನಮ್ಗೆ ಎಂಥ ಹಾನಿ ಆಗ್ತದನೋ. ಜ್ಞಾನೇಶ್ವರ ಮಹಾರಾಜರು ಇದನ್ನೂ ಒಂದು ಉದಾಹರಣೆ ಹೇಳ್ಯಾರ. ಅರ್ಥಾತ್ ಏನು ಅಂತಂದ್ರ ಮುಂದೆ ಅಮೃತ ಹರಿಲಿಕ್ಕೆ ಹತ್ತೇವೆ ಅಲ್ಲ. ಜ್ಞಾನೇಶ್ವರ ಮಹಾರಾಜರು ಹೇಳ್ಯಾರ ಏನು ಅಂದ್ರೆ, ಅಮೃತವನ್ನ ಕುಡಿಲಿಕ್ಕೆ ಹತ್ತೀವಿ,
ಇನ್ನೇನು ಗುಟುಗಿಸ್ಬೇಕು ಅನ್ನೋದಕ್ಕನ ಮುಂದೆ ಏನಪ್ಪಾ ಅಂದ್ರೆ ಒಂದು ಅಗದಿ ಏನೋ ಒಂದು ಮಜ್ಜಿಗೆ ಅಥವಾ ಗಂಜಿ ಇಟ್ಟಾಗ ಅಮೃತವನ್ನು ಉಗುಳಿ ಗಂಜಿ ಕುಡ್ದಂಗ ಆಗ್ಬಾರ್ದು. ಎಂಥ ಒಂದು ಉದಾಹರಣೆ ಹೇಳ್ತೀನಿ. ಒಳಗ ಚಿಂತಾಮಣಿ ಕಟ್ಕೊಂಡಾನ, ತಲೆಯಾಗ ಹೊಂಟಾನ, ತಲೆಯಾಗ ಏನ್ ವಿಚಾರ ಬಂತು ಅಂದ್ರ ಅಲ್ಲಿ ಮುಂದ ಎಂಥ ಚಲೋ ಚಲೋ ಬೆಣಸ್ಕಲ್ಲು ನೋಡಿದ. ತಲೆಯಾಗ ಏನದನ್ನು ಹೊಲದಾಗಿನ ಬೆಣಸ್ಕಲ್ಲು ನೋಡಿದವನ ಎಷ್ಟು ಚಕ ಚಕ ಹೊಳಿತಾ ಇದ್ವು. ಹುಡುಗಾಗಿ ಏನ ಚಿಂತಾಮಣಿ ಏನು ಹೊಳೆಯ ಮಾಡ್ತಿದ್ವ ತೆಗೆದು ಹೋಗದವನ ಆ ಬೆಣಸ್ಕಲ್ಲು ಕಟ್ಕೊಂಡ. ಹಂಗ ನಮ್ಮ ಪರಿಸ್ಥಿತಿ ಆಗ್ತದೆ. ಚಿಂತಾಮಣಿ ಮಹಾರಾಜ ನಮ್ಮ ಕೊಳ್ಳ ಚಿಂತಾಮಣಿ ಕಟ್ಟ್ಯಾರ. ನಾಮ ಜಪಮಾಲೆ ಅಂದ್ರೆ ಸಾಮಾನ್ಯ ಏನ್ರಿ 108 ಚಿಂತಾಮಣಿ ಕೊಟ್ಟಾರ, ಕಟ್ಟ್ಯಾರ. ಒಂದಲ್ಲ ಎರಡಲ್ಲ, ಆ 108 ಚಿಂತಾಮಣಿ ತೆಗೆದು ಹೋಗೋದು. ಒಳಗೆ ಏನೋ ಒಂದೇನು ಒಂದು ಪ್ಯಾಟ್ಯಾಗ ಏನೋ ಒಂದು ರಾಕೆಟ್ ಹಾಕೊಂಡು ಅಡ್ಡಾಡಿದ್ರೆ ಹೆಂಗೋ ಹಂಗಾಗಿ ಹೋಗ್ತದೆ. ಆದ್ರಿಂದ ನಾವು ಇದನ್ನು ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿಯದ. ನಿಜವಾಗಿ ಇವತ್ತಿನ ದಿವಸ ನಮಗೆ ಅಷ್ಟು ಹೇಳಿದ್ರು ನಮಗೆ ಸಮಾಧಾನ ಆಗುವುದಿಲ್ಲ, ಹೇಳಿದ್ರು ನಿಜವಾಗಿ ಸಮಾಧಾನ ಆಗಬಾರ್ದು ಅನ್ನುವಂಥ ಪರಿಸ್ಥಿತಿಯಲ್ಲಿ ಆ ಇಂಥದ್ರೊಳಗೂ ನಾವು ಮುಖ್ಯವಾಗಿ ಕೆಲವು ವಿಚಾರಗಳನ್ನ, ಮಹತ್ವದ ವಿಚಾರಗಳನ್ನು ಹೇಳಬೇಕಾಗಿದೆ. ಮೊದಲೇದಾಗಿ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಇಂಥ ದಿವ್ಯವಾಗಿರ್ತಕ್ಕಂಥ ಸಾನ್ನಿಧ್ಯ ನಮಗೆ ಪ್ರಾಪ್ತ ಆದಾಗ ನಾವು ದೇಹ ಬುದ್ಧಿ ಉಳ್ಳಂಥವ್ರ ಖರೆ ನಮಗೇನು ಅನಿಸ್ಬೇಕು ಅಂದ್ರೆ ಭವ್ಯವಾಗಿ ಅನಿಸ್ಬೇಕು, ಚಂದ ಅನಿಸ್ಬೇಕು ಅನ್ನೋ ದೃಷ್ಟಿಯಿಂದ ನಮಗೆ ಸಹಜವಾಗಿ ಏನು ಅನಿಸ್ತು ಅಂದ್ರೆ ಮಹಾರಾಜರ ಸಾನ್ನಿಧ್ಯ ಅಂದ್ರೆ ಬ್ರಹ್ಮದೇವರ ಬ್ರಹ್ಮಲೋಕದ ಸಾನ್ನಿಧ್ಯಕ್ಕಿಂತಲೂ ಶ್ರೇಷ್ಠವಾದ್ದು. ಬ್ರಹ್ಮಾದಿ ದೇವತೆಗಳಿಗೂ ದುರ್ಲಭವಾಗಿರ್ತಕ್ಕಂಥ ಸಾನ್ನಿಧ್ಯ ನಮಗೆ ಪ್ರಾಪ್ತ ಆಗಿದೆ ಅಂತಂದಾಗ ಈ ಸಾನ್ನಿಧ್ಯದ ವೈಭವ ನಾವು ನಾಲ್ಕು ಮಂದಿ ಕಣ್ಣಿಗೆ ಬರು ಹಂಗ ಆಗಬೇಕು ಅನ್ನುವಂಥ ಕಳಕಳಿಯಿಂದ ನಾವು ಬೆಳ್ಳಿ ಚೌಕಟ್ಟು ಮಾಡಿಸ್ಬೇಕಂದ್ವಿ. ಅದಕ್ಕಾಗಿ ಸಾಕಷ್ಟು ಜನರು ಬೆಳ್ಳಿ ಕೊಡ್ತಾ ಇದ್ದಾರೆ. ಆ ಚೌಕಟ್ಟಿಗಾಗಿ ನಾವು ಈಗಾಗಲೇ ಒಂದು 25 kg ಬೆಳ್ಳಿ ಅನ್ನೋದನ್ನು ಭಕ್ತಾದವರಿಗೆ ಕೊಟ್ಟಿವಿ. ಅವರು ಕೆಲಸ ಬಹಳ ತೀವ್ರಗತಿಯಿಂದ ಮಾಡ್ತಾ ಇದ್ದಾರೆ ಮತ್ತು ಗುರುಪೂರ್ಣಿಮಾದಷ್ಟೊತ್ತಿಗೆ ಆಗಬೇಕು ಅನ್ನುವಂಥದ್ದು ನಾವು ಅವ್ರಿಗೆ ಹೇಳಿವಿ. ಇದೇ ರೀತಿಯಾಗಿ ಸಾಮಾನ್ಯವಾಗಿ ಚೌಕಟ್ಟಿಗೆ 60 ಕಿಲೋ ಬೆಳ್ಳಿ ಚೌಕಟ್ಟಿಗೆ ಬೇಕಾಗಬಹುದು ಅಂತ ಅನಿಸ್ತದೆ. ಅದೇ ರೀತಿಯಾಗಿ ಒಂದು 15-20 ಕಿಲೋ ಬೆಳ್ಳಿ ಬಾಗಿಲುಗಳಿಗೆ, ಅದೇ ರೀತಿಯಾಗಿ ಬ್ರಹ್ಮಾನಂದ ಮಹಾರಾಜರು 2 ಕಿಟಕಿಗಳಿಗೆ ಇಂಥ ಒಂದು ಭವ್ಯವಾಗಿರ್ತಕ್ಕಂಥ ಸದ್ಗುರುಗಳ ಸಾನ್ನಿಧ್ಯಕ್ಕೆ ಅಕ್ಷರಶಃ ನಮಗೇನು ನಮಗಂತೂ ಅನಿಸ್ತದ ಏನು ಅಂದ್ರೆ ಇದನ್ನ ಹೆಂಗ ನಾವು ಗುಡಿನ ಹೆಂಗ್ ಕಟ್ಟಬೇಕಾಗಿತ್ತು ಅಂದ್ರೆ ಅರ್ಥಾತ್ ಏನಂದ್ರೆ ಚಿಂತಾಮಣಿಗಳಿಂದ ಸ್ಪರ್ಶ ಮಣಿಗಳಿಂದ ಗುಡಿ ಕಟ್ಟಬೇಕಾಗಿತ್ತು. ಇದ್ರೊಳಗೆ ಏನ್ ಕೂಡಿಸ್ಬೇಕಾಗಿತ್ತು ಅಂದ್ರೆ ನವರತ್ನಗಳನ್ನ ಕೂಡಿಸ್ಬೇಕಾಗಿತ್ತು ಅನ್ನುವಂಥದ್ದು. ಏನು ಮಾಡಿದ್ರು ಕಡಿಮೆ ಅದ ಅನ್ನುವಂಥ ರೀತಿಯಲ್ಲಿ ನಾವು ಸದ್ಗುರುಗಳ ಸೇವೆ ಮಾಡಬೇಕು ಅಂತ ನಮ್ಗೆ ಅನಿಸ್ತದೆ. ಆ ಪ್ರಕಾರವಾಗಿ ಭಕ್ತರು ಸಹಿತ ಆ ವಿಷಯದಲ್ಲಿ ಅಷ್ಟೊಂದು ಪ್ರವೃತ್ತರಾಗಿದ್ದಾರೆ ಅಂತ. ಅದೇ ರೀತಿಯಾಗಿ ನಾವು ಪುಸ್ತಕಗಳ ರಾಮನಾಮ ಲೇಖನ ಪುಸ್ತಕದ ಬಗ್ಗೆ ಹೇಳಿದಾಗ ಇನ್ನೂ ಜನ ನಮ್ಗೆ ಪುಸ್ತಕ ಕೊಡ್ರಿ ಅಂತ ಇದ್ದಾರೆ. ಅದಕ್ಕೂ ಒಂದು ಏನಾದರೂ ಯೋಜನೆ ಮಾಡ್ತಾ ಇದ್ದೀವಿ ನಾವು ಸಹಿತ. ನಮ್ಗೆ ಇಲ್ಲ 1,20,000 ಪುಸ್ತಕಗಳನ್ನು ನಾವು ಪ್ರಿಂಟ್ ಮಾಡಿಸಿದ್ವಿ. ಅದು ಪ್ರತ್ಯಕ್ಷವಾಗಿ ಅದೆಲ್ಲ ಪ್ರಿಂಟ್ ಮಾಡಿ ಅದಕ್ಕೆಲ್ಲ ರೀತಿಯಿಂದ ಕವರ್ ಪೇಜ್ ಇತ್ಯಾದಿ ಎಲ್ಲ ಮಾಡೋದಕ್ಕಾಗಿ 60 ಲಕ್ಷ ರೂಪಾಯಿ ಪುಸ್ತಕಗಳನ್ನು ನಾವು ಲಕ್ಷಾಂತರ ಭಕ್ತರಿಗೆ ಕೊಟ್ರೆ ನಮ್ಗೆ ಅದ್ರ ಬಗ್ಗೆ ಮನುಷ್ಯನ ಕಿಂಚಿತ್ತೂ ಏನು ಅನಿಸ್ಲಿಲ್ಲ ಅಂತಂದ್ರೆ ಎಷ್ಟೊಂದು ಖರ್ಚು ಆಯ್ತಲ್ಪ ಅನ್ನುವಂಥದ್ದು ನಮ್ಗೆ ಅನಿಸ್ಲಿಲ್ಲ. ನಮಗನಿಸ್ತು ಎಲ್ಲ ಸಾಧಕರು ಭಕ್ತರು ಅತ್ಯಂತ ಉತ್ಸುಕತೆಯಿಂದ ಅದನ್ನು ತಗೊಂಡು ಬರೆಯೋದ್ರೊಳಗೆ ಎಷ್ಟು ತೊಡಗಿದ್ದಾರೆ ಅಂತಂದ್ರೆ ಅದನ್ನ ನೋಡಿದ್ರೆ ನಾವು ಖರ್ಚು ಮಾಡಿದ್ದೆ ನಮ್ಗೆ ಏನೂ ಅದು ಅರ್ಥಾತ್ ಏನೂ ಇಲ್ಲ ಅಂತ ತಿಳ್ಕೊಂಡು ಅನಿಸುವಂತಹದ್ದು. ಅಕಸ್ಮಾತ್ ಮಹಾರಾಜರ ಅನುಗ್ರಹದಿಂದ ಮತ್ತಂಥ ಒಂದು ಅವಕಾಶ ಸಿಕ್ಕರೆ ಮತ್ತು ಆದರೂ ನಾವು ಪ್ರಿಂಟ್ ಮಾಡಿಸಬಹುದು ಆ ಪುಸ್ತಕಗಳನ್ನ. ನಾವು ಅದಕ್ಕಾಗಿ ಒಂದು ಭವ್ಯ ಮಂದಿರದ ರೂಪರೇಷ ತಯಾರು ಮಾಡಿದ್ದೀವಿ. ನಾಳೀಗ ರಾಮನವಮಿ ದಿವಸ ಭೂಮಿ ಪೂಜೆ ಆಯಿತು, ಹನುಮ ಜಯಂತಿ ದಿವಸ ಅದನ್ನು ಪ್ರತ್ಯಕ್ಷವಾಗಿ ಅಲ್ಲಿ ಕಾರ್ಯ ಅನ್ನುವಂಥದ್ದು ಅದರ ಕನ್ಸ್ಟ್ರಕ್ಷನ್ ಶುರು ಆಗ್ತದೆ. ಭವ್ಯವಾಗಿರ್ತಕ್ಕಂಥ ಮಂದಿರ. ಮುಂಚೆ ನಾವು ಅದನ್ನು 1 ಅಂತಸ್ತಿನ ಮಾಡಿದ್ವಿ. ಈಗ ಅದು ನೋಡ್ರಿ ಜ್ಞಾನೇಶ್ವರಿ ಒಳಗ ಅರ್ಥಾತ್ ಬ್ರಹ್ಮಚೇತನ ಚಿಂತನೆಯಲ್ಲಿ ಅದೊಂದು ರೂಪರೇಷ ನಾವು ಅಲ್ಲಿ ಚಿತ್ರ ಕೊಟ್ಟಿದ್ವಿ. ಅದು ಮುಂಚೆ 1 ಅಂತಸ್ತಿಂದ ಆಗ್ಬೇಕಂತಾಗಿತ್ತು. ಈಗ ಅದು 2 ಅಂತಸ್ತಿನ ಮಾಡಬೇಕು ಅನ್ನುವಂತಹ ಒಂದು ಹಂಗೆ ನಮ್ಗೆ ಅನಿಸಿರೋದ್ರಿಂದ ಕೆಳಗೆ ಹೆಂಗೆ 27 ಅಡಿ ವ್ಯಾಸದ ಮಂದಿರ ಆಗ್ತದನೋ ಹಂಗೆ ಮ್ಯಾಲೂ ಸಹಿತ 27 ಅಡಿ ವ್ಯಾಸದನೇ ಅಷ್ಟೇ ಅದಕ್ಕಿಂತ ಎತ್ತರವಾದ ಮಂದಿರ ಆದ್ರೆ ಮುಂಚೆ ಬರೀ 1,20,000 ಪುಸ್ತಕಕ್ಕೆ ಸಾಕಾಗುವಷ್ಟು ಮಂದಿರ ಆದ್ರೆ ಸಾಕು ಅಂತ ನಾವು ಅಂದ್ಕೊಂಡಿದ್ವಿ. 1 ಲಕ್ಷ ಇಡ್ಬೇಕು ಅನ್ನೋದೇ ಅಷ್ಟೇ ಇತ್ತು. ಈಗ ನಮ್ಗೆ ಏನು ಅನಿಸ್ತದೆ, 2 ಮಂದಿರಗಳಲ್ಲಿ ಕೂಡಿ ಕನಿಷ್ಠ 3 ಲಕ್ಷ ಪುಸ್ತಕಗಳು ಅಲ್ಲಿ ಇಡ್ಲಿಕ್ಕೆ ಬರುವಂತೆ
ನಾವು ಕಟ್ಟಿಸ್ಬೇಕು ಅನ್ನೋ ಯೋಚನೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೊಂದು ಮಹತ್ವದ ವಿಷಯ, ಒಂದು ದೊಡ್ಡ ಪುಸ್ತಕವನ್ನು ಮಾಡಿ ಅದರಲ್ಲೂ ಒಂದು ಮಂದಿರ. ಆ ದೊಡ್ಡ ಪುಸ್ತಕ ಎಂಥದ್ದು, ಈಗಾಗಲೇ ಪುಸ್ತಕ ತಯಾರಾಗಿ ಬಂದಿದೆ. ಆದಿತ್ಯ ಪ್ರಕಾಶ್ ಅವ್ರಿಗೆ ಹೇಳಿದ ಕೂಡಲೇ ಅವ್ರಿಗೆ ಎಷ್ಟು ಸಂತೋಷ ಆಯ್ತು ಮತ್ತು ಎಷ್ಟು ಉತ್ಸಾಹದಿಂದ, ಮತ್ತು ಅದರಲ್ಲಿ ಅನೇಕ ಪ್ರಕಾರದ ತಮ್ಮದೇನೋ ಒಂದು ಟೆಕ್ನಿಕ್ ತಂತ್ರಜ್ಞಾನದನ್ನು ಅದನ್ನೆಲ್ಲ ಉಪಯೋಗ ಮಾಡಿ ಅಂಥದ್ದನ್ನು ಪ್ರಿಂಟ್ ಮಾಡಿ ಪುಸ್ತಕ ಮಾಡಿ ಕಳಿಸಿದ್ದಾರೆ. ನಮಗೂ ಅದ್ರಲ್ಲಿ ಬಹಳ ಸಂತೋಷ ಆಗಿದೆ. ಆದ್ರೆ ಬಹಳ ದೊಡ್ಡ ಜವಾಬ್ದಾರಿ ಏನದನ್ನು ಆಶ್ರಮವಾಸಿಗಳ ಮೇಲೆ ಇದೆ ಅನ್ನೋದು ನಾವೆಲ್ಲರೂ ಆಶ್ರಮವಾಸಿಗಳು ಅದ್ರ ಬಗ್ಗೆ ಸದ್ಯಾದ ಮಟ್ಟಿಗೆ ಎಲ್ಲಿವರೆಗೂ ಬಾಗಿಲು ತೆಗೆಯಂಗಿಲ್ಲ ಅಲ್ಲಿವರೆಗೂ ನಾವು ಆಶ್ರಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಅದ್ರ ಬಹಳ ದೊಡ್ಡ ಜವಾಬ್ದಾರಿ ಅದ. ಅದ್ರ ಮರ್ಯಾದೆಯ ಪ್ರಶ್ನೆ ಅದ. ಆ ದೊಡ್ಡ ಪುಸ್ತಕವನ್ನು ತಂದಿಟ್ಕೊಂಡ್ವಿ, ದಿವಸಕ್ಕೆ ಒಂದು ಪುಟನೂ ನಮ್ಗೆ ಬರೀಲಿಕ್ಕೆ ಆಗಲಿಲ್ಲ ಅಂದ್ರೆ ನಾವು ಅದಕ್ಕೆ ಒಂದು ಪ್ರಕಾರದಿಂದ ಕಡಿಮೆತನ ತನ್ನಂಗೆ ಆಗ್ತದೆ ಅಂತ ತಿಳ್ಕೊಂಡು ಹೇಳೋದು ನನಗೆ ಏನೂ ಸಂಶಯ ಅನಿಸೋದಿಲ್ಲ. ಅದಕ್ಕಾಗಿ ನಾನು ಇವತ್ತೊಂದು ಏನು ವಿಚಾರ ಮಾಡಿದ್ದೀನಿ ಅಂದ್ರೆ, ಪ್ರತಿ ದಿವಸ ಕನಿಷ್ಠ ಪಕ್ಷ ನಾವು ಏನ್ ಮಾಡ್ಬೇಕು ಅಂದ್ರೆ, ನಾವು ಆಶ್ರಮದಲ್ಲಿ ಎಷ್ಟು ಮಂದಿ ಇದ್ದೀವಿ ಅಷ್ಟು ಮಂದಿದು ಲೀಸ್ಟ್ ಮಾಡಬೇಕು. ಲೀಸ್ಟ್ ಮಾಡಿ ಆ ಲೀಸ್ಟ್ ಪ್ರಕಾರ 12 ಜನರು ಪ್ರತಿ ದಿವಸ ಏನದನ್ನು ಅದರೊಳಗೆ ಒಂದು ಕಾಲಮ್, ಒಂದು ಲೈನ್, ಆ ಮ್ಯಾಲಿನಿಂದ ಕೆಳತನಕ ಒಂದು ತಪ್ಪದೆ ಆ 12 ಮಂದಿ ಅಂತೂ ಬರೀಬೇಕು. ಅಂದ್ರೆ 2 ಪುಟ ಆಗ್ತವೆ. ಉಳಿದವ್ರು ಎಲ್ಲಾರು ಸೇರಿ 2 ಪುಟ ಕನಿಷ್ಠ ಅವ್ರು ಹೆಂಗಾಗ್ತದೋ ಹಂಗೆ ಸ್ವಲ್ಪ ಬರದಾದ್ರೂ. ಆಮೇಲೆ ಈ 12 ಮಂದಿಗೆ ಏನದ ಅಂದ್ರೆ ಪಾಳಿ ಪ್ರಕಾರ ಇವತ್ತು 12 ಮಂದಿ ಬೇರೆ, ನಾಳೆ 12 ಮಂದಿ ಬೇರೆ, ನಾಳೆ 12 ಮಂದಿ, ಎಷ್ಟು ಮಂದಿ ಇದ್ದೀವೋ ಅಷ್ಟು ಮಂದಿ ಒಳಗೆ 12 ಮಂದಿ ಗ್ರೂಪ್ ಹಾಕೊಂಡು ಮತ್ತೆ ತಿರುಗಿ ಮತ್ತೆ ಈ 12 ಮಂದಿ ಪಾಳಿ ಬರ್ತದೆ. ವಾರದಾಗ 2 ಸಲ 2 ಸಲ ಪಾಳಿ ಬರ್ಬೋದು. ಈ ರೀತಿಯಾಗಿ 12 ಮಂದಿ ತಮ್ಗೆ ಯಾವಾಗ ಸಮಯ ಇರ್ತದೋ ಅವಾಗ ಎಲ್ಲರೂ 12 ಮಂದಿ ಕ್ಯೂದಲ್ಲಿ ನಿಂತು ಒಬ್ಬರು ಬರಿಬೇಕಂತೇನಿಲ್ಲ. ಒಬ್ಬೊಬ್ಬರಿಗೆ ಯಾವಾಗ ಸಮಯ ಸಿಗ್ತದೋ ನನ್ನ ಪಾಲಿನ ನಾನು ಇವತ್ತು ನಂದು ಏನದ ಅಂದ್ರೆ ನನ್ನ ಪಾಳಿ ಅದ. ಆದ್ರಿಂದ ಇವತ್ತಿನ ಪಾಳಿ ಪ್ರಕಾರವಾಗಿ ಒಂದು ಲೈನ್ ಅಂತೂ ಕನಿಷ್ಠ ಪಕ್ಷ ಒಂದು ಲೈನ್ ಬರೀಬೇಕು. ನಮಗೆ ಮತ್ತೆ ಇನ್ನೊಂದು ಸಮಯ ಇದ್ರೆ 2 ಕಾಲಮ್ ಬರೀಲಿಕ್ಕೆ ಅಡ್ಡಿ ಇಲ್ಲ, 3 ಕಾಲಮ್ ಬರೀಲಿಕ್ಕೆ ಅಡ್ಡಿ ಇಲ್ಲ. ಒಟ್ಟಿನಲ್ಲಿ ಪ್ರತಿ ದಿವಸ ಕನಿಷ್ಠ 4-5 ಪುಟಗಳು ತಿರುಗಬೇಕು ಅನ್ನುವಂಥದ್ದೇ ನಮ್ಮ ಕರ್ತವ್ಯದ. ಈ ವಿಷಯದಲ್ಲಿ ನಾವೆಲ್ಲರೂ ಆಶ್ರಮವಾಸಿಗಳು ಬಹಳ ದೊಡ್ಡ ಜವಾಬ್ದಾರಿಯಿಂದ ನಾವು ಈ ಕೆಲಸ ಮಾಡಬೇಕು. ಅದಕ್ಕಿಂತಲೂ ನನಗೆ ಇನ್ನೂ ಏನು ಅನಿಸ್ತದೆ ಅಂತಂದ್ರೆ, ಇನ್ನೂ ಬಹಳ ತೀವ್ರವಾಗಿ ಪುಸ್ತಕದ 1,000 ಪುಟ ಮುಗಿದು ಈಗಾಗಲೇ ಮತ್ತೆ 1500 ಪುಟ ಕೊಟ್ಟು ಕಳಿಸಿದ್ದಾರೆ. ಅವನು ಸಹಿತ ಹಾಕಿ ಮುಂದಿನ ರಾಮನವಮಿ ಅಷ್ಟೊತ್ತಿಗೆ ಈ 2,000 ಪುಟ, ಇದು 1,000, ಇನ್ನು 1,500, 2,500 ಪುಟ ಮುಗಿಸಿ ಮಹಾರಾಜರಿಗೆ ಅರ್ಪಣೆ ಮಾಡಿದ್ವಿ ಅಂದ್ರೆ ನಿಜವಾಗಿ ಒಂದು ಬಹಳ ದೊಡ್ಡದೇನಾದ್ರು. ಆ ರೀತಿ ಪ್ರತಿ ವರ್ಷ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋತ ಹೋಗ್ಬೇಕು. ಕೇವಲ ಆಶ್ರಮವಾಸಿಗಳಿಂದನೇ 13 ಕೋಟಿ ಜಪ ಲಿಖಿತ ರಾಮನಾಮ ಜಪ ಅನ್ನುವಂಥದ್ದು ನಮ್ಮಿಂದ ಆಗಬೇಕು ಅನ್ನುವಂಥದ್ದು ನನ್ನ ಅತ್ಯಂತ ಕಳಕಳಿಯ ಒಂದು ಏನದ ಅಂತಂದ್ರೆ ಅಪೇಕ್ಷಾ ಅದ, ಭಾವನಾ ಅದ. ಆದ್ರಿಂದ ಯಾರು ಸುಮ್ಮನೆ ಹಂಗ ಬಂದು ಕೋಲಿ ಒಳಗೆ ಮಲ್ಕೊಂಡಿರಬಾರ್ದು. ಈಗಾಗಲೇ ನಿಮ್ಮ ಕಡೆ ಕೊಟ್ಟಿರ್ತಕ್ಕಂಥ ಪುಸ್ತಕಗಳಲ್ಲಿ ಅದನ್ನು ಮುಗಿಸಿದ ಬಳಕೆ ಇಲ್ಲಿ ಏನದ ಎಲ್ಲರಿಗೂ ಅನುಕೂಲವಾಗುವಂತ ಪುಸ್ತಕ ಇರೋದ್ರಿಂದಾಗಿ ಸುಮ್ಮನೆ ಅತ್ಲಾಕು ಸಮಯ ಕಳೆಯಲ್ಲದೆ ನಾನು ಇನ್ನೂ ಒಂದು ಇಂಥಾದ ಪುಸ್ತಕ ಇನ್ನೊಂದು 4 ದಿನದಲ್ಲೇನೆ ಇಂಥದ್ದು ಇನ್ನೊಂದು ಪುಸ್ತಕ ಮಾಡಿಸಿ ಅಲ್ಲಿ ಇತ್ಲಾಗೊಂದು ಪುಸ್ತಕ ಇಡ್ತೀನಿ ಅಂದ್ರೆ ಇದಕ್ಕಿಬ್ರು ಅದಕ್ಕಿಬ್ರು 4 ಮಂದಿ ಕುತ್ಕೊಂಡು ಬರೀಬಹುದು. ನಾವೆಲ್ಲರೂ ಉತ್ಸಾಹದಿಂದ ಆದಷ್ಟು ಲಘುನ ಪುಸ್ತಕ ಮುಗಿಸಿದ್ವಿ ಅಂದ್ರೆ ಆದಿತ್ಯ ಪ್ರಕಾಶ್ ಅವ್ರಿಗೆ ಎಷ್ಟು ಆನಂದ ಆಗ್ತಂದ್ರೆ ಅವ್ರು ಇಂಥ 10 ಪುಸ್ತಕ ಮಾಡಿಸ್ಕೊಂಡು ಬಿಡ್ತಾರೆ. ಆದ್ರಿಂದ ಅವರು ಸಹಿತ ಅಲ್ಲಿ ಎಲ್ಲಾದ್ರೂ ರಾಮ ಮಂದಿರದ ಅಲ್ಲೊಂದು ಪುಸ್ತಕ ಇಡ್ತೀನಿ ಅಂತ ಹೇಳಿ ಈ ರೀತಿಯಾಗಿರ್ತಕ್ಕಂತಹ ಪುಸ್ತಕಗಳನ್ನ ಇನ್ನೂ ಸ್ವಲ್ಪ ಸಣ್ಣ ಸೈಜ್ ಮಾಡಿ, ಅರ್ಥಾತ್ ಇದ್ರೊಳಗ 6 ಪುಸ್ತಕ 6 ಪಾನ್ ಒಂದ ಪಾಲ್ನಾಗ ಕೂಡುವಂತಾವು, ಆ ಪುಸ್ತಕದೊಳಗಿನ 6 ಪುಟ ಒಂದ ಪುಟದಲ್ಲಿ ಕೂಡುವಂತಾವು, 4 ಪುಟ ಒಂದ ಪುಟದಲ್ಲಿ ಕೂಡುವಂತಹ ಪುಸ್ತಕಗಳನ್ನು ಮಾಡಿಸಿ ಮನೆಯಲ್ಲಿ ಅವರು ಬೇಕಂದ್ರು ಸಹಿತ ಒಂದು ಬೈಂಡಿಂಗ್ ಮಾಡಿಸಿ ಮನೆ ಒಳಗೂ ಎಲ್ಲರೂ ಒಂದು ಕಡೆಗೆ ಒಂದು ಟೇಬಲ್ ಮೇಲೆ ಇಟ್ಟು ಅದ್ರ ಮುಂದೆ ಒಂದು ಕುರ್ಚಿ ಇಟ್ಟು ಹೆಂಗೆ ಟಿವಿ ನೋಡಿ ಕಗ್ದಿ ಹೆಂಗೆ ಚಂದಂಗೆ ಕೂತಿರ್ತಾರೋ ಹಂಗೆ ಏನದಂದ್ರೆ ಆ ಪುಸ್ತಕದ ಮುಂದೆ ಕೂತ್ಕೊಂಡು ಅವ್ರು ಏನದಂದ್ರೆ ಬರಿಬೇಕು ಅನ್ನುವಂಥದ್ದು ನಮ್ಮ ಕಲ್ಪನೆಯೇ. ಇದು ಮೊದಲೇ ಈಗಿನ ಈ ಅರ್ಥಾತ್ ಈ ಉತ್ಸವದ ನಿಮಿತ್ತವಾಗಿ ಇವತ್ತು ಶನಿವಾರದ ಇವತ್ತಿನಿಂದ ಹಿಡ್ಕೊಂಡು ಅದನ್ನು ಮುಗಿಸ್ತೀರಿ ಯಾವಾಗ ನೀವು, ಆಮೇಲೆ ನಮ್ಗೆ ಶುರು ಯಾವಾಗ ಮಾಡ್ಬೇಕು ಮುಂದಿನ ಕಾರ್ಯಕ್ರಮ ಅಂದ್ರೆ ಈಗ ಸದ್ಯ ಮುಗಿಸ್ತೀನಿ. ಇನ್ನು ಮುಂದಿನ ಏನು ಅಂದ್ರೆ ಇವತ್ತಿನಿಂದ ಹನುಮ ಜಯಂತಿ ತನಕನೂ ಪ್ರತಿ ದಿವಸ
ಒಂದು 100 ಆವರ್ತನೆ ಹನುಮಾನ್ ಚಾಲೀಸ ಆಗ್ಬೇಕು. ಅದನ್ನು ಸಹಿತ ಹೆಂಗ್ ಮಾಡ್ಬೇಕು ಅಂದ್ರೆ ಇಬ್ಬಿಬ್ಬರು ಕೂತ್ಕೊಂಡು ಅಲ್ಲಿ ಹೆಂಗ್ ಭಜನೆ ಮಾಡ್ಲಿಕ್ಕೆ ಇಬ್ರು ಕೂಡ್ತಾರೋ ಹಂಗೆ ಇಬ್ರು ಕೂಡ್ಬೇಕು. ಇಬ್ರು ಕೂಡಿ ಒಂದು ಸಲ ಅನ್ನೋದನ್ನು ಒಂದ ಅಂತ ಹೇಳೋರು. ಅರ್ಥಾತ್ ಏನು ಅಂದ್ರೆ ಇಬ್ರು ಕೂಡಿ ಯಾಕೆ ಅನ್ಬೇಕು ಅಂದ್ರೆ ಒಬ್ಬರಿಗೆ ಅನ್ಲಿಕ್ಕೆ ಏನಾಗ್ತದೆ, ದಮ್ ಹತ್ತಿದಂಗ ಆಗ್ತದೆ, ನಡ್ಕಂತ ನಿಂದ್ರುವಂಗ ಆಗ್ತದೆ. ಅವಾಗ ಒಂದ್ಸಲ ಇವ್ರೊಂದ್ಸಲ ಹಿಂಗೆ ಅನ್ಕೋತ ಕೂತ್ರೆ ಕನಿಷ್ಠ ಪಕ್ಷ ಪ್ರತಿಯೊಬ್ಬರು ಏನದನ್ನು 11 ಸಲ ಅಂದು ಏನದನ್ನು ಮುಂದಿನ ಪಾಳಿಯವರಿಗೆ ಕೊಡ್ಲಿ ಕಟ್ಟಿಲ್ಲ. ಅದಕ್ಕಾಗಿ 11 ಸಲ ಅನ್ಲಿಕ್ಕೆ 30 ಅಲ್ಲಿ ಒತ್ತಡಿಕ್ಕೂ. ಆಮೇಲೆ ಇನ್ನೂ ಒಂದು ವಿಷಯ ಹೇಳ್ಬೇಕಾದ ಏನದಂದ್ರೆ ರಾತ್ರಿ ನಾವೇನು ಈ ಪ್ರದಕ್ಷಿಣೆ ಒಳಗೆ ಏನು ಅಂತೀವೋ, ಹನುಮಾನ್ ಚಾಲೀಸ ಏನು ಅಂತೀವೋ, ಅವಾಗ ಮಾರುತಿ ಗಡದ್ದನೆ ಜಿಂಕ್ಬಿಡ್ತವೆ. ಅಷ್ಟು ಸಣ್ಣಗೆ ಅಂತಿರ್ತೀವಿ. ಅಗದಿ ಏನಪ್ಪಾ ಅಂತಂದ್ರೆ ಹೆಂಗ್ ಅಂತಿರ್ತೀವಿ ಅಂದ್ರೆ ಅವ್ ಮಾರುತಿ ಜೋಳ ಹಾಡಿದಂಗ ಆಗ್ತದೆ. ಹಿಂಗಾದ ಕೂಡಲೇ ನಾವು ಹನುಮಾನ ಜ್ಞಾನ ಗುಣ ಸಾಗರ ಅದಕ್ಕೆ ಎರಡು ಜೋಡ್ಸಿ ಅನ್ನೋದನ್ನ ನಾನು ಇವತ್ತು ಹೇಳಾಗಿದ್ದೀನಿ. ಜೈ ಹನುಮಾನ ಜ್ಞಾನ ಗುಣ ಸಾಗರ, ಜೈ ಕಪಿ ಸತಿ ಲೋಕ ಉಜಾಗರ, ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ. ಹಿಂಗಂದ್ರೆ ಏನಾಗ್ತದೆ ಅಂದ್ರೆ ಅನ್ನೋದಕ್ಕೂ ಒಂದು ಲಯ ಇರ್ತದೆ, ಅದು ಚಂದ ಅನಿಸ್ತದೆ. ಅದರ ಬಿಟ್ಕೊಂಡು ಎಲ್ಲಾನು ಸಣ್ಣ ಧ್ವನಿಲೇ. ಅರ್ಥಾತ್ ಏನು ಅಂದ್ರೆ ಗಂಡಸರ ಧ್ವನಿ ಕೇಳಿಸ್ತಿರಂಗೇ ಇಲ್ಲ. ಸ್ತೋತ್ರ ಅನ್ನೋದ ಇದು ನಮ್ಮಿಂದ. ಆಮೇಲೆ ಹೆಣ್ಮಕ್ಳು 4-5 ಧ್ವನಿ ಕೇಳಿಸ್ತಾವ ಅಷ್ಟೇ ಹೊರತು ಸಣ್ಣಂಗೆ ಅನ್ಲಿಕ್ಕೆ ಹತ್ಕೊಳ್ಳಿ ಮಾರುತಿ ಹಿಂಗ ತುಕ್ಕಡಿ ಬರ್ಲಿಕ್ಕೆ ಅವನು ಹೋಗ್ಬಿಡ್ಗೇನು. ಆದ್ರಿಂದ ಅದನ್ನು ಚೆನ್ನಾಗಿ ಅನ್ನೋದನ್ನ ನಾವು ಇದು ಮಾಡೋಣ. ಆ ಪ್ರಕಾರವಾಗಿ ಈಗ ಈ ಸದ್ಯ ನೈವೇದ್ಯ ಆರತಿ ಹರಿಸೋದು ಇವತ್ತು ತರಾಕು, ನಾಳೆ ಮುಂಜಾನೆನೆ ಆಕಳತಿ ಅಭಿಷೇಕ ಆದ ಕೂಡಲೇ ನಾಳೆ ಹನುಮಾನ್ ಚಾಲೀಸ ಶುರು ಮಾಡಬೇಕು. ಆದ್ರೆ ಬೆಳಿಗ್ಗೆ ಎಲ್ಲರೂ ಏನೇನಾದ್ರೂ ಮಹತ್ವಪೂರ್ಣ ಕೆಲಸದಲ್ಲಿ ವ್ಯಸ್ತ ಇರ್ತಿಲ್ಲ. ಹೀಗಾಗಿ ಬೆಳಿಗ್ಗೆ ಆಗ್ಲಿಕ್ಕಿಲ್ಲ ಬಹುಶಃ ಎಲ್ಲಾದ್ರೂ ಅಂತ ತಿಳ್ಕೊಂಡು ಮಧ್ಯಾಹ್ನ ಮಹಾನೈವೇದ್ಯ ಶುರು ಮಾಡಿ ರಾತ್ರಿ 10:30-11 ತನಕ ಆದರೂ ಒಂದು 100 ಸಲ ಅನ್ನೋದನ್ನು ನಾವು ಇವತ್ತಿನಿಂದ ಶನಿವಾರದಿಂದ ದ್ವಾದಶಿಯಿಂದ ಹಿಡ್ಕೊಂಡು ಪ್ರತಿ ವರ್ಷ ದ್ವಾದಶಿಯಿಂದ ಹನುಮ ಜಯಂತಿ ತನಕನೂ ಒಂದು 100 ಸಲ ಹನುಮಾನ್ ಚಾಲೀಸ ಅನ್ನೋದನ್ನು ಇಟ್ಟುಕೊಂಡು ಮಾರುತಿಗೆ ಅದನ್ನು ಉಪಾಸನೆಯನ್ನು ಮುಟ್ಟಿಸ್ಬೇಕು ಅನ್ನುವಂಥ ಕಳಕಳಿಯದೆ, ಅದೇ ರೀತಿಯಾಗಿ ಪುಸ್ತಕವನ್ನು ಸಹಿತ ಬಹಳಷ್ಟು ಬರೀಬೇಕು ಅನ್ನುವಂಥ ಕಳಕಳಿಯದೆ ನಾವು ಇವತ್ತು ಬೆಳಿಗ್ಗೆ ಪ್ರದಕ್ಷಿಣೆ ಹಾಕಿದ್ವಿ. ಅರ್ಥಾತ್ ಮಾವಿನ ಟೊಂಗಿ ಕಟ್ಟುವುದರಿಂದ ನಮ್ದು ಉತ್ಸವ ಶುರುವಾಗುವುದು ಎಟ್ಟರೆ ಹೊಡೆದಿರುವಂಥ ಕೊಟ್ಟು. ಆದ್ದರಿಂದ ಇಂಥ ಒಂದು ಎಲ್ಲಾದ್ರೂ ಎಷ್ಟೊಂದು ತತ್ಪರತೆ ಇರೋದನ್ನು ನೋಡಿದರೆ ನಿಜವಾಗಿ ನಮ್ಗೆ ಬಹಳ ಸಂತೋಷ ಆಗ್ತದೆ. ಅದೇ ರೀತಿಯಾಗಿ ಹೊರಗಿನಿಂದ ಬರ್ತಕ್ಕಂಥವ್ರಿಗೆ ಅನಿವಾರ್ಯವಾಗಿ ಈಗ ಶಕ್ತಿವಿಲ್ಲದೆ ಇರೋದ್ರಿಂದ ಅವರು ಇನ್ನೂ ಸ್ವಲ್ಪ ದಿವಸ ತಮ್ಮ ಮನೆಗಳಲ್ಲೇನೆ ಬಹಳಷ್ಟು ಒಂದು ದಿವಸ ಇವತ್ತು ಅನುಕೂಲದ ಇಲ್ಲೋ ಇವತ್ತು ಬಹಳಷ್ಟು ಜಪ ಮಾಡಬೇಕು, ಇಲ್ಲ ಬಹಳಷ್ಟು ಸಲ ಹನುಮಾನ್ ಚಾಲೀಸ ಅನ್ಬೇಕು. ಇವತ್ತು ನಾವು ಬೆಳಿಗ್ಗೆ ನಮ್ಮ ಸುನೀತಾ ಅವರು ಅಕ್ಕನ ಮಗಳಾಗಿರ್ತಕ್ಕಂಥ ಶುಭಶ್ರೀ ಫೋನ್ ಮಾಡಿದಾಗ ಇವತ್ತು ನಾವು ನಮ್ಮ ಮನೆಯೊಳಗೆ ಒಂದು 100 ಸಲ ಹನುಮಾನ್ ಚಾಲೀಸ ಅನ್ಬೇಕಂತ ಮಾಡೀವಿ ಅಂತಂದ್ರೆ ನಾನು ಇದ ಪದ್ಧತಿನೇ ಹೇಳಿ, ನೀವು ಒಬ್ಬೊಬ್ಬರು ಒಂದು ಮಣಿ ಮೇಲೆ ಕೂಡ್ರಿ 11 ಸಲನೋ 10 ಸಲನೋ 5 ಸಲನೋ 2 ಸಲ ಅನ್ಬೇಕಂತ ಅನಿಸಿ ಮತ್ತೊಬ್ಬರಿಗೆ ಮಣಿ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿದೆ. ಹೆಂಗೋ ಹಂಗ ನಾವು ಸಹಿತ ಇಲ್ಲೇ 11 ಸಲನೋ 15 ಸಲನೋ ಎಷ್ಟು ಸಲ ಅನ್ಬೇಕನ್ನಿಸ್ತನೋ ಅನಿಸಿ ಮುಂದಿನ ಅವರಿಗೆ, ಅಥವಾ ಅದಕ್ಕಿಂತಲೂ ಮುಖ್ಯವಾಗಿ ಏನು ಅಂತಂದ್ರೆ ಒಂದು 45 ನಿಮಿಷವೋ ಅಥವಾ 1 ತಾಸೋ ಅರ್ಧ ತಾಸೋ ಏನೋ ಒಂದು ಟೈಮ್ ಹಾಕ್ಕೊಂಡು ನಾವು ಆ ಹನುಮಾನ್ ಚಾಲೀಸ ಇವತ್ತು ಎಷ್ಟೊತ್ತಲೇ ಆಗಲಿ ಇವತ್ತನ್ನು ಮುಗಿಸೋಣ. ಆಮೇಲೆ ನಾಳಿನಿಂದ ಏನದನ್ನು ಉಪಹಾರ ಆದ ಕೂಡಲೇ ಶುರು ಮಾಡೋದು, ಆಮೇಲೆ ರಾತ್ರಿ ಸಾಯಂಕಾಲ ತನಕ ಮುಗಿಸೋದು. ಒಂದ್ಸಲ 100 ಸಲ ಹನುಮಾನ್ ಚಾಲೀಸ ಅನ್ನೋದು ಅನುಷ್ಠಾನ ಏನದನ್ನು ಇವತ್ತಿನ ತನಕ ನಮ್ಮ ಮಂದಿರದಲ್ಲಿ ಆಶ್ರಮದಲ್ಲಿ ಮಹಾರಾಜ ಸಾನ್ನಿಧ್ಯದಲ್ಲಿ ಆಗಿಲ್ಲ. ವೈಯಕ್ತಿಕವಾಗಿ ಯಾರಾದರೂ ಮಾಡಿರ್ಬೋದು. ಆದ್ರೆ ಇವತ್ತಿನಿಂದ ನಾವು ಅರ್ಥಾತ್ ಹುಣ್ಣಿಮೆ ತನಕ 100 ಸಲ ಹನುಮಾನ್ ಚಾಲೀಸ ಅನ್ನುವಂಥದ್ದನ್ನು ಮಾಡೋಣ. ಮತ್ತು ಬಹಳಷ್ಟು ಪುಟ ನನಗೆ ಅನಿಸ್ತದೆ ಏನು ಅಂದ್ರೆ ಗುರುಪೂರ್ಣಿಮಾ ಆಗದೆ ಇದ್ದು ಸಹಿತ ದೀಪಾವಳಿ ಅಷ್ಟೊತ್ತಿಗೆ ಯಾಕೆ ಆಗುವಂತ ಕಾಲ, ಅರ್ಥಾತ್ ಮಹಾರಾಜರ ಒಂದು ಪುಣ್ಯತಿಥಿನ ಬರ್ತೇನೆ ಮುಂದೆ ಅಲ್ಲ, ಕಾರ್ತೀಕ ಮಾಸ ಬರ್ತದೆ. ದೀಪಾವಳಿ ಅಷ್ಟೊತ್ತಿಗೆ ನಾವು ಇದನ್ನು ಕೂಡ ಮುಗಿಸಿ ಆದಷ್ಟು ಲಗ್ನ ಇದನ್ನು ಮುಗಿಸಿ ಮತ್ತೊಂದು 500,000 ಪುಟ ಇದರೊಳಗೆ ಹಾಕಿ ನಾವು ಬಹಳಷ್ಟು ಮುಂದಿನ ವರ್ಷದ ರಾಮನವಮಿ ಅಷ್ಟೊತ್ತಿಗೆ 2,500 ಪುಟ ಬರೆದು ನಾವು ಏನಂತಂದ್ರೆ ಸದ್ಗುರುಗಳಿಗೆ ಸಮರ್ಪಣೆ ಮಾಡೋಣ ಅನ್ನುವಂಥ ಭಾವನೆಯಿಂದ ನಾನು ಹೇಳ್ತಾ ಇದ್ದೀನಿ.
ಒಟ್ಟಿನಲ್ಲಿ ಇವತ್ತಿನ ದಿವಸ ನಮ್ಮೆಲ್ಲರ ಜೀವನದಲ್ಲಿ ನಾನು ಮುಂಜಾನೆ ಇದರಷ್ಟು ದೊಡ್ಡ ಹಬ್ಬ ನಮ್ಮ ಸದ್ಗುರುಗಳಿಗೆ ಬಗ್ಗೆ ಕಳಕಳಿ ಇರ್ತಕ್ಕಂಥ ನಮಗೆ ಯಾವುದೂ ಇಲ್ಲ ಅಂತ. ನವರಾತ್ರಿನೂ ಅಲ್ಲ, ಶಿವರಾತ್ರಿನೂ ಅಲ್ಲ, ದೀಪಾವಳಿನೂ ಅಲ್ಲ, ವಿಜಯದಶಮಿನೂ ಅಲ್ಲ, ಯಾವುದೂ ಅಲ್ಲ. ಇಷ್ಟು ನಮ್ಮ ಜೀವನದಲ್ಲಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಸದ್ಗುರುಗಳು ನಮ್ಮ ಜೀವನದಲ್ಲಿ ಪ್ರಾಪ್ತವಾಗಿರುವಂತಹ ಬಹಳ ದೊಡ್ಡ ಹಬ್ಬ ಏನದನ್ನು ಅದೇನಿಲ್ಲ ಅಂದರೆ ಬಾಕಿ ಯಾವುದೂ ಅಲ್ಲ. ಅವರು ತಮ್ಮ ಚರಣ ಸ್ಪರ್ಶವಾಗಿರ್ತಕ್ಕಂಥ ಶಿಲಾಪಾದಗಳನ್ನು ಸ್ಥಾಪಿಸಿ ನಮ್ಮಂಥ ಲಕ್ಷಾವಧಿ ಜನರಿಗೆ ಜೀವನದಲ್ಲಿ ಏನೋ ಒಂದು ಆಸರೆ, ಆಧಾರ, ಸಮಾಧಾನ, ಶಾಂತಿ ಅದನ್ನು ನಾವು ಪಡ್ಕೊಳ್ಳಿಕ್ಕೆ ಶಕ್ಯದ, ಅದ ಸಿಗ್ತದ ಅನ್ನುವಂಥ ಭಾವ ಬರುವಂತೆ ಮಾಡಿದಾರು. ಇದು ನಿಜವಾಗಿ ನಮ್ಮೆಲ್ಲರ ಭಾಗ್ಯದ. ಆದ್ದರಿಂದ ನಾವೆಲ್ಲರೂ ಅವರಿಗೆ ಎಷ್ಟೊಂದು ಋಣಿಯಾಗಿರಬೇಕು ಅಂದರೆ ಆಯುಷ್ಯ ತುಂಬ ಅವ್ರ ಋಣದಲ್ಲೇ ನಾವು ಬದುಕಿರಬೇಕು. ಅದಕ್ಕಾಗಿ ನಾವು ಏನು ಮಾಡಿದ್ರು ನಮ್ಮ ಮೈ ಮೇಲೆ ಚರ್ಮ ಸುರಿದು ಅವ್ರ ಕಾಲಾಗಿನ ಪಾದರಕ್ಷೆ ಮಾಡಿದ್ರು ನಾವು ಕಡಿಮೆ ಬೀಳ್ತೀವಿ, ನಾವು ಕಡಿಮೆ ಮಾಡಿದಂಗೆ ಆಗ್ತದೆ ಅಂತ ತಿಳ್ಕೊಂಡು ಈ ದೇಹ ಏನದನ್ನು ನಿಂಬುದದ, ಈ ದೇಹದಿಂದ ನಿಮಗೆ ಏನು ಮಾಡ್ಕೋಬೇಕು ಅನ್ನಿಸ್ತದನು ನೀವು ಮಾಡಿಸ್ಕೊಳ್ರಿ. ದೇಹ ನಿಮ್ಮದು, ಮನಸ್ಸು ನಿಮ್ಮದು, ಬುದ್ಧಿ ನಿಮ್ಮದು, ಇಂದ್ರಿಯಗಳು ನಿಮ್ಮವ. ಆದ್ದರಿಂದ ಆ ದೇಹ ದುಚ್ಛಾಸೆ, ಈ ದೇಹ ನಿಂದರಪ್ಪ ಅನ್ನುವಂಥ ಭಾವದಿಂದ ಮಹಾರಾಜ ಸೇವಾ ಮಾಡೋನು, ಸಾಧನೆ ಮಾಡೋನು, ಶಕ್ತಿ ಇದ್ದಷ್ಟು ನಮ್ಗೆ ಯಾವ ಗತಿಯೊಳಗೆ ತಿರುಗು ಚಕ್ರ ಅಂತ ಜೋಡಿಸ್ಯಾರು ಆ ಗತಿಯೊಳಗೆ ತಿರುಗೋತ ಇದ್ರ. ನಾವು ಮೊದಲು ಅವ್ರು ಸಣ್ಣ ಗತಿ ಇದ್ದು ನಮ್ಮ ದೊಡ್ಡ ಗತಿ ಇದ್ರೆ ನೀನು ಜೋಡಿ ತಿರುಗು ಅಂತಂದ್ರೆ ತಿರುಗಿಸಾವ್ ಬ್ಯಾಲೆ ಇರೋದ್ರಿಂದಾಗಿ ನಾವು ಹೇಳಿದ್ರು ಹೆಂಗೆ ತಿರುಗು ಪಾಪ. ಅವ್ನು ಹೇಳ್ತಾನೆ ಏನು ಒಂದು ಆ ಮಕ್ಕಳು ಚಕ್ರ ಹೇಳ್ತಾನೆ, ಏನು ನನ್ನ ಇಷ್ಟ ತಿರುಗಲಿಕ್ಕೆ ಹಚ್ಚಾರಿ, ನಾನು ಏನು ಮಾಡಲಿ, ನನ್ನ ಇಷ್ಟ ತಿರುಗಿಸುವಂತೆ ನನ್ನ ಟೈಪ್ ಮಾಡ್ಯಾರ, ನನ್ನ ಕೂಡ್ಸ್ಯಾರ ಅವರು. ಅರ್ಥಾತ್ ಏನು ಅಂತಂದ್ರೆ ಅಲ್ಲಿ ಇದನ್ನ ಮಾಡೋ ಮುಂದನೆ ಕೂಡ್ಸೋ ಮುಂದನೆ ಹಿಂಗೆ ಕೂಡ್ಸ್ಯಾರ, ನನ್ನ ಏನು ಮಾಡಲಿ ಅನ್ನೋ ಹಂಗಿರೋದ್ರಿಂದಾಗಿ ಅವ್ ಹಂಗ್ಯಾಕೆ ತಿರುಗ್ತಾನೆ, ಹಿಂಗ್ಯಾಕೆ ತಿರುಗ್ತಾನೆ ಅನ್ನುವಂಥ ಪ್ರಶ್ನೆನೇ ಇಲ್ಲ. ನಾನು ಅವನ ಹೆಂಗೆ ತಿರುಗಿಸ್ಲಿಕ್ಕೆ ನನಗೆ ಅಚ್ಚಾನ ಹಂಗೆ ತಿರುಗಿ ಹತ್ತಿನೋ ಇಲ್ಲೋ ನೋಡ್ಕೋತ ಇದ್ರೆ ಸಾಕು ಅಂತ ಒಂದು ಸದ್ಬುದ್ಧಿಯನ್ನು ನಾವು ಮಹಾರಾಜ ನಮಗೂ ಕೊಡಲಿ ಅಂತ ತಿಳ್ಕೊಂಡು ಹೇಳಿ, ಮುಖ್ಯವಾಗಿ ನಮಗೆಲ್ಲರಿಗೂ ಮಹಾರಾಜರು ಅದು ಅರ್ಥಾತ್ ಏನು ಅಂದ್ರೆ ನಮಗೇನು ಆಯುಷ್, ಆರೋಗ್ಯ, ಐಶ್ವರ್ಯ ಇವೆಲ್ಲ ಏನು ಬೇಕಾಗಿಲ್ಲ, ಅವು ಕೊಟ್ಟಷ್ಟು ಸಾಕು. ಅದಕ್ಕಾಗಿ ನಾವೇ ಪುನಃ ಆರೋಗ್ಯ ಐಶ್ವರ್ಯ ಕೊಡ್ರಿ, ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಡ್ರಿ ಅಂತ ಕೇಳುವಂಥ ಪ್ರಶ್ನೆ ಇಲ್ಲ. ಅರ್ಥಾತ್ ಅವ್ರಿಗೆಲ್ಲರೂ ಸೇರ್ಬೇಕನ್ನಿಸ್ತಾರೆ, ಇರ್ತಾರೆ, ಏನು ಕರ್ಕೊಂಡು ಹೋಗ್ತಾರೆ. ಯಾವ ಜಗ್ಗು ಜಾಪತ್ರೆ ಕೊಡ್ಬೇಕನ್ನಿಸ್ತದನ್ನು ಕೊಡ್ತಾರೆ, ಯಾವ ಜಗ್ಗು ಜಾಪತ್ರೆಗಳಿಂದ ಆರಾಮ ಮಾಡ್ಬೇಕನ್ನಿಸ್ತದನ್ನು ಮಾಡ್ತಾರೆ. ಸುಮ್ಮನೆ ಅದರ ಸಲುವಾಗಿ ನಾವೇನು ಅವ್ರನ್ನ ಕೇಳುವಂಥ ಪ್ರಶ್ನೆ ಇಲ್ಲ. ಅದು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ, ಅದು ಸ್ವಲ್ಪ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಅತ್ಯಂತ ಕಲ್ಪನೆಯಿಂದ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇಂದಿನಿಂದ ಮುಂದಿನ ವರ್ಷದವರೆಗೂ ನಮ್ಮ ಅದು ಒಂದು ಹೇಳಿಕೆ ಮಾಡ್ತಿದ್ದೇನು ಅಂದ್ರೆ ನಾವು ಪ್ರತಿಯೊಂದು ವಿಶೇಷ ಉತ್ಸವಗಳಲ್ಲಿ ಪುಣ್ಯತಿಥಿ ಬಂದ ಕೂಡಲೇ ನೋಡ್ಕೋಬೇಕು. ಏನು ಅಂದ್ರೆ ಸಿಂಹಾವಲೋಕನ ಮಾಡ್ಕೋಬೇಕು. ಹೋದ ವರ್ಷದ ಪುಣ್ಯತಿಥಿಯಿಂದ ಈ ವರ್ಷದ ಪುಣ್ಯತಿಥಿವರೆಗೆ ನಾನು ಏನು ಮಾಡಿದೆ, ಅಥವಾ ಎಷ್ಟು ಜಪ ಮಾಡಿದೆ, ಎಷ್ಟು ಸೇವಾ ಮಾಡಿದೆ, ಮಾಡಿದ್ನೋ ಇಲ್ಲೋ, ಮನಪೂರ್ವಕವಾಗಿ ನಾನು ಹೊರಗಿನಿಂದ ಹೆಂಗಿದ್ದೀನಿ, ಹೊರಗಿನಿಂದ ಹೆಂಗಿದ್ದೀನಿ ಅನ್ನೋದನ್ನು ನಾವು ನೋಡ್ಕೋತ ಹೋದ್ರೆ ನಿಧಾನವಾಗಿ ನಮಗೆ ಮುಂದಿನ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಬರ್ತದೆ. ಎಲ್ಲ ನಾವು ಕೂಡುವಂಥ ಪರೀಕ್ಷೆ ಕೂತು ಪಾಸ್ ಆಗಬೇಕು. ನಾವು ರಾಮನವಮಿ ಅನ್ನೋದು ಒಂದು ಪರೀಕ್ಷಾ, ಅರ್ಥಾತ್ ಏನು ಚೈತ್ರ ಶುಕ್ಲ ದ್ವಾದಶಿ ಅನ್ನೋದು ಒಂದು ಪರೀಕ್ಷಾ, ಅದೇ ರೀತಿಯ ಪುಣ್ಯತಿಥಿ ಅನ್ನೋದು ಒಂದು ಪರೀಕ್ಷಾ. ಆ ಪರೀಕ್ಷೆಯಲ್ಲಿ ನಾವು ಏನಾಗಬೇಕು ಅಂದ್ರೆ ಪಾಸ್ ಆಗಬೇಕು. ಅಂದ್ರೆ ಆ ಪರೀಕ್ಷೆಯಲ್ಲಿ ನಾವು ವ್ಯವಸ್ಥಿತವಾಗಿ ಬರೀಬೇಕು ಅಂತ ಆ ರೀತಿಯಾಗಿ ಆಗಿ ನಾವೆಲ್ಲರೂ ಮಹಾರಾಜರ ಪಾತ್ರರಾಗುವನು. ಒಳಗಿನವರು ಆದ್ರು, ಹೊರಗಿನವರು ಆದ್ರು, ಒಳಗ ಅನ್ನೋ ಪ್ರಶ್ನೆ ಇಲ್ಲ. ಸದ್ಗುರುಗಳು ಬೇಕಾಗಿರ್ತಕ್ಕಂಥ ನಾವು ಎಲ್ಲರೂ ಅರ್ಥಾತ್ ಇರ್ತಕ್ಕಂಥ ಮನೆಗಳಲ್ಲಿರ್ತಕ್ಕಂಥ ಮಹಾರಾಜರ ಸದ್ಭಕ್ತರು, ಆಶ್ರಮದಲ್ಲಿರ್ತಕ್ಕಂಥ ಸದ್ಭಕ್ತರು ಎಲ್ಲರೂ ಶ್ರೀ ಮಹಾರಾಜರ ಪಾತ್ರರಾಗುವನು ಅಂತ ಹೇಳಿ ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ್.